ಪ್ರೀಮಿಯಂ ಕಟ್ಟೋದು ಎಷ್ಟೆಷ್ಟು ಅದಾವ? ಖಾರಿಫ 2%, ರಬಿ ಕಮರ್ಷಿಯಲ್ ಕ್ರಾಪ್ ಬಂದ್ರೆ 5%. ಲ್ಯಾಂಡ್ ಪೂಲಿಂಗ್ ಅಂದ್ರೆ ಹೇಳಿದ್ವಲ್ಲ, ಲ್ಯಾಂಡ್ ಪೂಲಿಂಗ್ ಹೇಳ್ರಿ. ಭೂಮಿ ಒಳಗ ಸೇರ್ ಕೊಡ್ತಾರ ಅಥವಾ ಪಾಲುದಾರರಾಗಿರ್ತಾರ, ಅವ್ರ ಓನರ್ಗಳು ಏನಿರ್ತಾರಲ್ಲ ಅವರ ಪಾಲುದಾರರಾಗಿದ್ದೆ ಅಂದ್ರೆ ಲ್ಯಾಂಡ್ ಪೂಲಿಂಗ್. ಕಾರ್ ಪೂಲಿಂಗ್ ಅಂದ್ರೆ ಕಾರ್ ಪೂಲಿಂಗ್ ಹೇಳಿದ್ನಲ್ಲ, ಯಾಕಂದ್ರೆ ಪೂರ್ತಿ ಡೆಲ್ಲಿ ಒಳಗೆ ಬರ್ತೈತಲ್ಲ, ಡೆಲ್ಲಿ ಇದೆಯಲ್ರಿ NCR ಬರ್ತೈತಿ. ಆ ರೀಸನ್ ಒಳಗೆ ಏನು ಗೌರ್ಮೆಂಟ್ ಎಂಪ್ಲಾಯ್ ಇದಾರಲ್ಲ, ಕಾರ್ ಪೂಲಿಂಗ್ ಅಂತ ರೀಸೆಂಟಾಗಿ ಅಡಾಪ್ಟ್ ಮಾಡ್ಕೊಂಡಾರೆ, ನೆನ್ಪಿಟ್ಕೋರಿ. ಒಂದು ಡೆಸ್ಟಿನೇಷನ್ಗೆ ಹೋಗಾಗ ಎಲ್ಲರೂ ಒಂದ್ರಾಗ ಕೂತ್ಕೋತಾರತ್ತ, ಅದಕ್ಕೆ ಕಾರ್ ಪೂಲಿಂಗ್ ಅಂತ ಕರೀತಾರೆ. ಇದು ಹೇಳ್ರಿ 250ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾರಲ್ಲ ಅಮೆರಿಕ. ರೀಸೆಂಟಾಗಿ ಯಾವ್ದು ಹಡಗು ಹೋಗಿತ್ತು ನಮ್ದು? INS ಸುದರ್ಶನ್ ನೆನಪಿಟ್ಕೋರಿ. I2C ಸಬ್ಮರೀನ್ ಕೇಬಲ್ ಹೇಳಿದ್ವಲ್ಲ, I2C ಫುಲ್ ಫಾರ್ಮ್ ಏನು? I2C ಅಂತೈತಿ, ಇಂಡಿಯನ್ ಟು ಸೌತ್ ಈಸ್ಟ್ ಏಷ್ಯಾ. ಇಲ್ಲಿ ಎಲ್ಲರ I2C ಅಂದಾಗ ಮತ್ತೆ ಕಂಟ್ರಿ ಹೆಸರು ಕೊಟ್ಟಿರ್ತಾರೆ, ಅವ್ನು ಹಾಕಿ ಬರ್ಬೇಡ್ರಿ. ಅಕಸ್ಮಾತ್ ಇದು I2C ಕೇಬಲ್ ಯಾವ ಕಂಟ್ರಿ ಕನೆಕ್ಟ್ ಮಾಡ್ತೈತೆ ಅಥವಾ ಯಾವ ಕಂಟ್ರಿಗೆ ಸಂಬಂಧ ಹೊಂದೈತೆ? ಇಂಡಿಯಾ ಯಾವ್ದ? ಮಲೇಷಿಯಾ ಮತ್ತು ಸಿಂಗಾಪುರ್. ಇಂಡಿಯಾದಾಗ ಯಾವ ಎರಡು ಡ್ಯುವೆಲ್ ಸ್ಟೇಷನ್ಗಳು ಮಾಡ್ಯಾರ? ಮಚಲಿಪಟ್ಟಣಂ, ಇನ್ನೊಂದ ಯಾವ್ದ? ಸದರ್ನ್ ಚೆನ್ನೈಯ ಮಚಲಿಪಟ್ಟಣ ಮತ್ತು ನೆನಪಿಟ್ಕೋರಿ. ಯಾಕಂದ್ರೆ ಸದರ್ನ್ ಚೆನ್ನೈದಾಗ ಅದ್ರದ್ದು ಪಾಯಿಂಟ್ ಇಟ್ಟಾರ. ಸದರ್ನ್ ಚೆನ್ನೈಯ ಮತ್ತು ಮಚಲಿಪಟ್ಟಣ ಮೇಲೆ ಬರ್ತೈತೆ ಅಂದ್ರೆ ಆಂಧ್ರ ಪ್ರದೇಶ್. ಯಾವ್ದ್ರದ್ದು ಹೇಳಿದ್ವಿ ನಾವು? I2C ಕೇಬಲ್ ನೆನಪಿಟ್ಕೋರಿ. ವಾಟರ್ ವರ್ತ್ ಪ್ರಾಜೆಕ್ಟ್ ಯಾವ ಕಂಪ್ನಿ? ಯಾರ್ದ? ಮೆಟಾ. ಈಗ ರೀಸೆಂಟಾಗಿ ಯೂಸರ್ ನೇಮ್ ID ತರತ್ತಿದ್ರೆ ಯಾವ ಕಂಪ್ನಿದವ್ರು ತರತ್ತಿರ? ಗೌರ್ಮೆಂಟ್ ಬ್ಯಾನ್ ಮಾಡಿ. ಮೆಟಾ ಕಂಪ್ನಿ, ಗೂಗಲ್ ಕಂಪ್ನಿ, ಯಾರ ಮೆಟಾದವ್ರು. ಯಾಕಂದ್ರೆ ವಾಟ್ಸಪ್ ಒಳಗೆ ಯೂಸರ್ ನೇಮ್ ಫೆಸಿಲಿಟಿ ಮಾಡ್ಬೇಕಂದಿದ್ರಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದವ್ರ ಬ್ಯಾನ್ ಮಾಡ್ಯಾರ, ನೆನಪಿಟ್ಕೋರಿ. ಅದೇನಂದ್ರೆ ಯಾವ್ದು ಕಂಪ್ನಿ ಬರ್ತದೆ ಅಂದ್ರೆ, ಯಾಕಂದ್ರೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇವೆಲ್ಲ ಯಾವ್ದು ಬರ್ತಾವಂದ್ರೆ ಮೆಟಾ ಕಂಪ್ನಿನ. ನೆಕ್ಸ್ಟ್ ಇದು ಹೇಳಿದ್ವಲ್ಲ, ಗ್ರೀನ್ ಫೀಲ್ಡ್ ಫಸ್ಟ್ ಟೈಮ್ ರಿಫೈನರಿ ಮಾಡ್ರೆ ತಿಳಿದ್ನಿ. ಪೆಟ್ರೋ ರಿಫೈನರಿ ಗ್ರೀನ್ ಫೀಲ್ಡ್ ಎಲ್ಲಿ ಮಾಡೋದು? ಗ್ರೀನ್ ಫೀಲ್ಡ್ ರಿಫೈನರಿ ಒಡಿಶಾ ಯಾಕೆ ತಂದ್ರಿ ಹೇಳ್ರಿ ನಂಗೆ? ಯಾವ್ದು? ರಾಜಸ್ಥಾನ್ ಹೇಳಿದ್ದಿಲ್ಲ ನೀನು. ಗ್ರೀನ್ ಫೀಲ್ಡ್ ರಿಫೈನರಿ ಅಂತ ಹೇಳಿದ್ನಿ. ಗ್ರೀನ್ ಫೀಲ್ಡ್ ರಿಫೈನರಿ ಅಂದ್ರೆ ಏನತ್ತ? ರಿಫೈನರಿ ಮಾಡ್ತಾರಲ್ಲ, ಈ ಕಡೆ ಬರ್ರಿ. ಏನತ್ತ ನಡೀತ? ಗ್ರೀನ್ ಫೀಲ್ಡ್ ರಿಫೈನರಿ ಮಾಡ್ಯಾರ ಅಂತ ಹೇಳಿದ್ವಲ್ಲ. ಗ್ರೀನ್ ಫೀಲ್ಡ್ ರಿಫೈನರಿ ಎಲ್ಲಿ ಮಾಡ್ಯಾರ ಅಂತ ಕೇಳ್ರ? ಯಾವ್ದ? ಪಚದ. ಎಲ್ಲಿ ಬರ್ತೈತೆ ಅಂದ್ರೆ ರಾಜಸ್ಥಾನ. ಈಗ ಗ್ರೀನ್ ಫೀಲ್ಡ್ ರಿಫೈನರಿ ಬಂದಾಗ ಹಂಗ ಸೇಮ್ ಓವರ್ಸಿ ಅಥವಾ ಸಮುದ್ರ ಮೇಲೆ ಏರೋಪ್ಲೇನ್ ಇದನ್ನ ಏರ್ಪೋರ್ಟ್ ಮಾಡತ್ತಾರ. ಇಲ್ಲಂದ್ರ ಮುಂಬೈದಲ್ಲಿ ಯಾವ ಬೀಚ್ ಹೇಳ್ರಿ? ಕೋರೆ ಬೀಚ್. ಇದು ನೆನಪೈತಲ್ಲ, ಇದು ರೀಸೆಂಟಾಗಿ ಮುಂಬೈದಾಗ ಒಂದು ಸಿಂಧುದುರ್ಗ ಡಿಸ್ಟಿಕ್ ಅಂತ ನ್ಯೂಸ್ನಾಗ ಬಂದಿದ್ದು. ಇದ್ರ ಸಲ್ಮಾನ್ ಬಂದಿತ್ತು. ಅಂಡರ್ ವಾಟರ್ ಏನ್ ಮ್ಯೂಸಿಯಂ? ಯಾವ ಅಂಡರ್ ವಾಟರ್ ಮ್ಯೂಸಿಯಂ ಮಾಡ್ಬೇಕಾರ ಒಂದು ಅಂಡರ್ ವಾಟರ್ ಸಬ್ಮರೀನ್ ಬೇಕು. ಯಾವ ಸಬ್ಮರೀನ್? INS ಗುಲ್ದಾರ್. ವೆರಿ ಗುಡ್. ಜಲಾಂತರ್ಗಾಮಿಗಳು ಬಂದಾಗ ನೆನಪಿಟ್ಕೋರಿ. ಭಾರತದ ಮೊದಲ ರಾಷ್ಟ್ರಪತಿ ಜಲಾಂತರ್ಗಾಮಿ ಒಳಗೆ ಹೋದವ್ರು ಯಾರು? APJ ಅಬ್ದುಲ್ ಕಲಾಂ. ಯಾವ್ದ್ರೊಳಗೆ? ಸಿಂಧು ರಕ್ಷಕ್ ಅಂತ ಬರ್ತೈತಿ, ಅದ್ರೊಳಗೆ ಮೊದಲು ಜಲಾಂತರ್ಗಾಮಿ ಒಳಗೆ ಪ್ರಯಾಣ ಮಾಡಿದ ರಾಷ್ಟ್ರಪತಿ ಅಂದ್ರೆ APJ ಅಬ್ದುಲ್ ಕಲಾಂ. ಸೆಕೆಂಡ್ ಯಾವ್ದ? INS ವಾಗ್ಸೀರ್ದಾಗ ಯಾರ? ದ್ರೌಪದಿ ಮುರ್ಮು. ಎಲ್ಲಿಂದ ಪ್ರಯಾಣ ಮಾಡ? ಇದು ಹೈಲೈಟ್ ನೋಡ್ರಿ. ಕರ್ನಾಟಕದ ಕದಂಬ ನೌಕಾನೆಲೆಗೆ ಭೇಟಿ ಕೊಟ್ಟ ಮೊದಲ ರಾಷ್ಟ್ರಪತಿ ಯಾರಂದ್ರ ಇವರ ದ್ರೌಪದಿ ಮುರ್ಮು ಅಂತ ಬಂದತ್ತೇಳಿ ಕದಂಬ ನೌಕಾನೆಲೆಗೆ ಭೇಟಿ ಕೊಟ್ಟ ಮೊದಲ ರಾಷ್ಟ್ರಪತಿ ಅಂತ ಕರಿತೀವಿ. ಯಾವ್ದೊಳಗ? INS ವಾಗ್ಸೀರ್. ಇದು INS ವಾಗ್ಸೀರ್ ಅದು ಬರ್ತಲ್ಲ, ಯಾವ ಒಂದು ಸೀರೀಸ್ ಬರ್ತಾವ? INS 75 ಪ್ರಾಜೆಕ್ಟ್ 75 17 17A 75 ಯಾವ ಸೀರೀಸ್ ಅಂತ ಕರಿತಾರೆ? ಕಲ್ವರಿ ಸೀರೀಸ್. ನೆನಪಿಟ್ಕೋರಿ. ಕಲ್ವರಿದಾಗ ಬರ್ತಾವಲ್ಲ, ಎಷ್ಟು ಬರ್ತಾವ ಕಲ್ವರಿದಾಗ? 6 ಬರ್ತಾವ. K3 ಮತ್ತು V3 ಇಲ್ವಾ? K3 ಮತ್ತು V3 ಅಂತ ಬರ್ತೈತಿ. K3 ಅಂದ್ರ ಕಂಡೇರಿ, ಕಾರಂಜ, ವೇಲಾ, ವಾಗಿರ, ವಾಗಸೀರ. ಇದನ್ನ ಆಮೇಲೆ V3 ಅಂದ್ರ ಕಂಡೇರಿ, ಕಾರಂಜ, ಇನ್ನೊಂದು ಯಾವ್ದಂದ್ರ K3 V3 ಐತಲ್ಲ. V3 ಅಂದ್ರ ವೇಲಾ, ವಾಗಿರ, ವಾಗಸೀರ ಅಂತ ಬರ್ತೈತಿ. K3 ಅಂದ್ರ ಕಾರಂಜ, ಕಂಡೇರಿ ಮತ್ತ ಕಲ್ವರಿ. ಯಾವ ಕ್ಲಾಸ್ ಬರ್ತಾವಂದ್ರೆ ಇವ? ಓಕೆ. ನೆಕ್ಸ್ಟ್ ಲೋಕೋಸ್ ಅಂತ ಹೇಳಿದ್ವಲ್ಲ. ನೀನು ಲೋಕೋಸ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ, ಯಾರು ತರ್ತಾರೆ? ಇದನ್ನ ಯಾವ ಒಂದು ಯೋಜನೆ ಅಂಡರ್ ಲೋಕೋಸ್ ಅಂತ ತರ್ತಾರೆ ರೀಸೆಂಟಾಗಿ? ಎಸ್, ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಅಥವಾ ಅಂತ್ಯೋದಯ ಯೋಜನೆ ಅಂತ ಕರೀತಾರೆ, ಅಥವಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಬರ್ತೈತಿ. ಅದ್ರ ಅಂಡರ್ ಯಾವ ತರ್ತಾರೆ ಅಂದ್ರೆ ಲೋಕೋಸ್ ಫುಲ್ ಫಾರ್ಮ್ ಲೋಕ. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಇದು ಡಿಜಿಟಲ್ ಆಗಿ ಟ್ರಾನ್ಸಾಕ್ಷನ್ ಎಲ್ಲ ಇದನ್ನ ಮಾಡೋ ಸಲ್ಮಂದ್ ಯಾವ್ದಂದ್ರೆ ಲೋಕೋಸ್ ತಂದಾರ. ಯಾವ ಸ್ಕೀಮ್ ಅಂತ ಗೊತ್ತಾತಲ್ಲ ಇದು ಹೇಳ್ರಿ. ಇದ್ರ ಮೇಲೆ ಕೇಳತ್ತಾರ ನೋಡ್ರಿ. ಇವು ಇಂಡಿಯನ್ ಕ್ಲೈಮೇಟ್ ಝೋನ್ಸ್ ಚೇಂಜ್ ಮಾಡಿರ್ತಾರಲ್ಲ, ಅವು ಝೋನ್ಸ್ ಹೇಳ್ಬಿಡ್ಲಿ ಒಮ್ಮೆ. ಅದೇ ರಿಪೀಟ್ ಆಗಿ ಕ್ವಶನ್ ಕೇಳತ್ತಾರ. 3-4 ಸರಿಯಾರ ಕ್ವಶನ್ ಕೇಳ್ಯಾರ. ಇದು AW ಅಂದ್ರೆ ಏನ, AS ಅಂದ್ರೆ ಏನ, ಇವ್ರು ಕೇಳಿರ್ತಾರಲ್ಲ, ಅವ್ನು ಹೇಳ್ಬಿಡ್ತಾನ ಈಸಿಯಾಗಿ. ನೆನಪಿಟ್ಕೋರಿ. ಯಾವ್ದತ್ತಾರ ಇದು ಮೊದಲು ನೆನಪಿಟ್ಕೋರಿ. ಇಂಡಿಯನ್ ಕ್ಲೈಮೇಟ್ ಝೋನ್ ನ ಯಾವ ಒಂದು ಫಾರ್ಮುಲಾ ಪ್ರಕಾರ, ಯಾವ ಥಿಯರಿ ಪ್ರಕಾರ ಡಿವೈಡ್ ಮಾಡ್ರ ಅಂದ್ರೆ ಕೋಪೆನ್ಸ್ ಅಂತ ಬರ್ತಾರ. ಹೌದಾ? ಕೋಪೆನ್ಸ್ ಪ್ರಕಾರ ಡಿವೈಡ್ ಮಾಡಿದಾಗ 4 ಡಿವಿಷನ್ ಆಗಿ ಮಾಡ್ತಾರೆ.
ಕೊಡ್ತಾರೆ ರೀ 4 ಡಿವಿಷನ್ದಾಗ ಎ ಬಿ ಸಿ ಡಿ ಇ ಅಂತ ಬರ್ತದೆ 5 ಬರ್ತಾವಲ್ಲ ಎ ಬಿ ಸಿ ಡಿ ಅಂತ ಡಿ ತನ ಇಡ್ರಿ 4 ಬರ್ತಾವ ಅದು ಡಿ ದಾಗ ಇನು ಹಿಡ್ದಾರ ಹೌದಾ ಅದಕ್ಕೆ ಅಥವಾ 4ನೇದು ಏನಂದ್ರೆ ಸಿ ಮತ್ತು ಡಿ ಮತ್ತು ಇ ಅಂತ ಕರೀತಾರೆ 1ನೇದು ಎ ಕ್ಲೈಮೇಟ್ ಝೋನ್ ಎದಕ್ಕೆ ಬರ್ತದೆ ಇನ್ನೊಮ್ಮೆ ಹೇಳತ್ನ ಕ್ಲೈಮೇಟ್ ಝೋನ್ ಅಂತ ಬರಿತೀವಲ್ಲ ನಮ್ಮಲ್ಲಿ ಇವು ಕ್ಲೈಮೇಟ್ಗಳು ಹೆಂಗಿರ್ತಾವಲ್ಲ ಅಥವಾ ಬಿಸಿಯಲ್ಲಿ ಇರ್ತೈತಿ ಮಳಿಯಲ್ಲಿ ಹಾಕಿರ್ತಲ್ಲ ಆ ಕ್ಲೈಮೇಟ್ ಮೇಲೆ ಡಿವೈಡ್ ಮಾಡ್ತಾರೆ 4 ಕ್ಯಾಟಗರಿ ಹೇಳಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಆ್ಯಂಡ್ ಇ ಅಂತ ಬರ್ತದೆ ಈ ಗ್ರೂಪ್ ಎದಾಗ ಯಾವಾಗ ಬರ್ತಾವಲ್ಲ ಇವು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ ಯಾಕಂದ್ರೆ ನೀವು AWASI ಇವ್ನು ನೆನಪಿಟ್ಕೊಳ್ಳೋದು ಹೋದ್ರೆ ಎ ಸೀರೀಸ್ ಯಾವ್ದು ಬರ್ತೈತಿ ಬಿ ಸೀರೀಸ್ ಯಾವ್ದು ಬರ್ತೈತಿ ಸಿ ಸೀರೀಸ್ ಯಾವ್ದು ನೆನಪಿತ್ತ ಹೇಳಿ ಆಟೋಮೆಟಿಕ್ ಕ್ವಶನ್ದಾಗ ಆನ್ಸರ್ ಸಿಕ್ಬಿಡ್ತದೆ ಯಾಕಂದ್ರೆ ಪ್ರತಿಯೊಂದು ಸೀರೀಸ್ ಪ್ರತಿಯೊಂದಕ್ಕೆ ಡಿಫ್ರೆಂಟ್ ಐತಿ ಕ್ಲೈಮೇಟ್ ಝೋನ್ ಅದರ ಸಲ ಬರೀ ಅದು ಎ ಸೀರೀಸ್ ಮುಂದಿನ ಬ್ಯಾಟ್ ಮಾಡೋದಬೇಕಾಗಿಲ್ಲ ಯಾಕಂದ್ರೆ AWAMI ಇವ್ನು ನೆನಪಿಟ್ಕೊಳ್ಳಿಕ್ನು ಬರೀ ಎ ಸೀರೀಸ್ ಎದಕ್ಕೆ ಬರ್ತೈತೆ ಅಂದ್ರೆ ಮುಂದೆ 4 ಆಪ್ಷನ್ ಕೊಟ್ಟಿರ್ತಾನೆ ಎಲಿಮಿನೇಟ್ ಮಾಡ್ಬೋದು ಯಾಕಂದ್ರೆ ಎ ಕೊಟ್ಟಿರ್ತೀನಿ ಅದ್ರ ಜೋಡ ಬಿ ಕೊಟ್ಟಿರ್ತಾನೆ ಸಿ ಕೊಟ್ಟಿರ್ತಾನೆ ಡಿ ಕೊಟ್ಟಿರ್ತಾನೆ ಅವಾಗ ಎದಾಗ ಯಾವ ಬರ್ತಾವ ಅದನ್ನ ಹಾಕ್ಬೋದು ಅದಕ್ಕೆ ಹೇಳತ್ನ ಪೂರ್ತಿ ಹೇಳ್ತೀನಿ ಯಾವ್ಯಾವ್ದಾವತ್ತ ಎದಾಗ ಸೀರೀಸ್ ಬರ್ತೇಳಿ ಏನಂತ ಕರೀತಾರೆ ಅಂದ್ರೆ ಟ್ರಾಪಿಕಲ್ ಕ್ಲೈಮೇಟ್ಸ್ ಅಂತ ಕರೀತಾರೆ ಅಂದ್ರೆ ಟ್ರಾಪಿಕಲ್ ಕ್ಲೈಮೇಟ್ಸ್ ಅಂದ್ರೆ ಯಾವ ಹಿಂಗ ಋತುಗಳು ಇರ್ತಾವಲ್ಲ ಅಲ್ಲಿ ಇರುವುದು ಅಥವಾ ಟ್ರಾಪಿಕಲ್ ಕ್ಲೈಮೇಟ್ಸ್ ಅಂದ್ರೆ ಅತಿ ಹೆಚ್ಚು ಮಳಿ ಹಾಕಿರ್ತೈತಲ್ಲ ಇಂಥ ಕ್ಲೈಮೇಟ್ ಏನಂತಾರೆ ಅಂದ್ರೆ ಟ್ರಾಪಿಕಲ್ ಕ್ಲೈಮೇಟ್ ಇಲ್ಲಿ ಮಳಿನೂ ಹೆಚ್ಚಾಕಿರ್ತೈತಿ ಡ್ರೈನೂ ಇರ್ತೈತಿ ವೆಟ್ನು ಇರ್ತೈತಿ ಅಂತ ಸ್ಥಳಕ್ಕೆ ಏನಿರ್ತದೆ ಟ್ರಾಪಿಕಲ್ ಕ್ಲೈಮೇಟ್ ಯಾವ ಝೋನ್ಯಾಗ ಬರ್ತೈತೆ ಅಂದ್ರೆ ಎ ಝೋನ್ಯಾಗ ಅವು ಏದ ಆಮೇಲೆ ಹೇಳ್ತೀನಿ ಮೊದಲು 4 ಡಿವೈಡ್ ಇವು 4 ಮೊದಲು ಹೇಳ್ತೇನ್ರಿ ಎದಾಗ ಯಾವ್ದು ಬರ್ತೈತೆ ಅಂತೇಳಿ ಟ್ರಾಪಿಕಲ್ ರಿಲೇಟೆಡ್ ಏನ ಕೇಳಿರ್ತೀನಿ ಅಥವಾ ಟ್ರಾಪಿಕಲ್ ಸವಣ್ಣ ಕೇಳಿರ್ತೀನಿ ಕಣ್ಣು ಮುಚ್ಚಿ ಎದಾಗ ಯಾವ್ದು ಹಾಕಿರ್ತಾನಲ್ಲ ಅದಕ್ಕೆ ಮ್ಯಾಚ್ ಮಾಡೋದು ಬಿದಾಗ ಯಾವಾಗ ಬರ್ತೈತಲ್ಲ ಬಿ ಬರ್ತೈತಿ ಡ್ರೈ ಕ್ಲೈಮೇಟ್ಸ್ ಅಂತ ಕರೀತಾರೆ ಡ್ರೈ ಕ್ಲೈಮೇಟ್ಸ್ ಅಂದ್ರೆ ಮಳಿ ಆಗಿರಂಗಿಲ್ಲ ಪೂರ್ತಿ ಡ್ರೈ ಬಿದ್ದಿರ್ತೈತಲ್ಲ ಅಂತ ಕ್ಲೈಮೇಟ್ಸ್ಗೆ ಅಂತ ಬಿ ಕ್ಯಾಟಗರಿ ಒಳಗೆ ಬರ್ತಾವೆ ಅವು ಕ್ಯಾಟಗರಿನೂ ಡಿವೈಡ್ ಮಾಡಿ ಹೇಳ್ತಾನೆ ಒಂದೇದು ಬರೀ ಕ್ಯಾಟಗರಿ ನೆನ್ಪಿಟ್ಕೋರು ಎದಾಗ ಯಾವ್ದು ಬರ್ತೈತೆ ಅಂದ್ರೆ ಟ್ರಾಪಿಕಲ್ ಕ್ಲೈಮೇಟ್ಸ್ ಅಂದ್ರೆ ಮಳಿ ಜಾಸ್ತಿ ಹಾಕಿರ್ತಾವ ಅಥವಾ ಕಡಿಮೆ ಮಳಿ ಹಾಕಿರ್ತದೆ ವೆಟ್ ಇರ್ತೈತೆ ಅದೆಲ್ಲ ಪ್ಲೇಸ್ ಯಾವ್ದು ಬರ್ತೈತೆ ಎದಾಗ ಬಿದಾಗ ಬರ್ತೈತಿ ಡ್ರೈ ಕ್ಲೈಮೇಟ್ ಪೂರ್ತಿ ಡ್ರೈ ಯಾವ್ದು ಏರಿಯಾ ಇರ್ತೈತಿಲ್ಲ ಅಥವಾ ಎರಿಡ್ ಏರಿಯಾ ಇರ್ತೈತಿಲ್ಲ ಅದಕ್ಕೆ ಏನಂತೀವಿ ಅಂದ್ರೆ ಬಿ ಕ್ಯಾಟಗರಿ ಒಳಗೆ ಬಿ ರಿಲೇಟೆಡ್ ಏನೇನು ಬರ್ತಾವಲ್ಲ ಎರಿಡ್ ಅಥವಾ ಏನಂತಾರ ಅಂದ್ರೆ ಡ್ರೈ ಕ್ಯಾಟಗರಿ ಅಂತ ಕರೀತಾರೆ ನೆಕ್ಸ್ಟ್ ಇನ್ನೊಂದು ಬರ್ತೈತಿ ಇನ್ನ 2 ಬರ್ತಾವ ಅಂದೇಳ ಇನ್ನೊಂದು ಗ್ರೂಪ್ ಸಿ ಅಂತ ಬರ್ತೈತಿಲ್ಲ ಅದಕ್ಕೆ ಟೆಂಪರೇಟ್ ಕ್ಲೈಮೇಟ್ ಅಂತ ಕರೀತಾರೆ ಈ ಟೆಂಪರೇಟ್ ಕ್ಲೈಮೇಟ್ ಅಂದ್ರೆ ಹೆಂಗತ್ತಾರ ಉಷ್ಣ ಅಂದ್ರೆ ಅರ್ಧ ಏನಿರ್ತೈತೆ ಅಂದ್ರೆ ಮಿಡ್ ವಿಂಟರ್ಗಳು ಇರ್ತೈತಿ ಆಮೇಲೆ ಅರ್ಧ ಬಿಸಿ ಇದ್ದಂಗೆ ಇರ್ತೈತೆ ಅರ್ಧ ತಂಪು ಇದ್ದಂಗೆ ಇರ್ತೈತೆ ಅದಕ್ಕೆ ಇನ್ನೊಮ್ಮೆ ಡಿವೈಡ್ ಮಾಡಿ ಅಂತೇಳಿ ಅವ್ನು ಕನ್ಫ್ಯೂಸ್ ಆಗಲ್ದಂಗೆ ಹೇಳ್ತೀನಿ ಈಗ ಏದಾಗ ಯಾವ್ದು ಹೇಳಿದ್ದೆ ಹೇಳ್ರಿ ಟ್ರಾಪಿಕಲ್ 2ನೇದ ಡ್ರೈ 3ನೇದ ಟೆಂಪರೇಟ್ ಝೋನ್ ಅಂತ ಕರೀತಾರೆ ಅಥವಾ ಟೆಂಪರೇಟ್ ಕ್ಲೈಮೇಟ್ ಅಂದ್ರೆ ಎಂಥವು ಇರ್ತಾವ ಜಾಸ್ತಿ ಕೋಲ್ಡ್ ಅದು ಇರ್ತಾವಲ್ಲ ಕೋಲ್ಡ್ ಟೆಂಪರೇಟ್ ಅಂದ್ರೆ ಕರೆಕ್ಟ್ ಸಮಶೀತೋಷ್ಣ ಅಂತ ಕರೀತಾರಲ್ಲ ಅಲ್ಲಿ ಜಾಸ್ತಿ ಕೋಲ್ಡ್ ಅದು ಆಗು ಇರ್ತಾವಲ್ಲ ಅದೇನಂತಾರ ಟೆಂಪರೇಟ್ ಕ್ಲೈಮೇಟ್ ಇನ್ ಲಾಸ್ಟ್ ಬರ್ತೈತಿ ಯಾವ್ದಂದ್ರೆ DE ಗ್ರೂಪ್ ಅಂತ ಬರ್ತದ ಇದಕ್ಕೆ ಪೂರ್ತಿ ಏನಂದ್ರೆ ಪೋಲಾರ್ ಅಥವಾ ಕೋಲ್ಡ್ ಪೂರ್ತಿ ಕೋಲ್ಡ್ ಇದ್ದಿದ್ದು ಅಥವಾ ಪೋಲಾರ್ ರೀಸನ್ ಯಾವ್ದು ಬರ್ತದೆ ಅಂದ್ರೆ ಡಿ ಮತ್ತು ಇದಾಗ ಇವು ಅವು ಡಿವೈಡ್ ಮಾಡ್ತಾನೆ ಇವ್ನು ಎಲಿಮಿನೇಟ್ ಮಾಡೋ ಸಲ್ಮಂದ್ ಹೇಳಿನಿ ಇವು 4 ಅಟ್ಟ ನೆನಪಿಟ್ಕೊಂಡು ನಿಮಗೆ ಮುಂದೆ AW BW ಏನು ನೆನಪಿರ್ಲಿಕ್ಕೂ ಇವು 4 ನೆನಪಿತ್ತೇಳಿ ನೀವು ಆಪ್ಷನ್ ನೋಡ್ಕೊಳ್ಳಿ ಯಾವ ರೀಸನ್ದಾಗ ಈಗ ನೋಡ್ರಿ ಪೋಲಾರ್ದಾಗ ಕೊಟ್ಟತ್ತೀನಿ ಆಟೋಮೆಟಿಕ್ ನೀವು ಹೋಗ್ಬೇಕು ಎಲ್ಲಿ ಅಂದ್ರೆ ಡಿ ಗ್ರೂಪ್ನಾಗ ಆ ಡಿದಾಗ ಯಾವ್ದು ಕೊಟ್ಟಾನ ನೋಡೋದು ಡಿದಾಗ ಒಂದ ಕೊಟ್ಟಿರ್ತಾನೆ ಇಯರ್ ಕೊಡ್ತಾನೆ ಡಿಯರ್ ಕೊಟ್ಟಿರ್ತಾನೆ ಅವು 2 ಕಣ್ಣು ಮುಚ್ಚಿ ಹಾಕ್ಬಿಡುದು ಯಾವ್ದಾರ ಬರ್ತೈತಿಲ್ಲ ಡಿಗೆ ಮ್ಯಾಚ್ ಮಾಡೋದು ಅಥವಾ ಈಗ ಮ್ಯಾಚ್ ಮಾಡೋದು ಅದಕ್ಕೆ ಹೇಳಿ 4 ಹೇಳಿನಲ್ಲ ಯಾವಾಗ ಹೇಳ್ರಿ ಗ್ರೂಪ್ ಎದಾಗ ಬಂದ್ರ ಟ್ರಾಪಿಕಲ್ ಗ್ರೂಪ್ ಬಿದಾಗ ಬಂದ್ರ ಡ್ರೈ ಗ್ರೂಪ್ ಸಿದಾಗ ಯಾವ್ದ ಟೆಂಪರೇಟ್ ಝೋನ್ ಅಂತ ಕರಿತೀವಿ ಗ್ರೂಪ್ ಡಿದಾಗ ಮತ್ತು ಇದು ಗ್ರೂಪ್ ಡಿ ಮತ್ತು ಗ್ರೂಪ್ ಇ 2 ಅಂದ್ರೆ ಪೋಲಾರ್ ಅಥವಾ ಕ್ಲೋಲ್ಡ್ ಝೋನ್ ಅಂತ ಕರೀತಾರೆ ಈಗ ಅವ್ನು ಡಿವೈಡ್ ಮಾಡ್ಕೋತಕ್ಕನ ನೀವು ಎಲಿಮಿನೇಟ್ ಮಾಡೋ ಸಲ್ಮಂದ್ ಇವು 4 ನೆನಪಿದ್ರು ಎಲಿಮಿನೇಟ್ ಮಾಡ್ಬೋದು ಈಗ ಹೆಂಗೆ ಹೇಳ್ತಾರೆ ನೋಡ್ರಿ ಅವು ಹೆಂಗೆ ಡಿವೈಡ್ ಮಾಡಿರತ್ತು ಒಂದೇದ AMW ಅಂತ ಮಾಡ್ತಾರೆ ಅವ್ನು ನೆನಪಿರ್ಲಿಕ್ಕೂ ಬಡಿತೈತಿ ಬಟ್ AMW ಅಂತ ಬರ್ತೈತಿ ಪೂರ್ತಿ ಟ್ರಾಪಿಕಲ್ ಮಾನ್ಸೂನ್ ಅಂತ ಕರೀತಾರೆ ಬಟ್ ಪ್ರತಿಯೊಂದು ಕ್ವಶನ್ ಕೇಳಿದಾಗ ಏನು ಮಾಡೋಣ ಗೊತ್ತಾನ ಒಂದ್ರಾಗ ಡಿವೈಡ್ ಮಾಡಿಲ್ಲ 4 ಡಿವಿಷನ್ದಿಂದ ಒಂದೊಂದು ಆಪ್ಷನ್ ತೊಗೊಂಡಿರ್ತಾನೆ ಅವಾಗ ನೀವು ಎದ ಡಿವಿಷನ್ ಎದಕ್ಕೆ ಬರ್ತಾ ಅಂದ್ರೆ ಯಾವ್ದು ಬರ್ದಿ ಎ ಡಿವಿಷನ್ ಎದಕ್ಕೆ ಅಂತ ಹೇಳಿ ಹೇಳ್ರಿ ಯಾವ್ದು ಟ್ರಾಪಿಕಲ್ ರಿಲೇಟೆಡ್ ಯಾವ ಬರ್ತಾವಲ್ಲ ಅವ್ನು ಎ ಡಿವಿಷನ್ದಾಗ ಯಾವ ಬಂದು ಅದಕ್ಕೆ ಮ್ಯಾಚ್ ಮಾಡ್ಬಿಡುದು ಅದ್ರ ಸಲ ಒಮ್ಮೆ ಹೇಳ್ಬಿಡ್ತಾನೆ ಹಂಗ ಮ್ಯಾಲಿನ ನೆನಪಿರ್ತಾವ ಇದು ನೋಡ್ರಿ ವೆಟ್ ಡ್ರೈ ಬರ್ತೇನೆ ಟ್ರಾಪಿಕಲ್ ರೀಸನ್ ಅಂತೀವಿ ಅದಕ್ಕೆ ಎದಾಗ ಬರ್ತಾವ ಎದಾಗ ಬಂದಾಗ 3 ಡಿವೈಡ್ ಮಾಡ್ತಾನ ಇದನ್ನ AMW AW ಮತ್ತು AS ಅಂತ ಮಾಡ್ತಿರ್ತಾನೆ ರೀ ಅವ್ರೊಳಗೆ ಡಿವೈಡ್ ಹೆಂಗೆ ಮಾಡಿರ್ತಾನೆ ಅಂದ್ರೆ ಅತಿ ಹೈಯೆಸ್ಟ್ ಮಳಿ ಎಲ್ಲಿ ಬೀಳ್ತಿರ್ತೈತಿ ಅದ್ರೊಳಗೆ ಕಡಿಮೆ ಮಳಿ ಎಲ್ಲಿ ಬರ್ತೈತಿ ಅದ್ರೊಳಗೆ ಸ್ವಲ್ಪ ಡ್ರೈ ಎಲ್ಲಿ ಇರ್ತೈತಿ ಹಂಗೆ ಡಿವೈಡ್ ಮಾಡ್ಕೊಂಬರ್ತಾನೆ AMW ಅಂತ ಬರ್ತೈತಿ ಪೂರ್ತಿ ಎಲ್ಲಿ ಬರ್ತೈತಿ AMW ಅಂತ ಹೇಳ್ತಾನೆ ನೋಡ್ರಿ ಇಲ್ಲಿ ನಮ್ಮಲ್ಲಿ ಪ್ರೆಸೆಂಟ್ ಎಲ್ಲಿ ಕರ್ನಾಟಕದಾಗ ಮಳಿ ಆಗತ್ತೈತಿಲ್ಲ ಈ ಕರ್ನಾಟಕದ ಕೋಸ್ಟಲ್ ಏರಿಯಾ ಏನದಲ್ಲ ಇವೆಲ್ಲ ಎಲ್ಲಿ ಬರ್ತಂದ್ರೆ AMW ದಾಗ ಹೈಯೆಸ್ಟ್ ಟ್ರಾಪಿಕಲ್ ರೀಸನ್ ಒಳಗೆ ಹೈಯೆಸ್ಟ್ ಮಳಿ ಹಾಕಿರ್ತೈತಲ್ಲ ಆ ಪ್ಲೇಸಿಗೆ ಏನಂತಾರ AMW ಅಲ್ಲಿ ಹೆಂಗ ಒಂದು ಟೈಮರ ಅದನ್ನ ತಲೆಗೆ ಇಟ್ಕೊಂಡ್ರತ್ತೇಳಿ ಗೊತ್ತಾಕವ್ ಯಾವ ಬರ್ತಾವ ಅಂತೇಳಿ ಬಟ್ ಅವು AMW ASI ಏನೇನು ಕೇಳ್ತಾನ ಅನ್ನೋದಕ್ಕೆ ಐಡಿಯಾ ಹೇಳತ್ತನ ಬಟ್ ಇವು ಏನು ABC ಅಂಡ್ ಗ್ರೂಪ್ ನೆನಪಿಟ್ಕೊಂಡಿರಲಿಲ್ಲ ಅವು 4 ನೆನಪಿದ್ದವ್ರು ಯಾರು ಕರೆಕ್ಟ್ ನೆನಪಿರ್ತದಿಲ್ಲ ಅದನ್ನ ಎರಡಿಗೆ ಎಲಿಮಿನೇಟ್ ಮಾಡಿಬಿಡ್ಬೋದು ಆಪ್ಷನ್ ಮೇಲೆ ಬಟ್ ಇವು 3 ಹೇಳ್ತಾನೆ ಒಳಗಿನೂ ಬಂದಿದ್ದು ಏದ್ ರೀಸನ್ದಾಗ ಯಾವ್ದಕ್ಕೆ ಬರ್ತೈತೆ ಅಂತ ಹೇಳಿ ಓನ್ಲಿ ಟ್ರಾಪಿಕಲ್ ಕ್ಲೈಮೇಟ್ ಬಂದ್ರೆ ಎಲ್ಲಿ ಬರ್ತದೆ ಅಂದ್ರೆ ಎ ಡಿವಿಷನ್ದಾಗ
ಬರ್ತದೆ. ಅದ್ರೊಳಗೆ AMW ಅಂತ ಮಾಡ್ರೆ ಏನಂದ್ರೆ ನಮ್ಮಲ್ಲಿ ಕರ್ನಾಟಕ ಈ ಕಡೆ ಏನು ಕೋಸ್ಟಲ್ ಏರಿಯಾ ಬರ್ತಾವಲ್ಲ ಕೇರಳ, ಆ ಮಳಿ ಆಗೋದು ಝೋನ್ ಎಲ್ಲ ಏನು ಕನ್ಸಿಡರ್ ಮಾಡ್ತಾರೆ AMW ಝೋನ್ ಅಂತ ಕನ್ಸಿಡರ್ ಮಾಡ್ತಾರೆ. AMW ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಟ್ರಾಪಿಕಲ್ ಮಾನ್ಸೂನ್ ಅಂತ ಕರಿತಾರೆ. ಅದಕ್ಕೆ AM ಅನ್ನೆಲ್ಲ A ಅಂದ್ರೆ ಹೆಂಗಂದ್ರು ನಮ್ದು ಟ್ರಾಪಿಕಲ್, M ಅಂದ್ರೆ ಮಾನ್ಸೂನ್ ಸೀಸನ್. ಅದಕ್ಕೆ ಮಾನ್ಸೂನ್ ಸೀಸನ್ದಾಗ ಬರೋ ಏನು ಏರಿಯಾ ಇರ್ತಾವಲ್ಲ ಅವ್ನು ಯಾವ್ದು ಕರಿತಾರೆ ಅಂದ್ರೆ AMW. ಅದಾದ್ಮೇಲೆ ಇನ್ನೊಂದು ಬರ್ತೈತ್ರಿ AW ಅಂತ ಕರಿತಾರೆ. ಇದಕ್ಕೆ AW ಅಂತ ಯಾಕೆ ಕರಿತಾರೆ? ಟ್ರಾಪಿಕಲ್ ಸವರ್ಣ. ಸವರ್ಣ ಎಲ್ಲಿ ಬೆಳಿತೈತೆ ಹೇಳ್ರಿ? ಸವರ್ಣ ರೀಸನ್ ಅಂತ ಬರ್ತೈತಿಲ್ಲ, ಆಫ್ರಿಕಾ ಖಂಡದಾಗ ಬರ್ತೈತೆ, ನೆನಪೈತಲ್ಲ. ಮಿಡಲ್ ಸಮಭಾಜಕ ವೃತ್ತದ ಕೆಳಗೆ ಸವರ್ಣ ಪ್ಲಾಂಟ್ಸ್ ಅಂತ ಬೆಳೆದಿರ್ತಾವಲ್ಲ, ಅಲ್ಲಿ ಕಂಟಿನ್ಯೂ ಈ ಸಮಭಾಜಕ ವೃತ್ತ ಅನ್ನೋದು ಏನೈತೆ ಅಂದ್ರೆ ಮುಂಜಾನೆ ಮಳೆ ಆಕತಿ, ಸಂಜಿಕೊ ಮಳೆ ಆಕತ್ತಿರಲ್ಲ, ಅಂತಲ್ಲಿ ಏನು ಸವರ್ಣ ಫಾರೆಸ್ಟ್ ಅಂತ ಬೆಳಿತಿಲ್ಲ, ಆ ಟ್ರಾಪಿಕಲ್ ಸವರ್ಣ ಅಂತ ಬಂದ್ರೆ AW ಅಂತ ಕರಿತಿರ್ತಾರೆ ಅದಕ್ಕೆ. ಬಟ್ ಅದು ಒಂದು ಟೈಮ್ ಕೇಳ್ರಿ. ಬಟ್ ಅದು ಏನು A ಐತಿಲ್ಲ, A ಸೀರೀಸ್ ಬಂದ್ರೆ ಎದಕ್ಕೆ ಬರ್ತಾವ ಅಂದ್ರೆ ಮಳಿ ಆಗ್ಬೇಕು ಅಥವಾ ವೆಟ್ ಇರಬೇಕು, ಅದಕ್ಕೆ ರೀಸನ್ ಬರ್ತೇಳಿ A ಸೀರೀಸ್ ಬರ್ತಾವ. ಒಂದೇದು ಯಾವ್ದು ಹೇಳಿ? AMW ಮಳಿಗಾಲದಾಗ ಪೂರ್ತಿ. ಆಮೇಲೆ AW ಅಂತ ಬಂದ್ರ ಸವರ್ಣ. ಇನ್ನೊಂದು AS ಅಂತ ಬರ್ತೈತಿ. ಇದಕ್ಕೆ ಏನಂತ ಕರಿತಾರೆ? ನಮ್ಮಲ್ಲಿ ಇದು ತಮಿಳ್ನಾಡು ಐತಿಲ್ಲ, ಇದರದ್ದು ASW ಎದಕ್ಕೆ ಕನ್ಫ್ಯೂಸ್ ಮಾಡ್ತಾರೆ ಗೊತ್ತಾ? ಈಗ AMW ಮತ್ತೆ ASW ಕನ್ಫ್ಯೂಸ್ ಏನಂದ್ರೆ AMW ಈ ಕಾರ್ಡ್ ನೆನಪಿಟ್ಕೋರಿ, ASW ಈ ಕಾರ್ಡ್ ರೀಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತಾರೆ ಗೊತ್ತೈತಿ. ಅದಕ್ಕೆ ಏನಂತೀವಿ? ಹೊಳೆ ಬರೋದು ಈಶಾನ್ಯನ್. ಈಶಾನ್ಯ ಮಾನ್ಸೂನ್ ಮಾರುತಗಳು ಬರಾಗ ಈ ಕಡೆ ತಮಿಳ್ನಾಡದ ಕೋರಮಂಡಲ ತೀರ ಅಂತ ಕರಿತೀವಿ, ಅಲ್ಲಿ ಮಳಿ ಜಾಸ್ತಿ ಆಗಿರ್ತೈತಲ್ಲ, ಆ ರೀಸನ್ಗೆ ಏನಂತ ಕರಿತೀವಿ ಅಂದ್ರೆ ASW. ಇವು 3 ಬರ್ತಾವ. A ಸೀರೀಸ್ದಾಗ ಬಂದಾಗ 3 ಬರ್ತಾವ. ಗೊತ್ತಲ್ಲ A ಸೀರೀಸ್ ಎದಕ್ಕೆ ಬರ್ತೈತೆ ಅಂತ ಹೇಳಿ. ಇದನ್ನ ಬಿಟ್ಟು ಏನು ಬರಂಗಿಲ್ಲ. ಅದ್ರ ಸಲ್ಮಂದ್ ಹೇಳಿ ಮಳೆಗಾಲದ ಏನ ಬರ್ತೈತಿ ಇವು 3ರಾಗ ಕೇಳಿರ್ತಾನೆ, ನಾವು ಎಲಿಮಿನೇಟ್ ಮಾಡ್ಬೋದು. ಒಂದೇದಾಗ ಎತ್ತಿರಿ ಏದಾಗ ಎದ್ರ ಸಲ್ಮಂದ ಇರ್ತೈತೆ ಅಂದ್ರೆ ಟ್ರಾಪಿಕಲ್. ಏದಾಗ ಬಂದ್ರೆ ಟ್ರಾಪಿಕಲ್. ಟ್ರಾಪಿಕಲ್ ರೀಸನ್ ಏನೇ ಕೇಳಿ ನಾವು ಟ್ರಾಪಿಕಲ್ ಇಲ್ಲಾರ ನಾಳೆ ಇದನ್ನ ಕೇಳ್ಬೇಕತ್ತಿಲ್ರಿ. ಕರ್ನಾಟಕ ಎಕ್ಸಾಂಪಲ್ ಕೊಡ್ಬೇಕಿತ್ತಿಲ್ಲ. ನಾ ಟ್ರಾಪಿಕಲ್ ಯಾಕೆ ಅನ್ನತ್ತಂದ್ರೆ ಟ್ರಾಪಿಕಲ್ ಲೈನ್ಸ್ ಕೆಳಗೆ ಏನು ಮಳಿ ಹಾಕಿರ್ತಾವಲ್ಲ ಆ ರೀಸನ್ಗೆ ಟ್ರಾಪಿಕಲ್ ಅಂತ ಕರಿತೀವಿ. ಈಗ ಅಕಸ್ಮಾತ್ ಡಿಸೆಂಬರ್ 22ಕ್ಕೆ ನಾವು ಎಲ್ಲಿ ಮಕರ ಸಂಕ್ರಾಂತಿ ಮೇಲೆ ಇರ್ತೀವಿ ಅಂತ ಹೇಳ್ತೀವಲ್ಲ, ಆ ಟೈಮ್ಗೆ ಅಲ್ಲಿ ಮಳಿ ಹತ್ತತ್ತೀನಿ, ಅದು ಟ್ರಾಪಿಕಲ್ ರೀಸನ್ ಕನ್ಸಿಡರ್ ಆಕತಿ. ಮತ್ತೆ ನಾ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳತ್ತಂದ್ರೆ ಈ ಟ್ರಾಪಿಕಲ್ ರೀಸನ್ ರಿಲೇಟೆಡ್ ಏನು ರೀಸನ್ಸ್ ಬರ್ತಾವಲ್ಲ ಅವೆಲ್ಲ A ಸೀರೀಸ್ದಾಗ ಬರ್ತಾವ. A ಸೀರೀಸ್ದಾಗ 3 ಹೇಳಿ. AMW ಅಂದ್ರೆ ಅದಕ್ಕೆ ಕೋಸ್ಟಲ್. ನಮ್ಮ ಕೋಸ್ಟಲ್ದಾಗ ಅಂದ್ರೆ AMW. ಆಮೇಲೆ ASW ಅದ್ರ ಅಪೋಸಿಟ್ ನೆನಪಿಟ್ಟು AMW ASW ನೆನಪಿಟ್ಟು. ಇನ್ನೊಂದು AW ಅಂತ ಬರ್ತೈತಿಲ್ಲ ಅದು ಸವರ್ಣ. ನಡು ಸಮಭಾಜಕ ಬಂದಾಗ ಯಾವ್ದಂದ್ರೆ ಯಾವ್ದ AW. ಇವು 3 ನೆನಪಿರ್ತಾವಲ್ಲ ಅದು ಯಾವ್ದಾದ್ರೆ A ಸೀರೀಸ್ದಾಗ. ಇನ್ನು ಗ್ರೂಪ್ B ಅಂತ ಬರ್ತೈತ್ರಿ, ಅದಕ್ಕಂದ್ರೆ ಗ್ರೂಪ್ B ಅಂತ ಕರಿತಾರ ಅಥವಾ B ಸೀರೀಸ್ದಾಗ. B ಸೀರೀಸ್ A ಸೀರೀಸ್ ಅಂತ ಯಾಕೆ ಮಾಡ್ರೆ? A ಸೀರೀಸ್ದು A ಆಲ್ಫಾಬೆಟ್ಲೆ ಸ್ಟಾರ್ಟ್ ಅದು. ಗ್ರೂಪ್ B ಸೀರೀಸ್ದು ಏನಕ್ಕಂದ್ರೆ B ಆಲ್ಫಾಬೆಟ್. B ಆಲ್ಫಾಬೆಟ್ ಏನು ಹೇಳಿದ್ನಿ? ಡ್ರೈ ರೀಸನ್. ಪೂರ್ತಿ ಡ್ರೈ ಇರ್ಬೇಕು. ಡ್ರೈ ಅಂದ್ರೆ ಮಳಿ ಆಗ್ತಿರ್ಬಾರ್ದು ಅಂತ ರೀಸನ್ ಬಂದ್ರೆ ನಮ್ಮಲ್ಲಿ ಇಂಡಿಯಾದಾಗ ಡ್ರೈ ಸೀಸನ್ ಎಲ್ಲಿ ಬರ್ಬೋದು? ಎಕ್ಸಾಂಪಲ್ ಕೊಟ್ರ ರಾಜಸ್ಥಾನ್. ಇದು ಡೈರೆಕ್ಟ್ ನೀವು B ಸೀರೀಸ್ದಾಗ ನೆನಪಿಟ್ರು ಡ್ರೈ ಅಂತ ಬರ್ತೇಳಿ. ಅವ್ನು ರಾಜ್ಯ ಎಕ್ಸಾಂಪಲ್ ಕೊಡಾಗ AMW BMW ಏನೇ ಕೊಡ್ಲಿ ಅವ್ನು ಕೊಟ್ಟಾಗ ಅದು ಎಲ್ಲರ ಡ್ರೈ ಸೀರೀಸ್ ಕೊಟ್ಟಿದ್ದೇಳಿ ಅದನ್ನ ತೆಲುಗಿಗೆ ಇಟ್ಕೋಬೇಕು. B ಸೀರೀಸ್ದಾಗ ಬರ್ತದೆ. ಆ ಬಿದ್ ಮುಂದೆ ಯಾವ್ದು ಅಲ್ಫಾಬೆಟ್ ಹಾಕಿರ್ತಾನಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಈಗ ನಾ AMW ASW ಅಂತ ಹೇಳಿಲ್ಲ, ಅದು ಅಕಸ್ಮಾತ್ ನಾವು AMW ಕೊಟ್ಟ ಕೋರಮಂಡಲ್ದಾಗ ಮಳಿ ಎತ್ ಕೊಟ್ಟಾಗ ಎಲ್ಲರ AS ಕೊಟ್ಟ ಇದನ್ನ ASW ಕೊಟ್ಟಿಲ್ಲ ಹಾಕಲ್ದ ಬರ್ಬೇಡ್ರಿ, AMW ಹಾಕತ್ತದ ನೆನಪಿಟ್ಕೊಡ್ರಿ. ಯಾಕಂದ್ರೆ ಅವ್ನು ಕಂಪೇರ್ ಮಾಡೋಣ ಇಲ್ಲತ್ತಲ್ಲ. ಬಟ್ ಅವ್ನು ಆಪ್ಷನ್ ಕೊಡಾಗ ಇದನ್ನ ಹೇಳಿಕೆ ಡೈರೆಕ್ಟ್ ಕೊಡ್ಬೇಕತ್ತಿಲ್ಲ. ಅವ್ನು ಮಳಿದರ ಅಥವಾ ಟ್ರಾಪಿಕಲ್ ರೀಸನ್ ಏನ್ ಬೇಕಾದ ಆಪ್ಷನ್ ಕೊಡ್ಬೋದು. ಇವು 3 ಡಿವೈಡ್ ಮಾಡಿದ್ರೆ Aದಾಗ. ಈಗ Bದಾಗ ಬಂದಾಗ ಏನ್ ನೋಡ್ರಿ, ಒಂದೇದ Bದಾಗೂ 2 ಡಿವೈಡ್ ಮಾಡ್ತಾರೆ. Bದಾಗ ಎದಕ್ಕೆ ಹೇಳಿ ಈಗ ಡ್ರೈ ಝೋನ್ ಬರ್ತೇಳಿ ಪೂರ್ತಿ B ಸೀರೀಸ್ ದಿಂದ ಸ್ಟಾರ್ಟ್ ಆಗ. B ಸೀರೀಸ್ದಾಗ ಒಂದೇದು BWH ಅಂತ ಕರಿತಾರೆ. BWH ಅಂತ ಬರ್ತೇಳಿ ಹೈ ಹಾಟ್ ಝೋನ್. BWH ಅಂತ ಐತಲ್ಲ, B ಅಂದ್ರೆ ಡ್ರೈ ಅಂತ ನೆನಪಿಟ್ಕೋರಿ, H ಅಂದ್ರೆ ಫುಲ್ ಹಾಟ್ ಇರ್ಬೇಕು. ಹಾಟ್ ಡೆಸರ್ಟ್ ಅಂತ ಬರ್ತೇಳಿ ನಮ್ಮಲ್ಲಿ ಯಾವ್ದೈತೆ ಅಂದ್ರೆ ರಾಜಸ್ಥಾನ್. ಈ ರಾಜಸ್ಥಾನ್ ಏನೈತಿಲ್ಲ ಇದು BWH ದಾಗ ಬರ್ತೈತಿ. BWH ಕೆಟಗರಿ ಅಂತ ಕರಿತಾರೆ. ಇದಕ್ಕೆ ಏನಂತಾರ ಅಂದ್ರೆ ಎಕ್ಸ್ಟ್ರೀಮ್ಲಿ ಟೆಂಪರೇಚರ್. ಇದನ್ನ ಏನಿರ್ತೈತೆ ಅಂದ್ರೆ ಮಳೆಗಾಲ ಹಾಕಿರಂಗಿಲ್ಲ, ಅಂದ್ರೆ ಲೋ ಮಳೆಗಾಲ. ರೇನ್ಫಾಲ್ ಅಂದ್ರೆ ಪೂರ್ತಿ ಕಡಿಮೆ ಆಗಿರ್ತೈತೆ, ಅಂದ್ರೆ ಮಳಿಗೆ ಏನಿರ್ತಲ್ಲ ಪೂರ್ತಿ ಕಡಿಮೆ ಇರ್ತದೆ, ಡ್ರೈ ಝೋನ್ ಇರ್ತದೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ BWH. ಇದಾದ್ಮೇಲೆ ಇನ್ನೊಂದು BSH ಅಂತ ಬರ್ತೈತ್ರಿ. ಈ BSH ಇದಕ್ಕೆ ಸ್ಟೆಪ್ಪಿ. ಈ BSH ಮತ್ತು BW ಏನ್ ಫರಕ್ ಅಂತ ಹೇಳ್ತಾರೆ ನೋಡ್ರ. ಒಂದೇದು BWH ಅಂತ ಹೇಳಿಲ್ಲ, ಡ್ರೈ ಝೋನ್ ಫಸ್ಟ್ ಬರೋದ BWH. ಅದೇನಿರ್ತೈತೆ ಅಂದ್ರೆ ತಾರ್ ಮರುಭೂಮಿ, ಮಳಿ ಕಡಿಮೆ ಹಾಕಿರ್ತದೆ. ಕರೆಕ್ಟ್, ಇದಂತೂ ಮಳಿ ಕಡಿಮೆ ಆಕತಿ. ಎಲ್ಲಂದ್ರೆ ನಾವು ರಾಜಸ್ಥಾನ ಎಕ್ಸಾಂಪಲ್ ಕೊಡ್ತೀವಿ. ಆದ್ರೂ ಕರ್ನಾಟಕದಾಗೂ ಒಂದ್ ಕಡೆ ಮಳಿ ಕಡಿಮೆ ಆಕತಿ. ಮಳಿ ಬರ್ಬೇಕಾರೆ ಏನ್ ಹಾಕಿರ್ತದೆ? ಮೋಡ ತರ್ತಿರ್ತೈತಿಲ್ಲ. ತರ್ಬೇಕಾರೆ ಏನಾಕತಿ? ಎಲ್ಲರ ಒಂದು ಮೋಡ ಅಂತಿಲ್ಲ, ಅಲ್ಲಿದೆ ಎಲ್ಲರ ಮಳೆಯಾಗಿ ಬಿತ್ತತ್ತೀನಿ. ಅದ್ರ ಮುಂದೆ ಅದ್ರ ಶಾಡೋ ಏರಿಯಾ ಅಂತ ಕರಿತೀವಿ. ಅಥವಾ ಅದಕ್ಕೆ ಏನತ್ತೀವಿ ಅಂದ್ರೆ ಮಳೆ ನೆರಳಿನ ಪ್ರದೇಶ. ಆ ಮಳೆ ನೆರಳಿನ ಪ್ರದೇಶಗಳು ಏನಿರ್ತಾವಲ್ಲ ಅವೆಲ್ಲ ಯಾವ ಝೋನ್ಯಾಗ ಬರ್ತಾವ ಅಂದ್ರೆ ಇದನ್ನ BSH ಅಂತ ಬರ್ತೈತಿ. ಮಳೆ ಆ ಎಸ್ ದಾಗ ಸ್ಟೆಪೀಸ್ ಅಂತ ನೆನಪಿಟ್ಕೊಂಡ್ರಿ. ಎಸ್ ದಾಗ ಸ್ಟೆಪೀಸ್ ಅಂತ ನೆನಪಿಟ್ಕೋರಿ. ಆ ಸ್ಟೆಪೀಸ್ ಅಂದ್ರೆ ಸ್ಯಾಡೋ ಏರಿಯಾಸ್. ಇವು ಏನ್ ಸ್ಯಾಡೋ ಏರಿಯಾ, ಎಲ್ಲೆಲ್ಲಿ ರೇನ್ ಸ್ಯಾಡೋ ಏರಿಯಾ ಇರ್ತಾವಲ್ಲ ಇಲ್ಲಿ ಅಟ್ಟಲ್ಲ, ಎಲ್ಲ ರೇನ್ ಸ್ಯಾಡೋ. ನಮ್ದು ಅಟ್ಟ ಎಕ್ಸಾಂಪಲ್ ಇವು ಇಂಡಿಯನ್ ರೀಸನ್ ಮಾಡ್ಯಾರ ತಟ್ಟ ಹೇಳತ್ನ. ಇಂಡಿಯನ್ ರೀಸನ್ ದಾಗ ಬಂದಾಗ ರೇನ್ ಸ್ಯಾಡೋ ಏರಿಯಾ ನಮ್ಮಲ್ಲಿ ಕೋಸ್ಟಲ್ದಾಗ ವೆಸ್ಟರ್ನ್ ಘಾಟ್ನಾಗ ಬಂದಾಗ ಮೊದಲು ಮಳಿ ಬಂದಿರ್ತದೆ, ಅದ್ರ ಭಾಗದಾಗ ಏನಿರ್ತದೆ ಅಂದ್ರೆ ಮಳಿ ಇರಂಗಿಲ್ಲ. ಆ ಸ್ಯಾಡೋ ಏರಿಯಾ ಎಲ್ಲಿ ಬರ್ತಾವ ಅಂದ್ರೆ BSH ದಾಗ ಬರ್ತಾವ. ನೆನಪಿರ್ತೈತಲ್ಲ, BWH BSH. BWH ಬಂದ್ರ ಮ್ಯಾಲ, BSH ಬಂದ್ರ ಕೆಳಗೆ. ಹಿಂಗ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ ನೋಡ್ರಿ BWH ಮ್ಯಾಲ, BSH ಇಲ್ಲಿ ಎರಡು ಗೊತ್ತಾದಲ್ಲ. ASH ಇಲ್ಲಿ ಯಾವ್ದು ಹೇಳಿ? AMW ಮತ್ತು ASH. AW ಬಂದ್ರ
ಸವರ್ಣ, ವೆರಿ ಗುಡ್. ನೆಕ್ಸ್ಟ್ ಇನ್ ಯಾವ್ದು ಉಳಿಸಿದ್ದು? ಈ ಎರಡು ಭಾಗ ಮೂರನೇ ಭಾಗ ಗ್ರೂಪ್ ಸಿ. ಅದಕ್ಕೆ ಹೇಳಿದ್ನ ಹೇಳ್ರಿ, ಸಿ ಅಂತ ಬರ್ತದೆ. ಎರಡಾದ್ಮೇಲೆ ಎ ಆತ ಸಿರೀಸ್, ಬಿ ಆತ. ಇನ್ನು ಸಿ ಸಿರೀಸ್ ಯಾವ್ದಂದ್ರೆ ಟೆಂಪರೇಟ್ ಝೋನ್ ಅಂತ ಕರಿತೀವಿ. ಈ ಟೆಂಪರೇಟ್ ಝೋನ್ ನ ಒಂದೆರಡಾಗಿ ಮಾಡ್ತಾರೆ, CWH ಅಂತ ಮಾಡ್ತಾರೆ. ಇದಕ್ಕೆ ಏನಂತಾರೆ ಅಂದ್ರೆ ಹ್ಯೂಮಿಡ್ ಏರಿಯಾ ಅಂತ ಕರೀತಾರೆ. ಈ ಹ್ಯೂಮಿಡ್ ಏರಿಯಾ ಏನಿರುತ್ತೆ ಗೊತ್ತಾ, ನಮ್ಮಲ್ಲಿ ನೋಡ್ರಿ ಮಳೆಗಾಲ ಇರಲಿ ಒಮ್ಮೆ ಬ್ಯಾಸಿಗೆ ಇರಲಿ, ಹ್ಯೂಮಿಡ್ ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಇರ್ತೇನೆ, ಅದಕ್ಕೆ ಏನಂತೀವಿ ತೇವಾಂಶಗಳು ಜಾಸ್ತಿ ಇರ್ತೇನೆ. ಸರಿ, ಆರ್ದ್ರತೆ ಅಲ್ಲ, ಆರ್ದ್ರತೆ ಅಂತಾರೆ ನೋಡ್ರಿ. ಆ ಆರ್ದ್ರತೆ ಜಾಸ್ತಿ ಇರ್ತದೆ, ಅದರಿಂದ ಆಟೋಮೆಟಿಕ್ ಮನುಷ್ಯ ಬೆವಿತಿರ್ತದೆ ನೋಡಿ. ಬಿಸಿಲು ಇರಂಗಿಲ್ಲ, ಏನು ಇರಂಗಿಲ್ಲ, ಬಟ್ ಆರ್ದ್ರತೆ ಇರೋದ್ರಿಂದ ಮನುಷ್ಯ ಬೆವಿತಿರ್ತದಲ್ಲ. ಅಂತ ಝೋನ್ಸ್ ಏನಿರ್ತಾವಲ್ಲ ಅದಕ್ಕೆ ಏನು ಕರೀತಾರೆ ಅಂದ್ರೆ ಸಿ ಕ್ಯಾಟಗರಿ ಒಳಗೆ ಬರ್ತದೆ. ಅದಕ್ಕೆ ಏನಂತ ಟೆಂಪರೇಟ್ ಕ್ಲೈಮೇಟ್ಸ್ ಅಂತ ಕರಿತೀವಿ. ಟೆಂಪರೇಟ್ ಕ್ಲೈಮೇಟ್ 4 ತರ ಡಿವೈಡ್ ಮಾಡ್ರೆ ಅಂತ ಹೇಳಿದ್ವಿ. ಇದು 3ನೇ ತರದ್ದು ಯಾವ್ದಂದ್ರೆ ಟೆಂಪರೇಟ್ ಕ್ಲೈಮೇಟ್. ಅದ್ರೊಳಗೆ CWA ಅಂತ ಬರ್ತದೆ. ಅದಕ್ಕೆ ಹ್ಯೂಮಿಡ್ ಸಬ್ ಟ್ರಾಪಿಕಲ್ ಡ್ರೈ ವಿಂಟರ್ ಅಂತ ಕರೀತಾರೆ. ಸಬ್ ಟ್ರಾಪಿಕಲ್ ಅಂದ್ರೆ ಟ್ರಾಪಿಕಲ್ ಏರಿಯಾದಾಗ ಸಬ್ ಟ್ರಾಪಿಕ್ ಬರ್ತದಲ್ಲ, ಅದಕ್ಕೆ ಡ್ರೈ ಏರಿಯಾ. ಇವು ಈ ಆಲ್ಫಾಬೆಟ್ ನೆನಪಿಟ್ಕೊಳ್ಳೋಕೆ ಸಲ್ಮಂದ್ ಆದ್ಯತೆ ಕೊಟ್ಟು ಹೇಳತ್ತಿಲ್ಲ ನಿಮಗೆ. ಏನಂದ್ರೆ ಅವು ಸಿರೀಸ್ಗಳು ನೆನಪಿಟ್ಕೋರಿ ಅಷ್ಟ. ಏದ್ ಗೊತ್ತಾಗೈತಿ, ಬೀದ್ ಗೊತ್ತಾಗೈತಿ, ಸಿ ಸಿರೀಸ್ದಾಗ ಬರ್ತೇಳಿ. ಓನ್ಲಿ ಸಿ ಸಿರೀಸ್ ಬಂದ್ರೆ ನೆನಪಿಟ್ಕೋರಿ. ಸಬ್ ಟ್ರಾಪಿಕ್ ಇರ್ತೈತೆ ಅಥವಾ ಹ್ಯೂಮಿಡ್ ಏರಿಯಾ ಜಾಸ್ತಿ ಇರ್ತೈತೆ. ಅವ್ ಏನ್ ಬೇಕಾಕೊಳ್ಳಿ, ಆರ್ದ್ರತೆ ಜಾಸ್ತಿ ಇರೋದು ಯಾವ್ದು ಏರಿಯಾದಾಗ ಬರ್ತೈತಿ ಅಂತ ಹಿಂಗ ಡೈರೆಕ್ಟ್ ಕೊಟ್ಟಿರ್ತಾನೆ. CH ಹಿಂಗ್ ಕೊಟ್ಟೇಳಿ, ಸಿ ರಿಲೇಟೆಡ್ ಬರ್ತೇಳಿ, ಆರ್ದ್ರತೆಗೆ ರಿಲೇಟೆಡ್ ಬರ್ತದೆ. ನೆಕ್ಸ್ಟ್ ಲಾಸ್ಟ್ ಬರ್ತೈತ್ರಿ ಕೋಲ್ಡ್ ಅಂಡ್ ಪೋಲಾರ್ ಅಂತ ಹೇಳಿದ್ ನೆನಪೈತಿ. ಕೋಲ್ಡ ಮತ್ತು ಪೋಲಾರ್ ನಮ್ಮಲ್ಲಿ ಎಲ್ಲಿ ಇರ್ತೈತೆ ಹೇಳ್ರಿ ನೋಡು ಸೀರೀಸ್ ಬಂದ ಯಾವ್ದ? ಯಾಸ್ ಹಿಮಾಲಯನ್ ರೀಸನ್ ಬಂದ್ರೆ ಕೋಲ್ಡ್ ಇರ್ತದೆ. ನಾ ಪೋಲಾರ್ ರೀಸನ್ ಅಂತ ಹೇಳ್ತೀವಿ, ಇದನ್ನ ಪೋಲಾರ್ ಕನ್ಸಿಡರ್ ಮಾಡಿದೆ ಅಂದ್ರೆ ಪೂರ್ತಿ ನಮ್ಮ ಲಡಾಖ್ ಅದು ಬರ್ತೈತಿಲ್ಲ, ಆ ರೀಸನ್ದಾಗ ಕೋಲ್ಡ್ ಜಾಸ್ತಿ ಟೆಂಪರೇಚರ್ ಇರ್ತದೆ. ಆ ರೀಸನ್ ಬರ್ತೇಳಿ ಡಿ ಮತ್ತು ಇದಾಗ ಡಿವೈಡ್ ಮಾಡ್ಬೋದು. ಅಕಸ್ಮಾತ್ ಎಕ್ಸಾಂಪಲ್ ಕೊಡಾಗ ಉತ್ತರ ಭಾರತದ್ದು ಯಾವಾಗ ಕೊಟ್ಟೇಳಿ ಅಂದ್ರೆ ಲಡಾಖ್ ರೀಸನ್ ಮತ್ತೆ ನೆನಪಿಟ್ಕೋ. ಕೋಲ್ಡ್ ರೀಸನ್ ಅಂತ ಬರ್ತೈತೆ ನಿಮ್ ತಲೆ ಬರ್ತೇಳಿ, ಅದನ್ನ ಆಟೋಮೆಟಿಕ್ ಏನ್ ಹಾಕ್ರಿ ಡಿ ಅಥವಾ ಇದಾಗ ಹಾಕ್ರಿ. ಇವು ಆಪ್ಷನ್ ಎದಕ್ಕೆ ಹೇಳತ್ತಂದ್ರೆ ಇವು ಮುಂದಿನ ಆಲ್ಫಾಬೆಟ್ ನೆನಪಿಟ್ಟು, ಇವು 4 ನೆನಪಿಟ್ಟಿರ್ತೇನೆ ಆಟೋಮೆಟಿಕ್ ಎಲಿಮಿನೇಟ್. ಯಾಕಂದ್ರೆ ಎಕ್ಸಾಮ್ದಾಗ ಎರಡು ಮಣ್ಣು ಕೆ ಇದಾಗ ಕೇಳೋಣ, ಮಾನ್ಯಮ್ ಕೇಳೋಣ, ಅದಕ್ಕಿಂತ ಮುಂಚೆನೂ ಕೆ ಇದಾಗ ರಿಪೀಟೆಡ್ ಕೆ ಎದಾಗ ಕೇಳತ್ತಾನ. ಅವ್ರು ರಿಪೀಟೆಡ್ ಈಗ ಇದನ್ನು ಏನು ಮಾಡಿರಲಿಲ್ಲ, ಇದನ್ನು ಹೋದ್ಮೇಲೆ ಒಂದು ಕ್ವಶನ್ ಪೇಪರ್ನಾಗ ತೆಗೆದ ಅದನ್ನ ಬಿಡಿಸಿ ನೋಡ್ರಿ. ಯಾಕಂದ್ರೆ ಕಂಪೇರ್ ಇವು 4 ಡಿವಿಷನ್ ನಿಮ್ಗೆ ನೆನಪಿದ್ದು ಅಂತೇಳಿ ಆಟೋಮೆಟಿಕ್ ಎಲಿಮಿನೇಟ್ ಮಾಡ್ಬೋದು. ಪೂರ್ತಿ ಏನು ನೆನಪಿಟ್ಕೋಬೇಕತ್ತಿಲ್ಲ. ಅದ್ರ ಸಲ್ಮಂದ್ ಹೇಳಿ ಬಂತ ಮಳೆ. ಈ ಕಡೆ ಬರ್ರಿ. CW ಅದನ್ನ ಹೇಳಿ, ಆಲ್ಫಾಬೆಟ್ ನೆನಪಿಡ್ಸಾತಿಲ್ಲ. ಬರ್ರಿ ಈ ಕಡೆ ಬರ್ರಿಪ್ಪ. ಬರ್ರಿ ಈ ಕಡೆ ಬರ್ರಿ. ಇದ್ರೊಳಗೆ ಯಾವ್ದ ಡಿ ಸಿರೀಸ್ ಅಂತ ಬಂದಿದ್ವಲ್ಲ, ಡಿ ಸಿರೀಸ್ ಮತ್ತೆ ಈ ಸಿರೀಸ್ನ 4ನೇ ಇದ್ರೊಳಗೆ ಡಿವೈಡ್ ಮಾಡ್ತಾರೆ. ಬಟ್ ಡಿಗೆ ಈಗ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳತ್ನ. ಡಿ ಸಿರೀಸ್ ಏನ್ ಬರ್ತಾವಲ್ಲ ಇವಕ್ಕೆ ಏನಂತಾರ ಅಂದ್ರೆ ಸ್ನೋ ಇರೋ ಪ್ಲೇಸ್ಗಳು, ಅಂದ್ರೆ ಬರಪ್ ಜಾಸ್ತಿ ಇರ್ತದೆ, ತಂಡ ಇರ್ತದೆ, ಕರೆ ಬರಪ್ ಟೈಪ್ ಇರ್ತದಲ್ಲ ಅಂತ ಈ ರೀಸನ್ ಬಂದು ಅಂತೇಳಿ ಇದಕ್ಕೆ ಏನಂತ ಅಂದ್ರೆ ಡಿ ಝೋನ್ದಾಗ ಬರ್ತದೆ. ಈ ಝೋನ್ ಬರ್ತೇಳಿ ಪೂರ್ತಿ ಥಂಡ್ರ ಇರ್ಬೇಕು. ಅದಕ್ಕೆ ಏನಂತ ಕರೀತಾರ ಅಂದ್ರೆ ಥಂಡ್ರ ಅಥವಾ ಅಲ್ಫೈನ್ ಫಾರೆಸ್ಟ್ಗಳು ಅಂತ ಕರೀತಾರಲ್ಲ. ಹಿಮಾಚಲ್ ರೀಸನ್ ಆಗಲಿ ಉತ್ತರಾಖಂಡ್ ಆಗಲಿ ಇವ್ರೊಳಗೆ ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತೀನಿ. ಹಿಮಾಲಯನ ಅರುಣಾಚಲ್ ಪ್ರದೇಶ ಸಿಕ್ಕಿಂ ರೀಸನ್ ಅದು ಬರ್ತೇಳಿ ಇದು ಯಾವ್ದ್ರ ಬರ್ತದೆ ಡಿ ಝೋನ್ನಾಗ ಬರ್ತದೆ. ಇದಕ್ಕಿಂತ ಮ್ಯಾಲೆ ಎಲ್ಲರ ಭಾಳ ಟೆಂಪರೇಚರ್ ಕೋಲ್ಡ್ ಇರ್ತೈತೆ ಅಥವಾ ಥಂಡ್ರ ಅಥವಾ ಅಲ್ಫೈನ್ ಅಂತ ಎಲ್ಲಿ ಮೆನ್ಷನ್ ಮಾಡಿರ್ತಲ್ಲ. ಅಲ್ಫೈನ್ ಫಾರೆಸ್ಟ್ ಅಂದ್ರೆ ಗೊತ್ತಾಗತ್ತಲ್ಲ, ಹೈಯೆಸ್ಟ್ ಹತ್ತಿ ಬೆಳೆದಿರ್ತಾವಲ್ಲ ಅಂತ ಅಲ್ಫೈನ್ ಫಾರೆಸ್ಟ್ ಅದು ಎಲ್ಲಿ ಬೆಳಿತೈತೆ ಬರಪ್ ರೀಸನ್ದಾಗ ಬೆಳೆದಿರ್ತದೆ. ಅಂತ ಫಾರೆಸ್ಟ್ ಅಥವಾ ಥಂಡ್ರ ರೀಸನ್ ಬರ್ತೇಳಿ ಈ ಡಿವಿಷನ್ದಾಗ ಬರ್ತಾವೆ. ಗೊತ್ತಾದವಲ್ಲ 4 ಡಿವಿಷನ್ ಲಾಸ್ಟ್ ಹೇಳ್ತೀರಿ. ಇವನೇನು ಆಲ್ಫಾಬೆಟ್ ಹೇಳ್ಬೇಡ್ರಿ, ಬಟ್ 4 ಇದನ್ನ ಹೇಳ್ಬಿಡ್ರಿ ರೀಸನ್. 1ನೇದು ರೀಸನ್ ಬಂದ್ರೆ ಎದ್ರ ಸಲ್ಮಂದ ಇವು ಇನ್ನೊಂದು ತಲೆಗೆ ಇಟ್ಕೋರೆ. ಒಳಗಿಂದ ಏನು ಡೆಪ್ತ್ ಹೇಳಿಲ್ಲ, ಅದ್ರೊಳಗೆ ಏನು ನಾಲೆಜ್ ನೆನಪಿಟ್ಕೋರೆ ಅಂದ್ರೆ ಓನ್ಲಿ ಎ ಸಿರೀಸ್ದಾಗ ಇವು ಬರ್ತಾವೆ, ಬಿ ಸಿರೀಸ್ದಾಗ ಇವು ಬರ್ತಾವೆ, ಸಿ ಸಿರೀಸ್ದಾಗ. ಯಾಕಂದ್ರೆ ಮಳೆಗಾಲದ ಏನೋ ರಿಲೇಟೆಡ್ ಕೊಟ್ಟತ್ತೀನಿ ಎ ಸಿರೀಸ್ನಾಗ ಬರ್ಬೇಕು. ಅಲ್ಲಿ ಎದಾಗ 1 2 ಕೊಟ್ಟಿರ್ತಾನೆ, ಅವ್ನು ಎಲಿಮಿನೇಟ್ ಮಾಡ್ಬೋದು ಅಂತ ಹೇಳತ್ತೀನಿ. ಎ ಸಿರೀಸ್ ಎದಕ್ಕೆ ಬರ್ತೈತೆ ಅಂತ ಹೇಳಿ ಟ್ರಾಪಿಕಲ್ ಕ್ಲೈಮೇಟ್. ನೆಕ್ಸ್ಟ್ ಎ ಸಿರೀಸ್ ಆದ್ಮೇಲೆ ಬಿ ಸಿರೀಸ್ ಯಾವ್ದ ಡ್ರೈ, ಸಿ ಸಿರೀಸ್ ಟೆಂಪರೇಟ್ ಝೋನ್ ಅಂದ್ರೆ ಗೊತ್ತಾಕವಲ್ಲ ಎಕ್ಸಾಂಪಲ್. ಆಮೇಲೆ ಇದನ್ನ ಲಾಸ್ಟ್ ಸಿದಾಗ ಬರ್ತೈತೆ, ಅಲ್ಲಿ ಡಿ ಮತ್ತು ಇ ಅಂತ ಬರ್ತೈತಿ. ಯಾವ ಪೋಲಾರ ಮತ್ತು ಕೋಲ್ಡ. ವೆರಿ ಗುಡ್. ನೆಕ್ಸ್ಟ್ ಇದೆ ರೀಸೆಂಟ್ ಆಗಿ ಇನ್ನೊಂದು ಕರ್ನಾಟಕದಾಗ ರೀಸೆಂಟ್ ಆಗಿ ಅನುಭವ ಮಂಟಪನ ಮರು ಅಭಿವೃದ್ಧಿ ಮಾಡತ್ತಾರ ಅಥವಾ ಹೊಸದಾಗಿ ಇದನ್ನ ಮಾಡತ್ತಾರ, ನಿರ್ಮಾಣ ಮಾಡತ್ತಾರ. ಎಲ್ಲಿ ಬರ್ತೈತಿ? ಬಸವ ಕಲ್ಯಾಣ, ಬಿಜಾಪುರದ ಬಸವ ಕಲ್ಯಾಣ, ಬೀದರ್ನ ಬಸವ ಕಲ್ಯಾಣ. ಎಲ್ಲಿ? ಬೀದರ್ನ ಇದ್ರ ಮೇಲೆ ಏನ್ ಕೇಳಿರ್ತಾರ 12ನೇ ಸೆಂಚುರಿ ಜಗತ್ನಾಗ ಮೊಟ್ಟ ಮೊದಲ ಸ್ಪಿರಿಚುವಲ್ ಯಾವ್ದಾರ ಪಾರ್ಲಿಮೆಂಟ್, ಸ್ಪಿರಿಚುವಲ್ ಪಾರ್ಲಿಮೆಂಟ್ ಭಾರತದ ಮೊದಲು ಅಂದ್ರೆ ಅನುಭವ ಮಂಟಪ. ಸ್ಪಿರಿಚುವಲ್ ಏನತ್ತು? ಆಧ್ಯಾತ್ಮಿಕ ಸಂಸತ್ ಅಂತ ಕರಿತಾರಲ್ಲ ಭಾರತದಾಗ. ಆಧ್ಯಾತ್ಮಿಕ ಸಂಸತ್ ಯಾವ್ದಂದ್ರೆ ಇದು ಅನುಭವ ಮಂಟಪ. ಯಾಕಂದ್ರೆ ಸಂಸತ್ ಅಂದ್ರೆ ನಮ್ಮಲ್ಲಿ ಇದು ಒಂದು ಟೆಂಪಲ್ ಐತೆ ಹೇಳ್ರಿ ನೋಡು, ನಮ್ಮ ಸಂಸತ್ತಿಗೆ ಹೋಲ್ತಿತ್ತು. ಹಳಿ ಸಂಸತ್ತಿಗೆ ಯಾವ್ದು? ಮೇಗುತಿ ಏನದ? ಯಾವ್ದ್ರ? ದುರ್ಗಾ ದೇವಾಲಯ ಅಲ್ಲ, ಚೌಸಾ ದುರ್ಗಾದೆ ಅದ ದುರ್ಗಾ ಎಲ್ಲಿ ಇಲ್ಲಿ ಮಧ್ಯಪ್ರದೇಶ ಚೌಸಾತ್ ದೇವಿನಿ ಯೋಗಿನಿ, ಚೌಸಾತ್ ಯೋಗಿನಿ ಮಧ್ಯಪ್ರದೇಶದ. ಕರ್ನಾಟಕದ ದುರ್ಗಾ ದೇವಾಲಯ ಇಲ್ಲ. ಇದು
ಕರ್ನಾಟಕದ ದುರ್ಗಾ ದೇವಾಲಯ ಕಂಪೇರ್ ಮಾಡಿದಾಗ ಹಳಿ ಸಂಸತ್ತ ಮತ್ತು ಹೊಸ ಸಂಸತ್ತಿಗೆ ಯಾವ್ದು ಕಂಪೇರ್ ಮಾಡಿಲ್ಲ. ಹಳಿ ಸಂಸತ್ ಇತ್ತಲ್ಲ ಅದಕ್ಕೆ ಸಂವಿಧಾನ ಸದನ ಅಂತ ಕರಿತೀವಲ್ಲ, ಅದಕ್ಕೆ ಕಂಪೇರ್ ಮಾಡಿದಾಗ ಹೆಂಗೆ ಸಂಸತ್ ಅಂತ ಕರಿತೀವಿ, ದುರ್ಗಾ ಟೆಂಪಲ್ ರಿಲೇಟೆಡ್ ಮಾಡಿ ಕಟ್ಟಿದ್ರ ತೇತಿರಲ್ಲ, ಸೇಮ್ ಹಂಗ ಆಧ್ಯಾತ್ಮಿಕವಾಗಿ ಜಗತ್ತಿನ ಮೊದಲ ಸಂಸತ್ ಯಾವ್ದಂದ್ರೆ ಇದು ಅನುಭವ ಮಂಟಪ. ಅದು ನ್ಯೂಸ್ನಾಗ ಐತಿ, ಎಲ್ಲಿ ಕೇಳ್ಬೋದು, ಬೀದರ್ ಜಿಲ್ಲೆ ಎಲ್ಲಿ ಕಟ್ಟಾತಾರ ಅಥವಾ ಎಲ್ಲಿ ಬರ್ತೈತೆ ಅಂದ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಬರ್ತೈತೆ ನೋಡ್ರಿ, ಈ ಇದನ್ನೇನ್ರ ವರ್ಲ್ಡ್ ಬ್ಯಾಂಕ್ದವ್ರು ಏನು ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ವರ್ಲ್ಡ್ ಬ್ಯಾಂಕ್ ಐತಲ್ಲ, ನಮ್ಮ ಕಂಟ್ರಿಗಳನ್ನ ಯಾವ್ದೇ ಕಂಟ್ರಿ ಆಗಲಿ ಎಲ್ಲ ಕಂಟ್ರಿಗಳನ್ನ ಏನಾಗಿ ಡಿವೈಡ್ ಮಾಡ್ತಾರೆ ಅಂದ್ರೆ ಯಾವ ಇನ್ಕಮ್ ಲೆವೆಲ್ಗೆ ಅದಾವಲ್ಲ ಅದ್ರ ಮೇಲೆ ಡಿವೈಡ್ ಮಾಡಿರ್ತಾರೆ. ಇದ್ರ ಮೇಲೆ ಕ್ವಶನ್ ಹೆಂಗೆ ಕೇಳ್ತಾರೆ WTO ಮೇಲೆ ಕೇಳಿದ್ ಗೊತ್ತೈತಲ್ಲ, ಆ WTO ಹೆಂಗೆ ಕ್ಯಾಟಗಿರಿ ಮಾಡಿರ್ತೈತೆ ಅಂತ ಹೇಳಿ ಕೇಳಿದ್ ನೆನಪೈತಲ್ಲ, ಮಾರ್ಕೆಟ್ ಎಕ್ಸಸ್ ಹೆಂಗೆ ಕೊಡ್ತಾರೆ ಅಗ್ರಿಕಲ್ಚರ್ ಮೇಲೆ ಅಂತೇಳಿ. ಸೇಮ್ ಹಂಗ ವರ್ಲ್ಡ್ ಬ್ಯಾಂಕ್ದವ್ರ ಪ್ರತಿಯೊಂದು ಕಂಟ್ರಿಗೆ ಇವ್ರದ್ದು ಆರ್ಥಿಕತೆ ಎಷ್ಟೈತಿಲ್ಲ ಅದ್ರ ಮೇಲೆ ಡಿವೈಡ್ ಮಾಡ್ತೈತಿ, ಎಷ್ಟು ಕ್ಯಾಟಗಿರಿ ಆಗಿ ಡಿವೈಡ್ ಮಾಡ್ತೈತಿ. ಈಗ ಇಂಡಿಯಾ ಯಾವ ಕ್ಯಾಟಗಿರಿ ಒಳಗೈತೆ ಅಂತ ಕೇಳ್ಬೋದು. ಯಾವ್ದು? ಎಸ್, ಯಾವ ಎಷ್ಟು ಕ್ಯಾಟಗಿರಿ ಅಂದ್ರೆ 4 ಕ್ಯಾಟಗಿರಿ. 1ನೇ ಕ್ಯಾಟಗಿರಿ ಯಾವ್ದು? 1ನೇದು ಯಾವ್ದ? ಅತಿ ಹೈ. 1ನೇದ ಹೈ. 2ನೇದ ಯಾವ್ದ? ಹೈ. 1ನೇದು ಹೈ ಮತ್ತು 2ನೇದು ಹೈ ಅಪ್ಪ ವೆರಿ ಹೈ ಅಲ್ಲ, ವೆರಿ ಹೈ ಬರಂಗಿಲ್ಲ. 1ನೇದ ನಾನು ಹೇಳ್ಬಿಡ್ತೀನಿ ತೋ. ಹೆಂಗೆ ಕನ್ನಡದಾಗ ನೆನಪಿಟ್ರೆ ಕನ್ನಡದಾಗ ಹೇಳ್ತೀನಿ. ಯಾವ್ದ್ರ? ಅತ್ಯಂತ ಉತ್ತಮ, ಮಧ್ಯಮ, ನಾನು ಹೇಳ್ತೀನಿ ಹೈ ಇನ್ಕಮ್, ಅಪ್ಪರ್ ಮಿಡಲ್ ಇನ್ಕಮ್, ಆಮೇಲೆ ಮಿಡಲ್ ಇನ್ಕಮ್, ಲೋವರ್ ಮಿಡಲ್ ಹತ್ತಾರ, ಆಮೇಲೆ ಲೋವರ್ ಬರ್ತಾವೆ, 4 ಬರ್ತಾವೆ ಹೇಳಿನಲ್ಲ. 1ನೇದ ಪೂರ್ತಿ ಹೈ ಇನ್ಕಮ್ ಅಂತ ಬರ್ತೈತಿ, ಅತಿ ಡೆವಲಪ್ಡ್ ಕಂಟ್ರಿ ಯಾವ USA ಅದಾವಲ್ಲ ಇವೆಲ್ಲ ಹೈ ಇನ್ಕಮ್ ಕಂಟ್ರಿ. ಆಮೇಲೆ ಅಪ್ಪರ್ ಮಿಡಲ್ ಇನ್ಕಮ್ ಅಂತ ಕರಿತಾರೆ, ಅಥವಾ ಏನಂದ್ರೆ ಅಪ್ಪರ್ ಲೋವರ್ ಇನ್ಕಮ್ ಅಂತ ಕರಿತಾರೆ. ಇದು ಯಾಕೆ ಅಪ್ಪರ್ ಲೋವರ್ ಅಂದ್ರೆ, ಮಿಡಲ್ ಲೋವರ್ ಅಂತ ಏನಿರ್ತದಿಲ್ಲ ಪೂರ್ತಿ ನೋಡ್ರೆ ಮಿನಿಮಮ್ ದಿಂದ ಹೇಳ್ಕೊತಂದ್ರೆ ಲೋವರ್ ಆದ್ಮೇಲೆ ಅದ್ರ ನೋಡು ಬರೋದು ಯಾವ್ದಂದ್ರೆ ಮಿಡಲ್ ಲೋವರ್ ಅಂತ ಕರಿತಾರೆ. ಅಂದ್ರೆ ಮಿಡಲ್ ಲೋವರ್ ಒಳಗೆ ಮಿಡಲ್ ಐತಂದ, ಆಮೇಲೆ ಮಿಡಲ್ ಲೋವರ್ ಆದ್ಮೇಲೆ ಇನ್ನೊಂದು ಯಾವ್ದು ಬರ್ತದ್ರೆ ಅಪ್ಪರ್ ಲೋವರ್ ಕಂಟ್ರಿ, ಅದಾದ್ಮೇಲೆ ಹೈ ಕಂಟ್ರಿ. ಇವು 4 ಎದ್ರ ಮೇಲೆ ಡಿವೈಡ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಏನು ನೆಟ್ ಇನ್ಕಮ್ ಇರ್ತದಲ್ಲ ಆ ಇನ್ಕಮ್ ಮೇಲೆ ಡಿವೈಡ್ ಮಾಡ್ತಾರೆ. ಈಗ ರೀಸೆಂಟಾಗಿ 26 ನ್ಯೂಸ್ನಾಗ ಯಾಕೈತಂದ್ರೆ, ಪ್ರತಿ ವರ್ಷ ಏನು ಕೊಡ್ತೈತೆ ಅಂದ್ರೆ ಯಾವ ಕಂಟ್ರಿ ಯಾವ ರೀಸನ್ದಾಗ ಅದಾವ ಅಥವಾ ಯಾವ ಇನ್ಕಮ್ದಾಗ ಅದಾವ ಕೊಡ್ತಿರ್ತದೆ. ರೀಸೆಂಟಾಗಿ WTO ಅಲ್ಲ ವರ್ಲ್ಡ್ ಬ್ಯಾಂಕ್ದವ್ರ ಇಂಡಿಯಾನ ಯಾವ ರೀಸನ್ದಾಗ ಐತೆ ಅಂತ ಕೊಟ್ಟಾರ. ಅಲ್ಲಿ ಲೋವರ್ದಾಗ ಅಪ್ಪರ್ ಮಿಡಲ್ ಲೋವರ್, ಆಮೇಲೆ ಹೈದಾಗ. ಇದ್ರಾಗ ಕನ್ಫ್ಯೂಸ್ ಆಕತಿ. ಅದ್ರ ಉತ್ತಮ ಏನತ್ತೆ ಇಂಗ್ಲಿಷ್ ಕನ್ನಡದಾಗ ಏನಂತೀರಿ ಹೇಳ್ಪಟ್ಟವ? ಮಧ್ಯಮ ಹಣಕಾಸು ಏನತ್ತಾರ ಅದಕ್ಕೆ? ಮಧ್ಯಮ. ಎರಡು ಹೇಳ್ತಾನೆ ಒಟ್ಟು ಇಂಗ್ಲೀಷ್ ಒಂದು ನೆನಪಿಟ್ಕೋರಿ, ಎರಡು ಕನ್ಫ್ಯೂಸ್ ಬೇಡ, ನಾನು ಹೇಳ್ಬಿಡ್ತೀನಿ. ಲೋವರ್ ಆದ್ಮೇಲೆ ಅದ್ರ ನಡು 2ನೇದು ಬರೋದ ಮಿಡಲ್ ಲೋವರ್. ಇವ ಯಾಕೆ ಹಿಂಗೆ ಸ್ಲೋದಿಂದ ಹೇಳತ್ನಂದ್ರೆ, ಈ WTOದವ್ರು ಕೊಡೋರ ಇದನ್ನ ವರ್ಲ್ಡ್ ಬ್ಯಾಂಕ್ದವ್ರ ಕೊಡ್ತಾರೆ. ಇದನ್ನ WTO ಅಲ್ಲ ವರ್ಲ್ಡ್ ಬ್ಯಾಂಕ್ದವ್ರು ಕೊಡ್ತಾರಲ್ಲ, ಅವ್ರು ಕೊಡ್ಬೇಕಾರ ಪೂರ್ತಿ ಕೆಳಗಿಂದ ಹೋಗಿರ್ತಾರೆ. ಯಾವ್ದು ಕಡಿಮೆ ಕಂಟ್ರಿ ಐತಿ ಅಲ್ಲಿಂದ ಮೇಲೆ ಹೋಗಿರ್ತಾರಲ್ಲ, ಅದಕ್ಕೆ 1ನೇದ ಲೋವರ್ ಕಂಟ್ರಿ, ಪೂರ್ತಿ ಲೋ ಇನ್ಕಮ್ ಕಂಟ್ರಿ. ಅದಾದ್ಮೇಲೆ ಮಿಡಲ್ ಲೋ ಇನ್ಕಮ್ ಕಂಟ್ರಿ, ಅದಾದ್ಮೇಲೆ ಅಪ್ಪರ್ ಮಿಡಲ್ ಲೋ ಇನ್ಕಮ್ ಕಂಟ್ರಿ ಅಂತಾರ, ಅಥವಾ ಅಪ್ಪರ್ ಲೋವರ್ ಕಂಟ್ರಿ ಅಂತ ಕರಿತಾರೆ. ಯಾಕಂದ್ರೆ ಮಿಡಲ್ ಆದ್ಮೇಲೆ ನೆಕ್ಸ್ಟ್ ಬರೋದು, ಅದಾದ್ಮೇಲೆ ಹೈ ಇನ್ಕಮ್ ಕಂಟ್ರಿ. ಹೈ ಇನ್ಕಮ್ ಕಂಟ್ರಿದಾಗ ಬರೋದ USA. ಆಮೇಲೆ ಇವು ನಮ್ದು ಯಾವ್ದ್ರ ಬರ್ತೈತೆ ಅಂದ್ರೆ ಮಿಡಲ್ ಲೋವರ್ ಕಂಟ್ರಿ, ಅಥವಾ ಏನಂತ ಕರಿತೀವಿ ಕನ್ನಡದಾಗ ಅದಕ್ಕೆ ಮಧ್ಯಮ, ಅರೆ ಮಧ್ಯಮ. ಹಂಗೆ ನೆನಪಿಟ್ಕೊಂಡು ನಡೀದು. ಗೊತ್ತಾದವಲ್ಲ, ಕನ್ಫ್ಯೂಸ್ ಆಗಲ್ಲ. ಇದು ಯಾಕಂದ್ರೆ ಡಿವೈಡ್ ಮಾಡಿರ್ತಾರೆ, ಅದ್ರ ಸಲ್ಮಂದಿ ಹೇಳಿ 4 ಥರ ಡಿವೈಡ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಮತ್ತು WTO ಒಂದಿನ ಅದು ನೆನಪಿಟ್ಕೋರು ವರ್ಲ್ಡ್ ಬ್ಯಾಂಕ್ದವ್ರು. ಯಾಕಂದ್ರೆ WTOದವ್ರು ಮೊನ್ನೆ ಅಗ್ರಿಕಲ್ಚರ್ ಮೇಲೆ ಕ್ವಶನ್ ಕೇಳಿದ್ರಲ್ಲ, ಹಿಂಗೆ ಕೇಳ್ಬೋದು. ಯಾಕಂದ್ರೆ WTOದವ್ರು ಹೆಂಗೆ ಮಾಡ್ತಾರೆ ಇವ್ರ ಮೇಲೆ ಅದೊಂದು ಕ್ವಶನ್ ಕೇಳ್ತಿರ್ತಾನೆ, ಹೇಳ್ಬಿಡ್ತೀರಿ GDP, GNP, NNP, NDP ಅಂತ ಕೇಳ್ತಿರ್ತಾನಲ್ಲ. ಈಗ ನೋಡ್ರಿ GDP ಅಂದ್ರೆ ಏನು ಹೇಳ್ರಿ? ಒಂದು ದೇಶ ಅದ್ರ ಬಾರ್ಡರ್ ಒಳಗೆ ಎಲ್ಲರ ಉತ್ಪಾದನೆ ಮಾಡಿರ್ತೇಳಿ ಇದಕ್ಕೆ ಏನಂತಾರ GDP. ಈ GDP ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಅದ್ರ ಸವಕಳಿ ವೆಚ್ಚ ಮೈನಸ್ ಮಾಡಿರ್ತಾರ ಇಲ್ಲ? ಇವು ನೆನಪಿಟ್ಕೋರ, ಇವು ಪೂರ್ತಿ ಹೇಳ್ಬಿಡ್ತು ನಾವು. ಒಂದು ದೇಶ ಎಲ್ಲರ ಅವ್ರ GDP ಅಂದ್ರೆ, ನಮ್ಮ ದೇಶದಾಗ ಭಾರತ ಏನೈತ್ಲ ಅದ್ರದ್ದು ಅರೌಂಡಿಂಗ್ ಎಷ್ಟು ನಮ್ದು ದೇಶದ ಬಾರ್ಡರ್ ಐತ್ಲ ಆ ಬಾರ್ಡರ್ ಒಳಗೆ ಅಷ್ಟ ಇನ್ಕಮ್ ಬರ್ತತೀನಿ. ಇದಕ್ಕೆ ಏನತ್ತೆ ಅಂದ್ರೆ GDP. ಅಕಸ್ಮಾತ್ ಇದಕ್ಕೆ ನಾವು ಫಾರಿನ್ ಇನ್ಕಮ್ ಕನ್ಸಿಡರ್ ಮಾಡ್ರೆ ಏನಂತ ಕರೀತಾರೆ? GNP. ಇವು ಎರಡು ಕನ್ಫ್ಯೂಸ್ ಆಗ್ಬಾರ್ದು. GDP ಆಯ್ತು GNP ಆಯ್ತು. ಯಾಕಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ, ಡೊಮೆಸ್ಟಿಕ್ ಅಂದ್ರೆ ಮನೆಯಾಗಿದ್ದು ಅಂದ್ರೆ ನಮ್ಮ ದೇಶದಾಗ ಇರೋದು ಡೊಮೆಸ್ಟಿಕ್ ಅದು. ಅದ್ರ ಜೋಡ ಎಲ್ಲರ ಫಾರಿನ್ದವ್ರು ಅಂದ್ರೆ ಬೇರೆ ಕಂಟ್ರಿದವ್ರು ಕೊಡೋದತ್ತಲ್ಲ, ನಮ್ಮವ್ರು ಅಲ್ಲಿ ಇರ್ತಾರೆ, ಅವ್ರು ನಮಗೆ ಇನ್ಕಮ್ ಕೊಡ್ತಿರ್ತಾರೆ, ಅಂದ್ರೆ ನಮಗೆ ಕಳಿಸ್ತಿರ್ತಾರೆ ತಿಳ್ಕೊರಿ. ಆ ಇನ್ಕಮ್ ಕೂಡ್ತೇಳಿ ಗ್ರಾಸ್ GNP ಅಂತ ಕರಿತೀವಿ. ಅದಕ್ಕೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಇವು ಎರಡು ಆದ್ಮೇಲೆ ಇನ್ನೆರಡು ಬರ್ತಾವ್ರಿ. ಏನು ಕಂಪೇರ್ ಮಾಡ್ತಾರೆ? ಈಗ GDP GNP ಹೇಳಿಲ್ಲ, ಸೇಮ್ ಹಂಗ NDP ಮತ್ತು NNP ಅಂತ ಬರ್ತದೆ. NDP ಅಂದ್ರೆ NDP ಅಂದ್ರೆ ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ದಾಗ ಏನು ಕನ್ಸಿಡರ್ ಮಾಡಿರ್ತಾರೆ? ಏನು ಇದ ಕ್ವಶನ್ ಕೊಟ್ಟಿರ್ತಾರೆ. ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ನೊಮ್ಮೆ ಹೇಳ್ತ ನೋಡ್ರಿ. GDP ಸಾರಿ, ನ್ಯಾಷನಲ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕರೆಕ್ಟ್, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದ GDP GNP ಕನ್ಫ್ಯೂಸ್ ಆಗಲಿಲ್ಲ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಂದ, ಇನ್ನೊಂದು ಏನಂದ್ರೆ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಇವು ಎರಡು ಅದಾವಲ್ಲ, ಇವತ್ತರ ಮುಂದಿಂದ ವರದ ಭಾಗ ಏನಂದ್ರೆ NNP ಮತ್ತು NDP. NDP ಅಂತ ಬರ್ತೈತಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದಾಗ GDP ಕನ್ಸಿಡರ್ ಮಾಡೋದು. GDP ಜೋಡ ಏನು ಮೈನಸ್ ಮಾಡ್ತಾರೆ? ಸವಕಳಿ. ಯಾಕೆ ಮಾಡಿರ್ತಾರೆ? GDP ಅಂದ್ರೆ GDPದಾಗ ಗೊತ್ತಾತ. ಇಲ್ಲಿ ಡೊಮೆಸ್ಟಿಕ್ ಅಂತ ಕನ್ಸಿಡರ್ ಮಾಡಿತ್ತಲ್ಲ, ನೆಟ್ ಡೊಮೆಸ್ಟಿಕ್ ಅಂದ್ರೆ ಡೊಮೆಸ್ಟಿಕ್ದಾಗ ಏನು ಮಾಡ್ಬೇಕಂದ್ರೆ ಅದ್ರೊಳಗೆ
ಏನೇನು ನಾವು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿವಿ ಅಥವಾ ಸೋರ್ಸಸ್ ಯೂಸ್ ಮಾಡಿರಿ, ಔಟ್ ಆಫ್ ಕಂಟ್ರಿದಿಂದ ಪೆಟ್ರೋಲ್ ತಂದಿರ್ತೀರಿ, ಅದರಿಂದ ನಮ್ಮಲ್ಲಿ ಆರ್ಥಿಕ ಉತ್ತೇಜನ ಆಗಿರ್ತದಲ್ಲ, ಆ ಪೆಟ್ರೋಲ್ ಸೋರ್ಸದ್ ರೊಕ್ಕ ಇರ್ತದಲ್ಲ ಅದನ್ನ ಮೈನಸ್ ಮಾಡಿರ್ತೇನೆ, ಅದ್ರೊಳಗೆ ಏನು ಸಿಗ್ತದೆ ಅಂದ್ರೆ NDP ಸಿಗ್ತದೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದ್ರೊಳಗೆ ಏನಂದ್ರೆ GDP ಒಳಗೆ ಮೈನಸ್ ಮಾಡ್ಬೇಕು ಹೊರತಾಗಿ ಬೇರೆದ್ರೊಳಗಲ್ಲ. ಸೇಮ್ ಹಂಗ ಅಲ್ಲಿ ಏನು ಹೇಳಿದ್ವಿ, ಇನ್ನೊಂದು GNP ಅಂತ ಹೇಳಿದ್ವಿ, ಏನಂತಾರೆ ಅದಕ್ಕೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಲ್ಲ, ಹಂಗೆ ಇನ್ನೊಂದು ಬರ್ತೈತಿ ನ್ಯಾಷನಲ್, ಯಾವ್ದು ಕರಿತೀವಿ ಅಂದ್ರೆ ಅದಕ್ಕೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ದಾಗ ಏನು ಮಾಡಿದ್ರು, ಅಲ್ಲಿದ್ದು GNP ತರೋದು ಮೈನಸ್ ಸವಕಳಿ ವೆಚ್ಚ ಮಾಡ್ರೆ ಮುಗೀತು. ಗೊತ್ತಾತಲ್ಲ ಎರಡು, ಏನು ಕನ್ಫ್ಯೂಷನ್. ಅದ್ರ ಮೇಲೂ ರಿಪೀಟೆಡ್ ಕ್ವಶನ್ ಕೇಳಿ ಏನು ಪ್ಲಸ್ ಮಾಡ್ತಾನೆ ಏನು ಮೈನಸ್ ಮಾಡ್ತಾನೆ, ಕನ್ಫ್ಯೂಸ್ ಆಗಬಾರ್ದಂದ್ರೆ ಡೊಮೆಸ್ಟಿಕ್ದಾಗ ಬಂದಿರ್ತೈತಿಲ್ಲ, ಡೊಮೆಸ್ಟಿಕ್ GDP ಕನ್ಸಿಡರ್ ಮಾಡಿದಾಗ ಯಾವನು ಮೈನಸ್ ಮಾಡಿರಂಗಿಲ್ಲ. ಔಟ್ ಆಫ್ ಕಂಟ್ರಿನ ರಷ್ಯಾದಿಂದ ರಗಡ್ ಪೆಟ್ರೋಲ್ ತಂದಾರ, ಬಟ್ ಆ ಪೆಟ್ರೋಲ್ ತಂದು ನಮ್ದು ಎಷ್ಟು ಆರ್ಥಿಕ ಉತ್ತೇಜನ ಆಗೈತಿಲ್ಲ, GDPದಾಗ ಬಂದಾಗ ಅದನ್ನ ಆರ್ಥಿಕ ಉತ್ತೇಜನ ಹಂಗೆ ಕನ್ಸಿಡರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಮೇಲೆ ಕೇಳ್ಬೋದು ಅಥವಾ ಹೇಳಿಕೆ ಮೇಲೆ ಏನು ಬೇಕಾಗಿ ಕೇಳ್ಬೋದು. ಯಾಕೆ ಕೇಳ್ಬೋದು ಅಂದ್ರೆ ನಮ್ಮಲ್ಲಿ ಈಗ ಪೆಟ್ರೋಲ್ ರಫ್ತು ಕಡಿಮೆ ಆಗೈತ್ರಿ, ಯಾಕಂದ್ರೆ ಬೇರೆ ಕಂಟ್ರಿದಿಂದ ತರತೀವಲ್ಲ, ಇವನ್ನೆಲ್ಲ ಅಪ್ಲೈಡ್ ಕೇಳಿದತ್ತೇಳಿ ಹಿಂಗೆ ಕೇಳಿರ್ತಾನೆ. ಏನು ಕೇಳಿದ್ರು GDP ನೆನಪಿಟ್ಕೋರಿ, GDP ಅಂತೇಳಿ. ಈಗ ಅವು ಎಕ್ಸಾಂಪಲ್ ಕೊಡಾಗ ರಷ್ಯಾದಿಂದ ನಾವು ಪೆಟ್ರೋಲಿಯಂ ತಂದಿವು, ತಂದ ಮೇಲೆ ಅದರಿಂದ ನಮ್ದು ಆರ್ಥಿಕ ಉತ್ತೇಜನ ಆಗೈತಿ, ಆ ಪೆಟ್ರೋಲ್ ಕನ್ಸಿಡರ್ ಮಾಡಿರ್ತಾರಲ್ಲ GDP ಕ್ಯಾಲ್ಕುಲೇಟ್ ಮಾಡಾಗಂದಾಗ ಔಟ್ ಆಫ್ ಕಂಟ್ರಿದಾಗ ಬಂದೈತೆ ಕನ್ಸಿಡರ್ ಮಾಡಂಗಿಲ್ಲತ್ತಲ್ಲ, ಕನ್ಸಿಡರ್ ಮಾಡಿರ್ತಾರೆ. ಡೊಮೆಸ್ಟಿಕ್ದಾಗ ಏನೋ ತಂದಿರ್ತಿಲ್ಲ ಅವನ್ನೆಲ್ಲ ಕನ್ಸಿಡರ್ ಮಾಡಿರ್ತಾರೆ, ಬಟ್ ಅದನ್ನ ಯಾವಾಗ ಎಲ್ಲರ ನೆಕ್ಸ್ಟ್ದಾಗ ಬರ್ತದಿಲ್ಲ ಅವಾಗ ಮೈನಸ್ ಮಾಡ್ಕೋತ ಹೋಗಿರ್ತಾರೆ. ಯಾಕಂದ್ರೆ ಸವಕಳಿ ವೆಚ್ಚ ಅಂದಾಗ ನಾವು ರಫ್ತು ತಂದಿರ್ತೀವಿ ಅಥವಾ ರಿಸೋರ್ಸಸ್ ಯೂಸ್ ಮಾಡಿರ್ತೀವಿ, ಅವನ್ನೆಲ್ಲ ಮೈನಸ್ ಮಾಡ್ತಾರೆ. ಗೊತ್ತಾದಲ್ಲ, ಇದ್ರ ಮೇಲೆ ಕೇಳ್ತಾರೆ. ಈಗ ನೆಕ್ಸ್ಟ್ ನ್ಯಾಷನಲ್ ಪ್ರಾಡಕ್ಟ್ ಹೇಳಿಲ್ಲ, ಇದ್ರೊಳಗೂ ಏನು ಮಾಡಿರ್ತಾರೆ GDP ಮತ್ತು GNP ಕನ್ಸಿಡರ್ ಮಾಡಂಗಿಲ್ಲ. ಇವ್ರು ಏನು ಮಾಡಿರ್ತಾರ, ನ್ಯಾಷನಲ್ ಇನ್ಕಮ್ ಅಂತ ಬರ್ತದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಒಂದು ಡಿಸ್ಟ್ರಿಕ್ಟ್ನಾಗ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಲ್ಲ, ಸೇಮ್ ಹಂಗ ನ್ಯಾಷನಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದು ದೇಶದ ನ್ಯಾಷನಲ್ ಇನ್ಕಮ್ ಏಟೈತೆ ಅಂದ್ರೆ ಭಾರತದ ಒಬ್ಬರು ಪರ್ಸನ್ದ ಒಂದು ಅಂದ್ರೆ ನ್ಯಾಷನಲ್ ಇನ್ಕಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತಿಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಒಂದು ಪೂರ್ತಿ ಜಿಯೋಗ್ರಾಫಿಕಲ್ ಏರಿಯಾ ಅಲ್ಲಿಂದ ಬರೋ ಇನ್ಕಮ್ನ ಡಿವೈಡ್ ಮಾಡ್ರೆ ಅಲ್ಲಿ ಸಿಕ್ಬಿಡ್ತದೆ ಪರ್ ಕ್ಯಾಪಿಟಲ್ ಇನ್ಕಮ್ದಾಗ. ನೋಡ್ರಿ ಅದರ ಮೇಲೂ ಏನಂದ್ರೆ ಇದನ್ನಿತ್ತು, ಏನಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಹೈ ಐತೆ ಅಂದ ಕೂಡಲೇ ಒಂದು ದೇಶ ಅಭಿವೃದ್ಧಿ ಹೊಂದೈತಲ್ಲ. ಯಾಕಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅಂದ್ರೆ ಪ್ರತಿ ಹೆಸರಿನಾಗ ಕೊಡಾಗ ಪರ್ ಕ್ಯಾಪಿಟಲ್ ಅಂದಾಗ ಒಬ್ಬನ ಕನ್ಸಿಡರ್ ಮಾಡಿರ್ತಾರ ಅಂತ ಕೊಟ್ಟಿರ್ತಾರೆ, ಬಟ್ ಅದು ಒಬ್ಬನ ಕನ್ಸಿಡರ್ ಮಾಡಿದಂಗೆ ಆಗ್ತಲ್ಲ. ಅದು ಯಾಕಂದ್ರೆ ಫಾರ್ಮುಲಾ ಪ್ರಕಾರ ಏನಾಕತ್ತೆ ಅಂದ್ರೆ ಒಂದು ಏನರ ಈಗ ಬೆಂಗಳೂರು ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಯಾಕೆ ಬರ್ತಂದ್ರೆ ಬೆಂಗಳೂರದಾಗ IT ಕಂಪ್ನಿ ಅದಾವ ಅಥವಾ ಬಿಸ್ನೆಸ್ಗಳು ಅದಾವ್ರಿ, ಅಲ್ಲಿಂದ ಇನ್ಕಮ್ ಜಾಸ್ತಿ ಬರ್ತದೆ. ಆ ರೊಕ್ಕ ಬಂದಿದ್ದಕ್ಕೆ ಅಲ್ಲಿ ಪಾಪ್ಯುಲೇಷನ್ ಡಿವೈಡ್ ಮಾಡ್ದಲ್ಲ, ಬಡ್ರು ಹಂಗೆ ಉಳಿದು ಬಿಡ್ತಾರೆ, ಅವ್ರನ್ನೂ ಕನ್ಸಿಡರ್ ಮಾಡಿರ್ತಾರೆ. ಕರೆ ಅವ್ರದ್ದೆಲ್ಲ ಇನ್ಕಮ್ ಹಿಡಿದಿರಂಗಿಲ್ಲ, ಅವ್ರು ಬರೀ ಡಿವೈಡ್ ಮಾಡಾಗ ಅದು ಹೈ ತೋರಿಸ್ಬಿಡ್ತದೆ. ಹಂಗೆ ಪರ್ ಕ್ಯಾಪಿಟಲ್ ಇನ್ಕಮ್ ನ್ಯಾಷನಲ್ದು ಪೂರ್ತಿ ಇಂಡಿಯಾದ ಕನ್ಸಿಡರ್ ಮಾಡಿ ಅವ್ರು ಏನಂದ್ರೆ ವರ್ಲ್ಡ್ ಬ್ಯಾಂಕ್ದವ್ರು ಕೊಡ್ತಿರ್ತಾರೆ. ಆ ವರ್ಲ್ಡ್ ಬ್ಯಾಂಕ್ ಕೊಟ್ಟಾಗ ನಮ್ದು ಯಾವ ರೇಂಜ್ದಾಗ ಐತಂದ್ರೆ ಅರೆ ಮಧ್ಯಮ. ಅರೆ ಮಧ್ಯಮ ನೆನಪಿಟ್ಕೊರಿ ಅಥವಾ ಲೋವರ್ ಮಿಡಲ್ ನೆನಪಿಟ್ಕೊಳಂಗೆ ಇಟ್ಕೊರೋದು. ನೆಕ್ಸ್ಟ್ ಇದೊಂದು ನೋಡ್ರಿ, ಈಟ್ ರೈಟ್ ಅಂತ ಇನಿಷಿಯೇಟಿವ್ ಬರ್ತದೆ, ನೆನಪೈತಿ. ಈಟ್ ರೈಟ್ ಇನಿಷಿಯೇಟಿವ್ ಅಂತ ತರ್ತಾರಲ್ಲ, ಈ ಈಟ್ ರೈಟ್ ಇನಿಷಿಯೇಟಿವ್ ಇಂಡಿಯಾದಾಗ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕೆ ಬಂದೈತತ್ತು ಹೇಳ್ತೇನೆ ನಾನು. ಯಾರು ಮಾಡ್ತಾರ? ಎಸ್ ಪಸಾಯಿದವ್ರು, ಈಟ್ ರೈಟ್ದವ್ರು, ರೈಲ್ವೆದವ್ರು ಮಾಡ. ಇದು ಯಾಕೆ ಕನ್ಫ್ಯೂಸ್ ಆಗತ್ತೆ? ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಬರ್ತೇಳಿ, ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಬಂದ್ರೆ ರೈಲ್ವೆ ಬರ್ತದೆ. ಈಟ್ ರೈಟ್ ಇನಿಷಿಯೇಟಿವ್ ಇಂಡಿಯಾದಾಗ ಈಟ್ ರೈಟ್ ಇನಿಷಿಯೇಟಿವ್ ಅಂತ ಬರ್ತಾರೆ. ಯಾರು ಮಾಡ್ತಾರೆ ಅಂದ್ರೆ ಪಸಾಯಿದವ್ರು ಮಾಡ್ತಾರೆ. ಇದನ್ನ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ರ? ಎಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಇದು ಪೂರ್ತಿ ಹೇಳ್ಬಿಡ್ತೇನೆ. ರೀಸೆಂಟ್ ಆಗಿ ನ್ಯೂಸ್ನಾಗ ಬಂದು ಇಂಡಿಯಾದಾಗ ಫಸ್ಟ್ ಟೈಮ್ ಈಟ್ ರೈಟ್ ಏರ್ಪೋರ್ಟ್ ಅಂತ ಡಿಕ್ಲೇರ್ ಮಾಡ್ರೆ. ಯಾವ ಏರ್ಪೋರ್ಟ್ ಅಂತ ಕೇಳ್ತಾರೆ? ಇದು ರೀಸೆಂಟ್ ಆಗಿ ಭಾರತ ರತ್ನ ತೊಗೊಂಡಾರ ಅವ್ರು. ಭಾರತ ರತ್ನ ಅವ್ರಿಗೆ ಕೊಟ್ರ ಇಲ್ಲ ಯಾರಿಗೂ? ಚೌಧರಿ ಚರಣ್ ಸಿಂಗ್ ಭಾರತ ರತ್ನ ಕೊಟ್ರಲ್ಲ? ಹಾಂ ಕೊಟ್ರ. ಅವ್ರದ ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲೈತಿ? ವಾರಣಾಸಿದಾಗ ಐತೆ, ಲಕ್ನೋದಾಗ ಐತೆ? ಹಾಂ, ವಾರಣಾಸಿದಾಗ ಯಾರ್ದು ಬರ್ತೈತೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಕನ್ಫ್ಯೂಸ್ ಆಗ್ಬಾರ್ದು. ಲಕ್ನೋದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತೈತೆ, ಅದ ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೀತಾರೆ. ಅವ್ರಿಗೆ ಕೊಟ್ರಲ್ಲ ಭಾರತ ರತ್ನ. ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್, LK ಅಡ್ವಾಣಿ, ಇನ್ನೊಬ್ರು ಯಾರು ಉಳಿದ್ರು? ಸ್ವಾಮಿನಾಥನ್. ಕರೆಕ್ಟ್, ಕೊಟ್ರ. ಕರ್ಪೂರಿ ಸಿಂಗ ಠಾಕೂರ್. ಹಾಂ, ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬರ್ತೈತಿ. ಇದು ಏನು ಕೇಳ್ತಾರಂದ್ರೆ ಭಾರತದಾಗ ಮೊಟ್ಟ ಮೊದಲ ಬಾರಿಗೆ ಈಟ್ ರೈಟ್ ಸರ್ಟಿಫಿಕೇಟ್ ಅಂತ ಕರೀತಾರ. ಈಟ್ ರೈಟ್ ಸ್ಟೇಷನ್ ಅಂತಲ್ಲ, ಈಟ್ ರೈಟ್ ಸರ್ಟಿಫಿಕೇಶನ್ ಅಂತ ಕರೀತಾರೆ. ಈಗ ರೈಲ್ವೆದಕ್ಕೆ ಅದಕ್ಕೆ ಕನ್ಫ್ಯೂಸ್ ಆಗ್ಬೇಕಾದ್ರೆ ರೈಲ್ವೆದಾಗ ಏನು ಮಾಡ್ತಾರೆ? ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಂತ ಮಾಡ್ತಾರೆ. ಬಟ್ ಈ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ದ ಮತ್ತು ಈಟ್ ರೈಟ್ಗೆ ಡಿಫ್ರೆನ್ಸ್ ಏನಂದ್ರೆ, ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ದಾಗ ಒಂದು ಸ್ಟೇಷನ್ದೊಳಗೆ ಒಂದು ಪ್ರಾಡಕ್ಟ್ ಆದ್ಯತೆ ಕೊಡ್ತಾರಲ್ಲ, ಅದನ್ನು ಪ್ರಮೋಟ್ ಮಾಡೋ ಸಲುವಾಗಿ ಆದ್ಯತೆ ಕೊಡ್ತಾರೆ. ಬಟ್ ಈಟ್ ರೈಟ್ದಾಗ ಏನೈತೆ ಅಂದ್ರೆ, ನೀ ಎಲ್ಲೇ ಏರ್ಪೋರ್ಟ್ದಾಗ ಹೋದ್ರು ಈಟ್ ರೈಟ್ ಅಂದ್ರೆ ತಿನ್ನುವುದ ನಮ್ದು ಹಕ್ಕು ಐತಿ. ಹಕ್ಕು ಐತಿ. ಆ ಹಕ್ಕು ಹೆಂಗೈತೆ ಅಂದ್ರೆ, ಚಲೋ ಅಂತ ಊಟ ಸಿಗ್ಬೇಕು. ನೀವು ಹೋಗಿ ಕೂಡಲೇ 150 ರೂಪಾಯಿಗೆ ಎಲ್ಲರ ಹಳಸಿದ ಊಟ ಕೊಟ್ರೆ ಏನು ಮಾಡು? ಈಟ್ ರೈಟ್ ಅಂತ ಹೇಳ. ಬಟ್ ಇಲ್ಲಿ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ದಾಗ ತಿನ್ನುವುದು ಅಥವಾ ಆದ್ಯತೆ ಕೊಡಂಗಿಲ್ಲ ಅಥವಾ ನಮ್ಮ ಹಕ್ಕಲ್ಲ. ಅದೇನೈತೆ ಅಂದ್ರೆ, ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋ ಸಲುವಾಗಿ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್, ಆ ಸ್ಟೇಷನ್ ಒಂದು ಡಿಕ್ಲೇರ್ ಮಾಡಿಬಿಟ್ಟಿರ್ತಾರೆ. ಈ ಪ್ರಾಡಕ್ಟ್ ನೀವು ಹೈಜಿನ್ ಮಾಡ್ರಿ ಅಂತೇಳಿ. ಬಟ್ ಪಸಾಯಿದವ್ರು ಯಾವ್ದು ಕೊಡ್ತಾರಂದ್ರೆ ಈಟ್ ರೈಟ್ ಸರ್ಟಿಫಿಕೇಶನ್ ಅಂತ ಕೊಡ್ತಾರೆ. ಈಟ್ ರೈಟ್ ಅಂದ್ರೆ ಗೊತ್ತಾಗತ್ತಲ್ಲ, ಸರ್ಟಿಫಿಕೇಶನ್ ಯಾರು ಕೊಡ್ತಾರಂದ್ರೆ ಪಸಾಯಿದವ್ರು. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ವೆಲ್ಫೇರ್. ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನು ತೊಗೊಂಡೈತೆ ಅಂದ್ರೆ ಸರ್ಟಿಫಿಕೇಟ್ ತೊಗೊಂಡೈತೆ. ಯಾವ್ದಂದ್ರೆ
ಯಾವ್ದಂದ್ರೆ ಈಟ್ ರೈಟ್ ಸರ್ಟಿಫಿಕೇಟ್ ಯಾವ್ದಂದ್ರ ಅವ್ ಎರಡು ಕೊಡ್ತಾನ. ಅಕಸ್ಮಾತ್ ಡೈರೆಕ್ಟ್ ಲಕ್ನೋ ವಾರಣಾಸಿ ಹಿಂಗ್ ಕೊಟ್ಟಾಗ ಲಕ್ನೋ ಹಾಕ್ರಿ, ಅಥವಾ ಹೆಸರು ಕೊಟ್ಟತ್ತೇನಿ ಲಕ್ನೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏನ್ ಕರೀತಾರಂದ್ರ ಚೌಧರಿ ಚರಣ್ ಸಿಂಗ್. ವಾರಣಾಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್ ಅಂತ ಇದಕ್ಕೆ ಕರೀತಾರೆ, ಯಾವ್ದಂದ್ರೆ ಲಕ್ನೋ. ಇದ್ರೊಳಗೆ ನೋಡ್ರಿ ಇದನ್ನು ಇನ್ನೊಂದು ಈಟ್ ರೈಟ್ ಸ್ಟೇಷನ್ದಾಗ ಎಲ್ಲಾ ಕಡೆ ಮಾಡತ್ತಾರ ಈಟ್ ರೈಟ್ ಅಂತ ಏನ್ ಮಾಡತ್ತಾರಲ್ಲ ಇನಿಷಿಯೇಟಿವ್ ತಂದಾರ. ಅದರ ಅಂಡರ್ ಏನ್ ಮಾಡತ್ತಾರ ಅಂದ್ರ ಇವ್ನ ಇದನ್ ಬಂದಿದ್ದು ನೆನಪೈತನ್ ಯಾವ್ದಾರ ಸ್ಟ್ರೀಟ್ಗಳು ಮಾಡ್ತಿದ್ರು ಗೊತ್ತೈತಿ ಈಟ್ ರೈಟ್ ಫುಡ್ ಅಥವಾ ಫುಡ್ ಇನಿಷಿಯೇಟಿವ್ ಅಂತ ಮಾಡಿ ಸ್ಟ್ರೀಟ್ಗಳು ಡೆವಲಪ್ ಮಾಡತ್ತಿರಲ್ಲ, ಹೈಜೀನ್ ಫುಡ್ ಹೈಜೀನ್ ಇನಿಷಿಯೇಟಿವ್ ಇವೆಲ್ಲ. ಯಾಕಂದ್ರೆ ಈಟ್ ರೈಟ್ ಇನಿಷಿಯೇಟಿವ್ ಐತಲ್ಲ ಪ್ರತಿಯೊಂದು ಬರೀ ಏರ್ಪೋರ್ಟ್ ಅಂತ ಅಷ್ಟ ಅಲ್ರಿ, ಪ್ರತಿಯೊಂದು ದೇಶದಾಗ ಅಥವಾ ರಾಜ್ಯದಾಗ ಒಂದು ಇದನ್ನು ಅದು ಪೂರ್ತಿ ವುಮೆನ್ ಆಪರೇಟೆಡ್ ಒಂದು ಹೈಜಿನಿಕ್ ಫುಡ್ ಸ್ಟ್ರೀಟ್ ಮಾಡಿದ್ರೆ ನೆನಪೈತಿ ಎಲ್ಲಿ ಬರ್ತದೆ ಮೌಲಿ, ಎಲ್ಲಿ ಬರ್ತದೆ ಮಹಾರಾಷ್ಟ್ರದ. ಇವೆಲ್ಲ ಮಾಡತ್ತಿದ್ರಲ್ಲ ಇದು ಈಟ್ ರೈಟ್ ಇನಿಷಿಯೇಟಿವ್ ಅಂಡ್ರ ಮಾಡತ್ತಾರ. ಹೆಂಗೆ ಫಿಟ್ ಇಂಡಿಯಾ ಇನಿಷಿಯೇಟಿವ್ ಅಂಡ್ರ ಫಿಸಿಕಲ್ ಫಿಟ್ ಮಾಡತ್ತಾರ, ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡತ್ತಾರಲ್ಲ, ಸೇಮ್ ಹಂಗ ಈಟ್ ರೈಟ್ ಯಾವ ಇನಿಷಿಯೇಟಿವ್ ಹೈಜೀನ್ ರಿಲೇಟೆಡ್ ಬರತ್ತಲ್ಲ ಅವೆಲ್ಲ ಯಾವ್ದಂದ್ರೆ ಈಟ್ ರೈಟ್ ಇನಿಷಿಯೇಟಿವ್ ಅಂಡ್ರ ಬರತೈತಿ. ಈ ಇನಿಷಿಯೇಟಿವ್ದಾಗ 3 ಪಿಲ್ಲರ್ ಅದಾವ. 3 ಪಿಲ್ಲರ್ ಹೇಳ್ತಾನ. ಒಂದೇದ ಏನಂದ್ರೆ ಫುಡ್ ಏನಿರ್ಬೇಕಂದ್ರೆ ಸೇಫ್ ಆಗಿರ್ಬೇಕು. ಒಂದೇದ ಪಿಲ್ಲರ್ಗಳು ಹೇಳ್ತಾನ 3 ಯಾವ ಬರ್ತಾವಂದ್ರೆ ಒಂದೇದ ಈಟ್ ಸೇಫ್ ಅಂತಂದ್ರೆ ಒಳ್ಳೇದಿರ್ಬೇಕು, ಫುಡ್ ಅಂದ್ರೆ ಸೇಫ್ ಆಗಿರ್ಬೇಕು, ತಿಂದಿದ್ದು ಹಾರ್ಮ್ ಆಗಬಾರ್ದು ಹೆಲ್ತಿಗೆ ಒಂದೇದು. ಎರಡನೇದು ಪಿಲ್ಲರ್ ಏನಂದ್ರೆ ಅದ್ರದ ಹೆಲ್ದಿ ಈಟ್ ಅಂದ್ರೆ ಈಟ್ ಹೆಲ್ದಿಗೆ ಏನತ್ತೀವಿ ಆರೋಗ್ಯ, ಹೆಲ್ದಿ ಇರ್ಬೇಕು, ಏನತ್ ತಿಂತಿರ್ತೀವಲ್ಲ ಅದು ಹೆಲ್ದಿ ಇರ್ಬೇಕು. ಒಂದೇದ ಸೇಫ್ ಇರ್ಬೇಕು, ಎರಡನೇದು ಹೆಲ್ದಿ ಇರ್ಬೇಕು. ಮೂರನೇದು ಏನಂದ್ರೆ ಸಸ್ಟೈನೇಬಲ್ ಅಂದ್ರೆ ಸುಸ್ಥಿರವಾಗಿ ಅಭಿವೃದ್ಧಿ ಆಗಿರ್ಬೇಕು. ಅಂದ್ರೆ ಹೆಲ್ದಿ ಐತೆ ಅಂತ ಹೇಳಿ ಎಂತ ಬೇಕಾದ ಗೊಬ್ಬರ ಯೂಸ್ ಮಾಡೋದಲ್ಲ, ಅದನ್ನೇನಂದ್ರೆ ಸುಸ್ಥಿರವಾಗಿ ಅಭಿವೃದ್ಧಿ ಮಾಡ್ಬೇಕು. ಇದು 3 ಏನೈತಲ್ಲ ಪಿಲ್ಲರ್ ಐತ್ರಿ. ಈ ಪಿಲ್ಲರ್ ಮೇಲೆ ಹೆಂಗ್ ಬೇಕಾದ ಎಸ್ಟಾಬ್ಲಿಷ್ ಮಾಡಿ ಅವ್ನು ಕೇಳಿದ ಕ್ವಶನ್ ಕೇಳ್ಬೋದು. ಯಾಕೆ ಕೇಳ್ತಾರೆ ಅಂದ್ರೆ ಈಗ ರೀಸೆಂಟ್ ಆಗಿ ಮೌಲಿ ಹೇಳಿರಲ್ಲ ಪೂರ್ತಿ ವುಮೆನ್ ಆಪರೇಟೆಡ್ ಅಂತ ಹೇಳಿ, ಇದು ಯಾವ್ದಂದ್ರೆ ಈಟ್ ರೈಟ್ ಇನಿಷಿಯೇಟಿವ್ ಅಂಡ್ರ ಮಾಡತ್ತಾರ. ಯಾವ್ದೋ ಹಳ್ಳಿ ಒಳಗ ಅಥವಾ ಏನೋ ಒಂದು ಹೈಜೀನ್ ಫುಡ್ ಮೇಂಟೈನ್ ಮಾಡ್ಬೇಕತ್ತಾರ ಇದು ಇನಿಷಿಯೇಟಿವ್ ಅಂಡ್ರ. ಎಷ್ಟು ಪಿಲ್ಲರ್ ಅದಾವ ಅಂದ್ರೆ ಇದ್ರದ 3 ಪಿಲ್ಲರ್ ಯಾವ ಸೇಫ್ ಹೆಲ್ದಿ, ಇಂಗ್ಲಿಷ್ನಾಗ ನೆನಪಿಟ್ಕೊಂಡ್ಬಿಟ್ರಿ ಈಜಿ ಅನಿಸ್ತದೆ. ಸೇಫ್ ಹೆಲ್ದಿ ಸಸ್ಟೈನೇಬಲ್ ಇದು ಯಾವ್ದ್ರದ ಹೇಳಿ ಈಟ್ ರೈಟ್. ಈ ಇನಿಷಿಯೇಟಿವ್ ತಂದಾರ ಯಾವ್ರಂದ್ರ ಪಸಾಯ್. ಇವು ಎರಡು ಕನ್ಫ್ಯೂಸ್ ಆಗಿರ್ತಾವ. ಇನಿಷಿಯೇಟಿವ್ ತಂದವ್ರು ಎಲ್ಲರ ಮಿನಿಸ್ಟ್ರಿ ಎತ್ ಕೊಟ್ಟಂತೇಳಿ ಅಕಸ್ಮಾತ್ ಪಸಾಯ್ ಕೊಡ್ಲಿಲ್ಲ ಅಂತೇಳಿ ಮಿನಿಸ್ಟ್ರಿ ಇದಾಕ್ರಿ ಯಾವ್ದಂದ್ರೆ ಫ್ಯಾಮಿಲಿ ಅಂಡ್ ಹೆಲ್ತ್ ವೆಲ್ಫೇರ್. ಬಟ್ ಎಲ್ರ ಇದಪ್ಪ ಈಟ್ ರೈಟ್ ಅನ್ನು ಇನಿಷಿಯೇಟಿವ್ ತಂದವ್ರ ಅಂತೇಳಿ ಪಸಾಯಿನೂ ಕೊಟ್ಟ ಮಿನಿಸ್ಟ್ರಿನೂ ಕೊಟ್ಟಂತೇಳಿ ಪಸಾಯಿಗೆ ಆದ್ಯತೆ ಕೊಟ್ಟು. ಯಾಕಂದ್ರೆ ಪಸಾಯ್ ಅನ್ನೋದು ಮೊದಲು ತಂದೈತಿ, ಅದನ್ನ ಆಪರೇಟ್ ಮಾಡೋದು ಯಾವ್ದಂದ್ರೆ ಮಿನಿಸ್ಟ್ರಿ. ಯಾಕಂದ್ರೆ ಎರಡು ಕೊಟ್ಟಿರ್ತಾನ ಒಮ್ಮೆ ಕೊಟ್ಟಾಗ ಪಸಾಯಿ ಆದ್ಯತೆ. ಅಕಸ್ಮಾತ್ ಪಸಾಯಿನ ಎಲ್ಲಿ ಎಲಿಮಿನೇಟ್ ಅಂದ್ರೆ ಮೆನ್ಷನ್ ಮಾಡ್ಲಿಕ್ಕೆ ಅಂತೇಳಿ ಆಟೋಮೆಟಿಕ್ ಎಲ್ಲಿ ಅಂದ್ರೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಯಾವ ಏರ್ಪೋರ್ಟ್ ಅಂತ ಹೇಳ್ರಿ ಅದಕ್ಕೆ ಲಕ್ನೋ. ಇದೊಂದು ಹೇಳಿ ಈಗ ರೀಸೆಂಟ್ ಆಗಿ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗತ್ತೈತಿ ಇಂಡಿಯಾದಾಗ, ಅದ್ರ ರಿಲೇಟೆಡ್ ಸಣ್ಣ ಸಮ್ಮಿಟ್ ಮಾಡತ್ತಾರ. ಹೊಂದಿಸಿ ಯಾವಾಗ ಕೇಳ್ತಾರ ಗೊತ್ತಿಲ್ಲ. ರೀಸೆಂಟ್ ಆಗಿ ಆಂಟಿ ಡ್ರಗ್ ಸಮ್ಮಿಟ್ ಅಂತ ಮಾಡ್ರಿ ಎಲ್ಲಿ ಗುವಾಹಟಿ. ಬಡ ಹೇಳ್ಬಿಡ್ತೀರಿ ಅವನ ಬ್ರಿಕ್ಸ್ ಎಲ್ಲಿ ಆಗ. ಇನ್ನೊಂದು ನೆನಪಿಟ್ಕೋರ ಬ್ರಿಕ್ಸ್ ಓರ್ನ ಇದನ್ನ ಏನಂತಾರ ಬ್ರಿಕ್ಸ್ ಮೇನು ಸಮ್ಮಿಟ್ ಎಲ್ಲಿ ಆಗೋದೈತೆ ಅಂದ್ರೆ ಡೆಲ್ಲಿದಾಗ ಭಾರತ್ ಮಂಡಪ ಮಾಡ್ಯಾರ ಅಲ್ಲೇ ಆಗೋದೈತಿ. ಬಟ್ ಅದ್ರ ಪಾರ್ಟ್ ಆಗಿ ಏನ್ ಮೀಟಿಂಗ್ ಆಗತ್ತಲ್ಲ ಅವ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ನಾ ಕ್ವಶನ್ ಕೇಳ್ಕೊತಕ್ಕೂ ಹೇಳ್ರಿ. ಒಂದೇದು ಸೈದ್ ಎಲ್ಲಿ ಆಕತ್ ಎಲ್ಲಿ ಬೆಂಗಳೂರು, ವೆರಿ ಗುಡ್. ಆಮೇಲೆ ಡಿಸಾಸ್ಟರ್ ಎಲ್ಲಿ ಪೂರಿ. ವುಮೆನ್ ಅಂಡ್ ಎಂಪ್ಲಾಯ್ಮೆಂಟ್ ಕೇರಳದ ಕೊಚ್ಚಿನ್. ಅಗ್ರಿಕಲ್ಚರ್ ಇವೆಲ್ಲ ಬ್ರಿಕ್ಸ್ ಅಗ್ರಿಕಲ್ಚರ್ ಮೀಟಿಂಗ್, ಬ್ರಿಕ್ಸ್ ವುಮೆನ್ ಮೀಟಿಂಗ್. ತಿರುವನಂತಪುರ ಕೊಚ್ಚಿನ್ ಅಲ್ಲ, ಕೇರಳದ ತಿರುವನಂತಪುರಂ. ಯಾವ ಹೇಳಿದ್ವಿ ಈಗ ಇನ್ನೊಮ್ಮೆ ಹೇಳ್ಬಿಡ್ರಿ. ಯಾವ್ದೋ ವುಮೆನ್ಸ್ ಕೊಚ್ಚಿ ಎಂಪ್ಲಾಯ್ಮೆಂಟ್ ಅಲ್ಲೇನಂತ. ಅದೇ ರೀಸೆಂಟ್ ಅದು ಕೊಚ್ಚಿದಾಗ ಬಂದಿತ್ತು. ಅದಕ್ಕೆ ಕೊಚ್ಚಿದಾಗ ವುಮೆನ್ಸ್ ಸಪ್ರೇಟ್ ಮಾಡ್ರ ವುಮೆನ್ಸ್ ವಿಂಗ್ ಅಂತ ವರ್ಕಿಂಗ್ ವುಮೆನ್. ಅದು ಮೊದಲು ಎಂಪ್ಲಾಯ್ಮೆಂಟ್ ಸ್ಕಿಲ್ಲಿಂಗ್ ಇತ್ತ ನೋಡು ಅದಕ್ಕೆ ತಿರುವನಂತಪುರ. ಎಂಪ್ಲಾಯ್ಮೆಂಟ್ ಅಂಡ್ ಕೌಶಲ್ಯ ಕರೆಕ್ಟ್. ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ಲಿಂಗ್ ವರ್ಕಿಂಗ್ ಇಲ್ಲೇ ಬರ್ತೈತಿ. ವುಮೆನ್ ಯಾವ್ದಂದ್ರೆ ಕೊಚ್ಚಿದ. ಯಾವ್ದು ಈಗ ಇನ್ನೊಮ್ಮೆ ಹೇಳ್ಬಿಡ್ರಿ ಏನಾಗಲ್ಲ. ಇನ್ನೊಮ್ಮೆ ಬೆಂಗಳೂರದಾಗ 2 ಬರ್ತಾವ. ಸೈ ಒಂದು, ಇನ್ನೊಂದು ಸ್ಪೇಸ್. ಸೈ ಅಂದ್ರೆ ಆಡಿಟ್ ಮಾಡೋ ಸಲ್ಮಂದ್ ಮಾಡಿರ್ತಾರ. ಅದು ಮೀಟಿಂಗ್ ಎಲ್ಲಿ ಅಂದ್ರೆ ಬೆಂಗಳೂರಾಗ. ಇನ್ನೊಂದು ಸ್ಪೇಸ್ ಮೀಟಿಂಗ್ ಎಲ್ಲಿ ಅಂದ್ರೆ ಬೆಂಗಳೂರಾಗ. 2 ಯಾವ್ದ್ರ ಬ್ರಿಕ್ಸ್ ಎಲ್ಲ ಬ್ರಿಕ್ಸ್ ಅಂತ ಮೆನ್ಷನ್ ಮಾಡಂಗಿಲ್ಲ. ಅದಾದ್ಮೇಲೆ ಕೇರಳದಾಗ 2 ಅಂತ ಹೇಳಿ. ಕೇರಳದಾಗ 2 ಯಾವ ಹೇಳ್ರಿ. ಹಿಂಗ್ ಕೆಳಗಿಂದ ಹೋಗ್ಬಿಡುನಾ, ಹಿಂಗ್ ಮ್ಯಾಪ್ ಪ್ರಕಾರ ಹೋಗುಣ. ಕೇರಳ ಈ ಕರ್ನಾಟಕ ಆತ ಅದ್ರ ಕೆಳಗೆ ಕೇರಳದಿಂದ ಯಾವ ಅಂದ್ರೆ 2 ಬರ್ತಾವ. ಒಂದ ವರ್ಕಿಂಗ್ ವುಮೆನ್ ಅಂತ ಬರ್ತೈತೆ ಅಥವಾ ವುಮೆನ್ ಗ್ರೂಪ್ ಮೀಟಿಂಗ್ ಬ್ರಿಕ್ಸ್ ಮೀಟಿಂಗ್ ಅಂತ ಮಾಡ್ತಾರ ಕೊಚ್ಚಿದಾಗ. ಇನ್ನೊಂದ ಸ್ಕಿಲ್ಲಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಮಾಡ್ತಾರ. ಅದು ಎಲ್ಲಿ ಅಂದ್ರೆ ಕೇರಳದ ತಿರುವನಂತಪುರ. ಕೇರಳ ಆದ್ಮೇಲೆ ಕೆಳಗೆ ಯಾವ್ದು ಬರ್ತದೆ. ತಮಿಳ್ನಾಡ್ದಾಗ ಯಾವ್ದು ಮಾಡ್ರ. ತಮಿಳ್ನಾಡ್ದಾಗ ಯಾವ್ದಾಗಿಲ್ಲ. ಆಂಧ್ರದಾಗೂ ಮಾಡಿಲ್ಲ. ಒಡಿಸ್ಸಾದಾಗ ಹೇಳ್ರಿ. ಒಡಿಸ್ಸಾದ ಯಾವ್ದ ಡಿಸಾಸ್ಟರ್. ಒಡಿಸ್ಸಾದ ಬಂದ ಏನಂತಾರ ಅದಕ್ಕೆ ಡಿಸಾಸ್ಟರ್ ವಿಪತ್ತು ನಿರ್ವಹಣಾ. ಅದಾದ್ಮೇಲೆ ಡೈರೆಕ್ಟ್ ಮಧ್ಯಕ್ಕೆ ಬರ್ರಿ. ಮಧ್ಯಪ್ರದೇಶ ಬರ್ತದೆ. ಮಧ್ಯಪ್ರದೇಶದಾಗ ಯಾವ್ದು. ಮಧ್ಯಪ್ರದೇಶ ಇಂದೋರ್ದಾಗ ಯಾವ್ದು. ಕೃಷಿ ಮೀಟಿಂಗ್ ಅಥವಾ ಅಗ್ರಿಕಲ್ಚರ್ ಮೀಟಿಂಗ್ ಅಂದ್ರೆ ಮಧ್ಯಪ್ರದೇಶ. ಇದನ್ನ ಮಧ್ಯಪ್ರದೇಶದಾಗ ಇಂದೋರ್. ಅದಾದ್ಮೇಲೆ ಉತ್ತರ ಪ್ರದೇಶದಾಗ 2 ಮೀಟಿಂಗ್ ಹಾಕಲ್ಲ. ವಾರಣಾಸಿದಾಗ ಯಾವ್ದು ಮೀಟಿಂಗ್ ಕಲ್ಚರಲ್ ಮೀಟಿಂಗ್. ಇನ್ನೊಂದು ಏನಕ್ಕದು ಉತ್ತರ ಇಲ್ಲ. ಉತ್ತರ ಪ್ರದೇಶದಾಗ ವಾರಣಾಸಿದಾಗ ಯಾವ್ದಂದ್ರೆ ಕಲ್ಚರಲ್ ಮೀಟಿಂಗ್. ಡೆಲ್ಲಿ ಒಳಗೆ ಯಾವ್ದಂದ್ರೆ ಫಾರಿನ್ ಅಫೇರ್ಸ್. ಮತ್ತೆ ಯಾವ್ದು ಬಿಟ್ಟು
ಮುಗಿದು ಅಲ್ಲ ಡ್ರಗ್ಸ್ ಒಂದು ಡ್ರಗ್ಸ್ ಆಂಟಿ ಡ್ರಗ್ಸ್ ಒಂದು ಎಲ್ಲಿ ಅಂದ್ರೆ ಗುವಾಹಟಿ. ಇನ್ನೊಮ್ಮೆ ಹೇಳ್ಬಿಡ್ತೀರೇನೆಲ್ಲ ಬಡ ಬಡ. ಕರ್ನಾಟಕದಾಗ ಎರಡು ಯಾವ ಹೇಳ್ರಿ? ಸೈ ಮತ್ತ ಸ್ಪೇಸ್. ಕೇರಳದಾಗ ಎರಡು ವುಮೆನ್ ಮತ್ತು ಎಂಪ್ಲಾಯ್ಮೆಂಟ್ ಅಂತ ನೆನಪಿಡುವರು. ಸ್ಕಿಲ್ ಎಂಪ್ಲಾಯ್ಮೆಂಟ್. ಒಡಿಸ್ಸಾ ಡಿಸಾಸ್ಟರ್. ಮಧ್ಯಪ್ರದೇಶ ಇಂದೋರ್ ಅಗ್ರಿಕಲ್ಚರ್ ವೆರಿ ಗುಡ್. ಉತ್ತರ ಪ್ರದೇಶ ವಾರಣಾಸಿ ಕಲ್ಚರ್. ಈ ಡೆಲ್ಲಿದಾಗ ಬಂದಾಗ ಫಾರಿನ್. ಅಸ್ಸಾಂದು ಗುವಾಹಟಿ ವೆರಿ ಗುಡ್. ಬ್ರಿಕ್ಸ್ದಾಗ ಪ್ರೆಸೆಂಟ್ ಎಷ್ಟು ಕಂಟ್ರಿ ಅದು? 11. ರೀಸೆಂಟಾಗಿ 11ನೇ ಸೇರಿದ್ದು ಯಾವುದು? ಸೌದಿ ಅರೇಬಿಯಾ. ನೆನಪಿಡುವ ರೀಸೆಂಟಾಗಿ ಸೇರಿದ್ದ ಸೌದಿ ಅರೇಬಿಯಾ. ಇವು ಕೇಳಿರ್ತಾನೆ ಯಾಕಂದ್ರೆ ನಾವು ಹೈಲೈಟ್ ಮಾಡ್ತಿರ್ತಾನೆ ಇಂಥವ ರೀಸೆಂಟಾಗಿ ಯಾವ ಸೇರಿತೈತಿ ಅಥವಾ 30ನೇದು ಯಾವ್ದೈತಿ ಅಂತ ಹೆಂಗೆ ನ್ಯಾಟೋದಾಗ ಕೇಳಿದ್ ನೆನಪೈತಲ್ಲ. ಸೌದಿ ಅರೇಬಿಯಾ ರೀಸೆಂಟಾಗಿ ಸೇರ್ತೈತಿ ನೆನಪಿಟ್ಕೋರಿ. ಸೌದಿ ಅರೇಬಿಯಾ ಯಾವ್ದಂದ್ರೆ 11ನೇ ಕಂಟ್ರಿ ಆಗಿ. ಬ್ರಿಕ್ಸ್ ಹೆಡ್ ಕ್ವಾರ್ಟರ್ ಐತೋ ಇಲ್ಲೋ? ಬ್ರಿಕ್ಸ್ ಹೆಡ್ ಕ್ವಾರ್ಟರ್ ಇಲ್ಲ, ಬಟ್ ಬ್ರಿಕ್ಸ್ ಒಂದು ಡಿಕ್ಲರೇಷನ್ ಪ್ರಕಾರ ಸ್ಥಾಪನೆ ಆಕತಿ. ಯಾವ ಡಿಕ್ಲರೇಷನ್? ಯಾವ್ದು? ಯಾವ ಡಿಕ್ಲರೇಷನ್? ಪೋರ್ಟ್. ಈ ಮೊದಲು ಬ್ರಿಕ್ಸ್ ಆಗಿರ್ತೈತಿಲ್ಲ 2009 ಡಿಕ್ಲರೇಷನ್ ಇಲ್ಲ, ಅದು ಆಗಿದ್ದ ಪ್ಲೇಸ್ ಐತಲ್ಲ ಯಾವ್ದಾದ? ಎಕ್ಟೆನ್ಬರ್ಗ್ ಅಲ್ಲ? ಎಕ್ಟೆನ್ಬರ್ಗ್. ಹಾ ಕರೆಕ್ಟ್. ಆ ಎಕ್ಟೆನ್ಬರ್ಗ್ ಪ್ಲೇಸ್ ಕರೆಕ್ಟ್. ಅದೇ ಡಿಕ್ಲರೇಷನ್ ಅಂತ ಕನ್ಸಿಡರ್ ಮಾಡಿಲ್ಲ, ಬಟ್ ಎಕ್ಟೆನ್ಬರ್ಗ್ದಾಗ ಸ್ಥಾಪನೆ ಮಾಡಿರ್ತಾರ ಅದು. ಯಾಕಂದ್ರೆ ಬಿಡ್ರಿ ನಾನು ಹೇಳ್ತೀನಿ. ಬಿಡ್ರಿ ಸ್ಲೋ. ಎಕ್ಟೆನ್ಬರ್ಗ್ ಎಲ್ಲಿ ಬರ್ತದೆ? ಎಕ್ಟೆನ್ಬರ್ಗ್ ರಷ್ಯಾದ ಎಕ್ಟೆನ್ಬರ್ಗ್ ಬರ್ತದಿಲ್ಲ. ಇಲ್ಲಾರ ಡೈರೆಕ್ಟ್ ಹಿಂಗೆ ಕೇಳಿ ಅಕಸ್ಮಾತ್ ಬ್ರಿಕ್ಸ್ ಸ್ಥಾಪನೆ ಆಗ್ಬೇಕಾರೆ ಯಾವ್ದಾರ ಮೀಟಿಂಗ್ ಆದಾಗ ಅಲ್ಲಿ ಏನು ಮೀಟಿಂಗ್ ಮಾಡಿರ್ತಿಲ್ಲ ಅದಕ್ಕೆ ಡಿಕ್ಲರೇಷನ್ ಅಂತ ಕರೀತಾರೆ. ಅಕಸ್ಮಾತ್ ಎಕ್ಟೆನ್ಬರ್ಗ್ ಡಿಕ್ಲರೇಷನ್ ಯಾವ ಸ್ಥಾಪನೆ ಆಗೈತೆ ಅಂದ್ರು ಬ್ರಿಕ್ಸ್ ಅದಕ್ಕೆ ಡಿಕ್ಲರೇಷನ್ ಅಂತ ಕರೆಯಲ್ದ ಏನು ಮಾಡಿರ್ತಾರೆ? ಒಪ್ಪಂದ ಮಾಡ್ಕೊಂಡಿರ್ತಾರೆ. ಎಲ್ಲಂದ್ರೆ ಎಕ್ಟೆನ್ಬರ್ಗ್. ಬಟ್ ಎಕ್ಟೆನ್ಬರ್ಗ್ದಾಗ ಹೆಡ್ ಕ್ವಾರ್ಟರ್ ಇಲ್ಲ. ಎರಡು ಕನ್ಫ್ಯೂಸ್ ಮಾಡಬಾರ್ದು ಅಂತ ಹೇಳತ್ನ. ಅಕಸ್ಮಾತ್ ಕೇಳಿರ್ತಾನೆ ಬ್ರಿಕ್ಸ್ ಎಕ್ಟೆನ್ಬರ್ಗ್ ಹೆಡ್ ಕ್ವಾರ್ಟರ್ ಐತಂದ್ರೆ ಬ್ರಿಕ್ಸಿಗೆ ಹೆಡ್ ಕ್ವಾರ್ಟರ್ ಅನ್ನೋದೇ ಇಲ್ಲ. ಬ್ರಿಕ್ಸ್ದಾಗ ಏನು 11 ಕಂಟ್ರಿ ಇದಲ್ಲ ಅವು ಎಲ್ಲ ಏನು ಸಪ್ರೇಟ್. ಬಟ್ ಬ್ರಿಕ್ಸ್ದವ್ರ ಒಂದು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ, ಅದಕ್ಕೆ ಹೆಡ್ ಕ್ವಾರ್ಟರ್ ಇಟ್ಟಾರೆ. ಎಲ್ಲಿ? ಯಾವ್ದ? NDB ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ಇಟ್ಟರು? ಇವು ಬ್ರಿಕ್ಸ್ ರಿಲೇಟೆಡ್ ಏನಕ್ಕೆ ಕೇಳಿದ್ರು ನೆನಪಿಡೋರು. ಒಂದು ಕಂಟ್ರಿ ಹೇಳ್ಬಿಡ್ತೀರಿ ಬಡ. ಬ್ರಿಕ್ಸ್ದಾಗ 5 ಕಂಟ್ರಿ ಅದಾವ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಇವು ಏನದ 5 ಅದು. ಅದಾದ್ಮೇಲೆ E2 I2 ಇವು ಅಂತ ಹೇಳಿದ್. E2 ಅಂದ್ರ ಈಜಿಪ್ಟ, ಇಥಿಯೋಪಿಯಾ. I2 ಅಂದ್ರ ಇಂಡೋನೇಷಿಯಾ, ಇರಾನ್. ಲಾಸ್ಟ್ ಉಳಿದಿದ್ದ ಸೌದಿ ಅರೇಬಿಯಾ. ಇವ್ ನೆನಪಿಟ್ಕೋರಿ. ಬ್ರಿಕ್ಸ್ ರೀಸೆಂಟ್ ಇನ್ನೊಂದು ಬಿಟ್ಟಿಲ್ಲ. ಯಾವ್ದು? E2 I2 ಇವು ಬಿಟ್ಟು UAE ಆದ್ಮೇಲೆ ಇದನ್ನ ಸೌದಿ ಅರೇಬಿಯಾ. ಗುರುಗ್ರಾಮದಾಗ ಯಾವ್ದು ನಡೆದೈತೆ? ಏನ್ ನಡೆದೈತೆ? ಬ್ರಿಕ್ಸ್ ಅಲ್ಲ ನೋಡ, ಸೋಲಾರ್ದ ಬ್ರಿಕ್ಸ್ MS ನೋಡಿ ಅಂತ ಒಂದು ಆಂಟಿ ಡ್ರಗ್ಸ್ ಗೊತ್ತಾಗ್ತಲ್ಲ. ಬ್ರಿಕ್ಸ್ ಎಲ್ಲಿ ಅಂದ್ರ ಗುವಾಹಟಿ. ಈಗ ರೀಸೆಂಟ್ ಬಿಡ್ರಿ ವುಮೆನ್ T20 ವರ್ಲ್ಡ್ ಕಪ್ ನಡೆದಿತ್ತಲ್ಲ, ಇವ್ರ ಮೇಲೆ 1 ಲೈನರ್ ಕೇಳಿರ್ತಾನ್ರಿ. ವುಮೆನ್ T20 ವರ್ಲ್ಡ್ ಕಪ್ ರೀಸೆಂಟ್ ಆಗಿ ಗೆದ್ದವ್ರು ಯಾರು ಅಗೇನೆಸ್ಟ್ ಗೆಲ್ತಾರ? ಆಸ್ಟ್ರೇಲಿಯಾ ಗೆದ್ದೈತಿ. ಯಾರು ಅಗೇನೆಸ್ಟ್? ಇಂಗ್ಲೆಂಡ್ ಅಗೇನೆಸ್ಟ್. ಹೋಸ್ಟ್ ಕಂಟ್ರಿ ಯಾವ್ದು? ಯಾವ್ದ? ಇಂಗ್ಲೆಂಡ್. ಎರಡು ಕೇಳಿರ್ತಾನೆ. ಹೋಸ್ಟ್ ಯಾವ್ದಂದ್ರೆ ಇಂಗ್ಲೆಂಡ. ಇದನ್ನ ಹೋಸ್ಟ್ ಇಂಗ್ಲೆಂಡ್ ಮಾಡಿತ್ತ. ಬಟ್ ಇಂಗ್ಲೆಂಡ್ದವ್ರ ಅಪೋಸಿಟ್ ಯಾರು ಗೆಲ್ತಾರಂದ್ರೆ ಆಸ್ಟ್ರೇಲಿಯಾ. ವಿನ್ನರ್ WT20 ಅಂತ ಕರಿತಾರಲ್ಲ. ಈಗ ಹೇಳ್ರಿ ಇಂಡಿಯಾ ಯಾವಾಗಾರ ಇಂಡಿಯನ್ ವುಮೆನ್ ಟೀಮ್ ಯಾವಾಗಾರ ವರ್ಲ್ಡ್ T20 ಕಪ್ ಗೆದ್ದೈತಿ? ವರ್ಲ್ಡ್ ಗೆದ್ದಿಲ್ಲ. ಮೆನ್ಸ್ ಫೈನಲಿಗೆ ಬಂದೈತಿ. ಕರೆಕ್ಟ್, ಫೈನಲಿಗೆ ಬಂದೈತಿ. ಎಸ್, ಫೈನಲಿಗೆ ಬಂದೈತಿ. ಇದನ್ನ WT20 ಅಂತಾರ ಅಥವಾ ವುಮೆನ್ T20 ಅಂತ ಹೇಳ್ಬಿಡ್ತಾನ. ಆಮೇಲೆ ಮೆನ್ಸ್ ಎಷ್ಟು ಟೈಮ್ ಗೆದ್ದಾರ? ವಿನ್ನರ್ 3 ಸರಿ ನೆನಪದ. ಅದ್ರ ಮೇಲೆ ಕ್ವಶನ್ ಕೇಳಿರ್ತಾರೆ. 1ನೇದ 2007 ಯಾರು ಇರ್ತಾರ? MS ಧೋನಿ. MS ಧೋನಿ ಕರೆಕ್ಟ್. 1ನೇದು 2000. ಅವ್ 3 ಹೇಳ್ಬಿಡ್ರಿ. 2007ರಾಗ ಒಂದು ಗೆಲ್ತಾರ. 24ರಾಗ 26ರಾಗ 24 26. 1ನೇದು MS ಧೋನಿ. ಯಾರ ಅಗೇನೆಸ್ಟ್ ಗೆಲ್ತಾರ? ಪಾಕಿಸ್ತಾನ ಅಗೇನೆಸ್ಟ್ 1ನೇದು. 2ನೇದು 24ರಾಗ ರೋಹಿತ್ ಶರ್ಮಾ ಇರ್ತಾರ. ಸೌತ್ ಆಫ್ರಿಕಾ. ಇನ್ನೊಂದು ಯಾವ್ದು ಉಳಿತು? ಸೂರ್ಯಕುಮಾರ್ ಯಾದವ. ಮಾನ್ಯ ಇಂಗ್ಲೆಂಡ್ದವ್ರು ಜೋಡಲ್ಲ. ನ್ಯೂಜಿಲೆಂಡ್ ಜೋಡ. ಸಾರಿ, ಅಹಮದಾಬಾದ್ನಾಗ ಮಾಡಿರ್ತಾರ. ಇದು ಏನ್ ಕೇಳಿರ್ತಾರ? ಇವು T20 ವರ್ಲ್ಡ್ ಕಪ್ ಹಾಕಲ್ಲ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? ಎಸ್, 2 ವರ್ಷಕ್ಕೊಮ್ಮೆ. ಮಹಿಳೆಯರದು ಬಂದ್ರು 2 ವರ್ಷಕ್ಕೆ, ಇದನ್ನ ಮೆನ್ಸ್ ಬಂದ್ರು 2 ವರ್ಷಕ್ಕೆ. ಬಟ್ ರೀಸೆಂಟ್ ಆಗಿ ನ್ಯೂಸ್ನಾಗ ಇರೋದಂದ್ರೆ ಇದನ್ನ ನೆನಪಿಟ್ಕೋರಿ. ಯಾವ್ದಂದ್ರ ವುಮೆನ್ಸ್ T20 ವರ್ಲ್ಡ್ ಕಪ್ ಎಲ್ಲಿ ಹೋಸ್ಟ್ ಮಾಡಿದ್ರ ಅಥವಾ ಎಲ್ಲಿ ಆತಿಥ್ಯ ವಹಿಸಿದ ದೇಶ ಅಂದ್ರೆ ಇಂಗ್ಲೆಂಡ್. ಗೆದ್ದಿದ್ದು ಯಾವ್ದಂದ್ರ ಆಸ್ಟ್ರೇಲಿಯಾ. ಯಾವ್ದು? ವೇಲ್ಸ್ ನಡೆದಿದ್ದ. ಇಂಗ್ಲೆಂಡ್ ವೇಲ್ಸ್ ಎರಡು ನಡೆದಿದ್ದ ನನ್ನ ಪ್ಲೇಸ್. ಇಂಗ್ಲೆಂಡ್ ಹೋಸ್ಟ್ ಮಾಡಿದ್ದ. ಇದನ್ನ ಪೂರ್ತಿ ಹೋಸ್ಟ್ ಎಲ್ಲಿ ಅಂದ್ರೆ ಇಂಗ್ಲೆಂಡ್ ವೇಲ್ಸ್. 28 ಎಲ್ಲಿ ಹೋಸ್ಟ್ ಮಾಡೋದೈತಿ? ಯಾವ್ದು? ಇದು ಮೆನ್ಸ್ ಇರ್ಬೇಕು ನೋಡ್ರಿ. ಮೆನ್ಸ್ ಅದಲ್ಲ. ಇದ ಮೆನ್ಸ್ ಹೋಸ್ಟ್ ಪಾಕಿಸ್ತಾನ. ವುಮೆನ್ಸ್ ಹೋಸ್ಟ್ 26 28. ಕರೆಕ್ಟ್. ವುಮೆನ್ಸ್. ನಿನ್ನೆ ಎಲ್ಲಿಗೆ ಬಿಟ್ಟಿದ್ಯೋ? ಅರ್ತ್ ಪ್ರೈಸ್ ಮುಗಿಸಿದ್ದು ಇಲ್ಲ ತಾನೆಲ್ಲ. ಬಿಡ್ರಿ. ಪೇ ಪಾಯಿಂಟ್ ನಿನ್ನೆ ಹೇಳಿದ್ಯೋನ? ಇಲ್ಲಲ್ಲ, ಅಲ್ಲಿ ತನಕ ಬಂದಿಲ್ಲಿನ.
ಬುಕ್ಕರ ಇದು ಆರ್ಟಿಮಿಸ್ ಮುಗಿದಿತ್ತಲ್ಲ ನೀನು ಆರ್ಟಿಮಿಸ್ ಮುಗಿದಿತ್ತಲ್ಲ ಹಾಂ ನೆಕ್ಸ್ಟ್ ಇದು ರೈತ ರಿಯಾಲಿಟಿ ಅಥವಾ ರೈತ ರತ್ನ ಶೋ ಅಂತ ಮಾಡ್ತಾರೆ ಕರ್ನಾಟಕದ ಇವು ಕರ್ನಾಟಕದ್ದು ಅಂತೂ ಇಂಪಾರ್ಟೆಂಟ್ ಇದ್ದಂಗೆ ಅವು ಹೆಂಗೆ ಬೇಕಾಕೇತಾರೆ ಕರ್ನಾಟಕದಾಗ ರೈತ ರಿಯಾಲಿಟಿ ಶೋ ಅಂತ ಯಾರು ಮಾಡ್ತಿರ್ತಾರೆ ಗೌರ್ಮೆಂಟ್ ಓಂಡ ಒಂದು ಕಂಪ್ನಿ ಬರ್ತದೆ ಅವರೇ ಮಾಡ್ತಾರೆ ರೀ ಇದು ಹೆಂಗೆ ನಾವು ವೀಕೆಂಡ್ ವಿತ್ ರಮೇಶ್ ಅಂತ ಮಾಡ್ತಿದ್ರಲ್ಲ ಜಿ ಕನ್ನಡದಾಗ ಹಾಂ ಅದು ಹೆಂಗೆ ಮಾಡ್ತಿರಲ್ಲ ಸೇಮ್ ಹಂಗೆ ರೈತ ರಿಯಾಲಿಟಿ ಶೋ ಅಂತ ಮಾಡತ್ತಾರ ಪ್ರತಿಯೊಂದು ಕರ್ನಾಟಕದಾಗ ಇರೋ ರೈತರನ್ನ ಆದ್ಯತೆ ಈಗ ಯಾಕೆ ಇನ್ನು ಕಂಪೇರ್ ಮಾಡ್ಬೋದು ಗೊತ್ತಾ ಈ ಕೃಷಿ ವಿಸ್ತಾರ ಯೋಜನೆ ಅಂತ ಮಾಡಿರಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಅಂದ್ರೆ ರೈತರಿಗೆ ಆದ್ಯತೆ ಕೊಡತ್ತಾರ ಅಂದಂಗಲ್ಲ ರೈತರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ರೈತ ರತ್ನ ಅಂತ ಅವಾರ್ಡು ಕೊಡತ್ತಾರ ಅಂದ್ರೆ ರೈತ ರತ್ನ ಅಂದ್ರೆ ಕರ್ನಾಟಕದಿಂದ ಇವರು ರೈತ ರತ್ನ ಅಂದ್ರೆ ಅತಿ ಹೈಯೆಸ್ಟ್ ಸಾವಯವ ಮುಕ್ತ ಮಾಡ್ಯಾರು ಅಥವಾ ಅತಿ ಹೈಯೆಸ್ಟ್ ಅಗ್ರಿಕಲ್ಚರ್ದಿಂದ ಇನ್ಕಮ್ ತಂದಾರ ಅಂತೇಳಿ ಯಾರು ಮಾಡಿರ್ತಾರೆ ಹೇಳ್ರಿ ರೈತ ರಿಯಾಲಿಟಿ ಪ್ರಶಸ್ತಿ ನಾ ಆಪ್ಷನ್ ಕೊಡ್ಲಿ ಕರ್ನಾಟಕದಾಗ ಕೃಷಿ ಇಲಾಖೆ ಮತ್ತು ಇನ್ನೊಬ್ರು ಯಾರಂದ್ರೆ ನಮ್ಮಲ್ಲಿ ಚಂದನ ವಾಹಿನಿ ಅಂತ ಐತ್ಲ ಯಾವ್ದು ಏನಂತ ಅದಕ್ಕೆ ಡಿ ಡಿ ಚಂದನ್ ಹಾಂ ಗೌರ್ಮೆಂಟ್ ಅದಲ್ಲ ಅದ ಡಿ ಡಿ ಚಂದನ ಮತ್ತು ಕೃಷಿ ಇಲಾಖೆದವ್ರು ಎರಡು ಕೂಡಿ ಏನು ಮಾಡತ್ತಾರ ಅಂದ್ರೆ ನಮ್ಮಲ್ಲಿ ಕರ್ನಾಟಕದ ಅವ್ ಸಿಂಪಲ್ ಅನಿಸ್ತೈತಿ ಬಟ್ ಅವ್ ಹೆಂಗೆ ಹೇಳಿಕೆ ಕೊಡ್ತಾನೆ ಗೊತ್ತಿಲ್ಲ ಇದನ್ನ ನೆನಪಿಟ್ಕೊಂಡಿರ್ತೇನೆ ಅದನ್ನ ಎಲಿಮಿನೇಟ್ ಮಾಡ್ಬೋದು ಅದಕ್ಕೆ ಹೇಳತ್ನ ರೈತ ರತ್ನ ಪ್ರಶಸ್ತಿನೂ ಕೊಡ್ತಾರ ರೈತ ರಿಯಾಲಿಟಿ ಶೋನು ಇದನ್ನ ರೈತ ರಿಯಾಲಿಟಿ ಶೋ ಹೊತ್ತು ಮಾಡತ್ತಾರ ಪ್ರಶಸ್ತಿ ಏನ್ ಮಾಡ್ತಾರ ಅಂದ್ರೆ ಯಾರು ಚಲೋ ಇರ್ತಾರಲ್ಲ ಅವ್ರಿಗೆ ಪ್ರಶಸ್ತಿ ಕೊಡೋದು ಶೋ ಎದಕ್ಕೆ ಮಾಡೋದು ಅಂದ್ರೆ ಯಾರು ಚಲೋ ಇರುತ್ತೆ ಅಂದ್ರೆ ಇದನ್ನ ಯಾರು ಪ್ರಶಸ್ತಿ ತೊಗೊಂಡಿರ್ತಾರಲ್ಲ ಅವ್ರನ್ನ ಕರೆಸಿ ಅವ್ರು ಹೆಂಗೆ ಅಗ್ರಿಕಲ್ಚರ್ದಾಗ ಇಂಪ್ರೂವ್ಮೆಂಟ್ ಮಾಡ್ರ ಅಥವಾ ಗ್ರೋತ್ ಹೆಂಗ್ ಮಾಡ್ಕೋಬೇಕಂತ ಅದ್ರ ಸಲ್ಮಾನ್ ಮಾಡ್ಯಾರ ಯಾವ ಟಿವಿ ಚಾನಲ್ ಬರ್ತೈತೆ ಅಂದ್ರೆ ಡಿ ಡಿ ಚಂದನ್ ವೆರಿ ಗುಡ್ ಈಗ ಹೇಳ್ರಿ ರಾಜ್ಯಸಭಾದ ರೀಸೆಂಟ್ ಆಗಿ ಉಪಸಭಾಪತಿಯಾಗಿ ಹೊಳ್ಳಿ ಮರು ಆಯ್ಕೆ ಆಗ್ಯಾರ ಮೂರನೇ ಸರಿ ಯಾರು ಈಗ ಯಾಕೆ ಕೇಳ್ತಾರ ಗೊತ್ತಾ ಲೋಕಸಭೆ ಬಂದಾಗ ಸಭಾಪತಿ ಬರ್ತಾರೆ ಬಟ್ ರಾಜ್ಯಸಭೆಗೆ ಉಪಸಭಾಪತಿ ಅಟ್ಟ ಹೈಲೈಟ್ ಇರ್ತಾರೆ ಯಾಕಂದ್ರೆ ಅಲ್ಲಿ ಸಭಾಪತಿ ಯಾರಂದ್ರೆ ಉಪರಾಷ್ಟ್ರಪತಿನೇ ಇರ್ತಾರೆ ಅದಕ್ಕೆ ಉಪಸಭಾಪತಿನ ಮರು ಆಯ್ಕೆ ಮಾಡ್ಯಾರ ಯಾರು ಹರಿವಂಶ ನಾರಾಯಣ್ ಸಿಂಗ ಸತತವಾಗಿ ಮೂರನೇ ಬಾರಿಗೆ ರಾಜ್ಯಸಭೆದ ಸಭಾಪತಿ ಯಾರದಾರ ಎಸ್ ಸಿ ಪಿ ರಾಧಾಕೃಷ್ಣ ಇದು ನೆನಪಿಟ್ಕೋರ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿರ್ತೈತಿಲ್ಲ ಇಲ್ಲಿ ಒಂದು ಕನ್ಫ್ಯೂಷನ್ ಕ್ವಶನ್ ಕೇಳಿರ್ತಾನೆ ನೋಡ್ರಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಹಾಕಿರ್ತಾವಲ್ಲ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆದ್ರೂ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಯೂಸ್ ಮಾಡಿರ್ತಾರೆ ಕರೆಕ್ಟಾ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ದಾಗ ಮತ್ತು ಇದನ್ನ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ದಾಗ ಇದನ್ನ ಏನ ಡಿಫ್ರೆನ್ಸ್ ಏನೇನೈತೆ ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ದಾಗ ಯಾರ್ಯಾರು ಭಾಗವಹಿಸ್ತಾರೆ ಯಾರ್ರಿ ರಾಜ್ಯಸಭೆ ಲೋಕಸಭೆ ಮತ್ತ ವಿಧಾನಸಭೆಯ ಚುನಾಯಿತ ಸದಸ್ಯರು ಅಂತ ಬರ್ತೈತಿ ಕರೆಕ್ಟಾ ಮತ್ತೆ ಇನ್ನೊಂದು ಯಾವ್ದು ಬರ್ತೈತಿ ಇದ್ರು ವಿಧಾನ ಪರಿಷತ್ ಬರಂಗಿಲ್ಲ ಬಟ್ ವೈಸ್ ಪ್ರೆಸಿಡೆಂಟ್ ಒಳಗ ವಿಧಾನಸಭೆ ಬರ್ತೈತಿ ಈ ಎರಡು ಕನ್ಫ್ಯೂಸ್ ಕ್ವಶನ್ ಕೇಳಿರ್ತಾನೆ ಅದಕ್ಕೆ ಹೇಳೋದು ಪ್ರೆಸಿಡೆಂಟ್ ಬಂದತ್ತೇಳಿ ಮ್ಯಾಲಿಂದ ಪ್ರೆಸಿಡೆಂಟ್ ಬಂದ್ರೆ ಸಂಸತ್ ಇರ್ತೈತೆ ಅಂತ ತಿಳ್ಕೊರಿ ಪ್ರೆಸಿಡೆಂಟ್ ಬಂದಾಗ ಸಂಸತ್ ಇರ್ತೈತಿ ಬಟ್ ಕೆಳಗೆ ಬಂದಾಗ ವಿಧಾನಸಭೆ ಪ್ರೆಸಿಡೆಂಟ್ದಾಗ ಅಟ್ಟ ಪಾರ್ಟಿಸಿಪೇಟ್ ಮಾಡ್ತಾರ ವೈಸ್ ಪ್ರೆಸಿಡೆಂಟ್ದಾಗ ಇರಂಗಿಲ್ಲ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಯಾರು ಅಟ್ಟ ಮಾಡ್ತಾರಂದ್ರ ಲೋಕಸಭೆ ಮತ್ತು ರಾಜ್ಯಸಭೆ ಇವು ಎರಡು ಪಾರ್ಟಿಸಿಪೇಟ್ ಮಾಡ್ತಾವೇನ ಇಲ್ಲೊಂದು ಕನ್ಸಿಡರ್ ಮಾಡಿದಾಗ ಇದು ಕನ್ಫ್ಯೂಷನ್ ಮಾಡಾಕ ನೋಡ್ರಿ ಇದೊಂದೇ ಬಿಡ್ರಿ ಇನ್ನೊಮ್ಮೆ ಹೇಳ್ತಾನೆ ಇದ್ರೊಳಗೆ ಯಾವ್ದ ಪ್ರೆಸಿಡೆಂಟ್ ಎಲೆಕ್ಷನ್ ಬರ್ತೇಳಿ ಪ್ರೆಸಿಡೆಂಟಿಯಲ್ ಎಲೆಕ್ಷನ್ ಬಂದಾಗ ನಾಮಿನೇಟೆಡ್ ಮೆಂಬರ್ಸ್ ಬರಂಗಿಲ್ಲ ಪ್ರೆಸಿಡೆಂಟ್ ಎಲೆಕ್ಷನ್ದಾಗ ಅಲ್ಲಿ ಸಂಸತ್ ಬರ್ತೈತಿ ಇಲ್ಲಿ ವಿಧಾನಸಭೆ ಬರ್ತೈತಿ ಬಟ್ ಅಕಸ್ಮಾತ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ದಾಗ ಲೋಕಸಭೆದಿಂದ ಎಲ್ಲಾ ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನೀವು ನಾಮಿನೇಟೆಡ್ ಇಲ್ಲ ಅನ್ಬೇಡ್ರಿ ಲೋಕಸಭೆದಿಂದ ಎಲ್ಲಾ ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡಿ ಯಾಕಂದ್ರೆ ನಮ್ಮಲ್ಲಿ ಯಾಕೆ ಅವ್ನು ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾ ನಮ್ಮಲ್ಲಿ ಲೋಕಸಭೆ ಒಳಗ ನಾಮಿನೇಟೆಡ್ ಮೆಂಬರ್ಸ್ ಇದ್ರು ಬಟ್ 104ನೇ ತಿದ್ದುಪಡಿ ಪ್ರಕಾರ ತೆಗೆದಾರ ಈಗ ಪ್ರೆಸೆಂಟ್ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ಲೋಕಸಭೆ ಅಂತ ಕನ್ಸಿಡರ್ ಮಾಡಿದ್ರೆ ಸಂಪೂರ್ಣ ಕನ್ಸಿಡರ್ ಮಾಡ್ಬೇಕು ಅಲ್ಲಿ ಯಾರು ನಾಮಿನೇಟೆಡ್ ಇರಂಗಿಲ್ಲ ಅವ್ನು ಹೇಳಿಕೆ ಒಳಗೆ ಕನ್ಫ್ಯೂಸ್ ಮಾಡಕ್ ಕೇಳಿರ್ತಾನೆ ಏನಂದ್ರ ನಾಮಿನೇಟೆಡ್ ಅಂತಂದಾಗ ನಾವು ಏನಂದ್ರೆ ಅವಕ್ಕೆ ಏನಂತೀವಿ ನಾಮಿನೇಟೆಡ್ ನಾಮನಿರ್ದೇಶನ ಅನ್ನೋದ ಮೊದಲು 104ನೇ ಅಮೆಂಡ್ಮೆಂಟ್ ಇತ್ತಲ್ಲ ಅದಿದ್ದಾಗ ಆಂಗ್ಲೋ ಇಂಡಿಯನ್ಸ್ ಇದ್ರೆ ಅವಾಗ ಬರಂಗಿಲ್ಲ ಕನ್ಸಿಡರ್ ಮಾಡ್ತಿದ್ವಿ ಬಟ್ ಈಗೂ ಎಲ್ರ ಅವ್ನು ಪೂರ್ತಿ ಲೋಕಸಭೆ ಎಲ್ಲಾ ಮೆಂಬರ್ಸ್ ಬರ್ತಾರ ಅದ್ರ ನಾಮಿನೇಟೆಡ್ ಅನ್ನಾಮಿನೇಟೆಡ್ ಹಿಂಗೆ ಏನಾರ ಕನ್ಫ್ಯೂಸ್ ಮಾಡಕ್ ಕೇಳಿದತ್ತೀನಿ ಪ್ರೆಸೆಂಟ್ ಲೋಕಸಭೆ ಒಳಗ ನಾಮಿನೇಟೆಡ್ ಮೆಂಬರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅದ್ರ ಸಲ್ಮಂದ್ ಏನಂದ್ರೆ ಕಂಪ್ಲೀಟ್ ಬರ್ತದೆ ಲೋಕಸಭೆನೂ ಬರ್ತೈತಿ ಮತ್ತು ರಾಜ್ಯಸಭೆನೂ ಬರ್ತೈತಿ ಇದು ಯಾವ್ದಾರ ವೈಸ್ ಪ್ರೆಸಿಡೆಂಟ್ದಾಗ ನಾಮಿನೇಟೆಡ್ ಇಲ್ಲ ಅಂದ್ರೆ ಇದನ್ನೇನಂದ್ರೆ ರಾಜ್ಯಸಭೆದಾಗ ಅಟ್ಟ ಇರ್ತಾರಲ್ಲ ಅವರೆಲ್ಲ ಇರ್ತಾರೆ ಬಟ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ದಾಗ ಏನಿರ್ತಾರೆ ಅಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ ಕನ್ಫ್ಯೂಷನ್ ಏನಿಲ್ಲಲ್ಲ ಇದು ಗೊತ್ತಾತಲ್ಲ ಯಾಕೆ ನಾ ಹೇಳಿ ಅಂದ್ರೆ ಲೋಕಸಭೆ ಅಂತ ಬಂದಾಗ ಪ್ರೆಸೆಂಟ್ ಏನು ಒಬ್ರು ನಾಮಿನೇಟೆಡ್ ಇರಂಗಿಲ್ಲ ಇದನ್ನ ಹೆಂಗ್ ಬೇಕಾದ್ರೆ ಕೇಳಿದ್ರು ನಾವು ಕನ್ಫ್ಯೂಸ್ ಆಗ್ಬೇಡ್ರಿ ನಾಮಿನೇಟೆಡ್ ಮೆಂಬರ್ ಅನ್ನೋ ಕಾನ್ಸೆಪ್ಟ್ ಲೋಕಸಭೆದಿಂದ ತೆಗಿತಾರೆ ಯಾವ ತಿದ್ದುಪಡಿ ಪ್ರಕಾರ ತೆಗೆದಾರ ಅಂದ್ರೆ 104 ವೆರಿ ಗುಡ್ ಇನ್ನೊಂದು ಹೇಳಿದ್ದು ಏಷ್ಯಾ ಪೂರ್ತಿ ಏಷ್ಯಾ ಕಾಂಟಿನೆಂಟ್ ಕನ್ಸಿಡರ್ ಮಾಡಿದಾಗ ಅಥವಾ ಏಷ್ಯಾ ಖಂಡನ್ ಕನ್ಸಿಡರ್ ಮಾಡಿದಾಗ ಅತಿ ದೊಡ್ಡದು ಏನ್ ಮಾಡ್ರ ಅಂದ್ರೆ ಎನಿಮಲ್ ಕಾರಿಡಾರ್ ಅಂತ ಮಾಡ್ರ ಅಥವಾ ಗ್ರೀನ್ ಕಾರಿಡಾರ್ ಅಂತ ಕರೀತಾರೆ ಏಷ್ಯಾದಾಗ ಅತಿ ದೊಡ್ಡ ಕಾರಿಡಾರ್ ಇಂಡಿಯಾದಾಗ ಮಾಡ್ರಿ ಎಲ್ಲಿ ಮಾಡ್ರಿ ಎಲ್ಲಿ ಆಪ್ಷನ್ ಕೊಡ್ತಾನ ಆಪ್ಷನ್ ಕೊಡ್ತೀನಿ ಕೇಳ್ತೀನಿ ಡೆಲ್ಲಿ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ಆಮೇಲೆ
ಯಾಕಂದ್ರೆ ರಾಜಸ್ಥಾನದಾಗ ಮಾಡಿದ್ದೆ ಐತೆ ನೋಡ್ರಿ, ರಾಜಸ್ಥಾನದಾಗ ರಣಥಂಬೋರ್ ಅಂತ ಮಾಡಿದ್ರಲ್ಲ ಅದೇನಂದ್ರೆ ಆ ಸ್ಟೇಟ್ ಒಳಗೆ ಅಷ್ಟ ದೊಡ್ಡದಾಗಿತ್ತು. ಇದು ಪೂರ್ತಿ ಏಷ್ಯಾ ಕಾಂಟಿನೆಂಟ್ ಅಥವಾ ಏಷ್ಯಾ ಖಂಡ ಏನ್ ಬರ್ತದಲ್ಲ, ಏಷ್ಯಾ ಖಂಡದಾಗ ಅಥವಾ ಏಷ್ಯಾಸ್ ಲಾಂಗೆಸ್ಟ್ ಏನ್ ಕಡಿತಾರಂದ್ರೆ ಎನಿಮಲ್ ಕಾರಿಡಾರ್. ಇದು ಯಾಕೆ ಲಾಂಗೆಸ್ಟ್ ಅಂತ ಕರ್ದಾರಂದ್ರ ಒಂದು ಸ್ಟೇಟ್ದಾಗ ಮಾಡಿದಾಗ ಅತಿ ದೊಡ್ಡದಾಗಿದ್ರೆ ಅದ ಸ್ಟೇಟ್ದಾಗ ಅಷ್ಟ ದೊಡ್ಡದ. ಬಟ್ ಇದು ಏಷ್ಯಾದಾಗ ಅತಿ ದೊಡ್ಡದಂದ್ರ ಡೆಲ್ಲಿ ಟು ಡೆಹರಾಡೂನ್ ಹೋಗೋದೈತಲ್ಲ, ಡೆಲ್ಲಿದಿಂದ ಉತ್ತರಾಖಂಡದ ಡೆಹರಾಡೂನ್ಗೆ ಹೋಗುವ ಒಂದು ನ್ಯಾಷನಲ್ ಹೈವೇ ಏನ್ ಬರ್ತೈತಲ್ಲ ಆ ಹೈವೇ ಮೇಲೆ ಕಂಟಿನ್ಯೂ ಏನ್ ಮಾಡ್ರ ಅಂದ್ರ ಎನಿಮಲ್ ಕಾರಿಡಾರ್ ಅಂತ ಮಾಡ್ರ. ಮ್ಯಾಲೆಲ್ಲ ಹುಲ್ಲು ಬೆಳೆದಂಗ ಗಾಡ್ ಇರ್ತೈತಿ, ಅದ್ರ ಮೇಲಿಂದ ಎನಿಮಲ್ಗಳು ಅದು ಆಟೋಮೆಟಿಕ್ ಕಾಡ್ನ್ಯಾಗ ಹೊಂಟಂಗ ಅನಿಸ್ತೈತಿ, ಅದ್ರ ತಳಗ ಏನಂದ್ರ ರೋಡ್ ಇರ್ತೈತಿ. ಇದು ಏಷ್ಯಾದಂಗ ಲಾಂಗೆಸ್ಟ್ ನೋಡ್ರಿ, ಎಲ್ಲಿಂದ ಎಲ್ಲಿಗಂದ್ರ ಡೆಲ್ಲಿ ಟು ಡೆಹರಾಡೂನ್. ಫಾರೆಸ್ಟ್ ಏರಿಯಾ ಏನ ಯಾರ ಯಾರು ಮಾಡಿದ್ ಯಾರ? ಆಕ್ಚುಲಿ ಎರಡು ಕೋಆಪರೇಷನ್ ಎರಡು ಇರ್ತಾವ. ಅದಕ್ಕೆ ಇದೊಂದು ಹೇಳ್ತೇನೆ ನೋಡಿ, ಇವು ಎಲಿಮಿನೇಟ್ ಮಾಡೋ ಸಲ್ಮಂದ್ ಹೆಂಗಂದ್ರ ಮಾಡಿದ್ದೇನಂದ್ರೆ ಎನಿಮಲ್ ಕಾರಿಡಾರ್ ಡೆವಲಪ್ ಮಾಡ್ತಾರಲ್ಲ, ಇದ್ರ ಆದ್ಯತೆ ಯಾರ್ದತ್ರ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. ಹೈವೇ ಗಿವೆ ಮೇಂಟೈನ್ ಮಾಡೋರ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. ನೀವು ಅಕಸ್ಮಾತ್ ಅಲ್ಲಿ ಎಲ್ಲರ ಹೇಳಿಕೆ ಒಳಗೆ 4-5 ಮಿನಿಸ್ಟ್ರಿ ಕೊಟ್ಟರು ಕನ್ಫ್ಯೂಸ್ ಆಗ್ಬೇಡ್ರಿ, ಯಾಕಂದ್ರೆ ಫಾರೆಸ್ಟ್ ಮಿನಿಸ್ಟ್ರಿ ಬರಬೇಕು. ಯಾಕಂದ್ರೆ ಎನಿಮಲ್ ಬರ್ತೈತಿ, ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಬರ್ತೈತಿ. ಅವ್ರು ಎಲ್ಲರ ಎನ್ವಿರಾನ್ಮೆಂಟ್ ಫಾರೆಸ್ಟ್ ದವ್ರು ಬಂದ ಎಲ್ಲಿ ಬೇಕಾದ್ರೆ ರೋಡ್ ಅಡ್ಡ ಹತ್ರ ಮತ್ತೆ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಅವ್ರು ಏನ್ ಮಾಡ್ಬೇಕು, ಯಾಕಂದ್ರೆ ಎರಡೂ ಕೊಲಾಬ್ರೇಷನ್ ಮೇಲೆ ಮಾಡಿರ್ತಾರೆ. ಇದು ಏಷ್ಯಾದ ಲಾಂಗೆಸ್ಟ್ ರೈಲ್ ಇದನ್ನ ಏನಂತಂದ್ರೆ ವನ್ಯಜೀವಿ ಕಾರಿಡಾರ್ ಯಾವ್ದಂದ್ರೆ ಡೆಲ್ಲಿ ಟು ಡೆಹರಾಡೂನ್. ಡೆಲ್ಲಿ ಟು ಡೆಹರಾಡೂನ್ ಗ್ರಾಮ್ ಸಡಕ್ ಯೋಜನೆ. ಗ್ರಾಮ್ ಸಡಕ್ ಯೋಜನೆ ಅಂತ ಬರ್ತೈತೆ ಅಂತ ಹೇಳಿಲ್ಲ. ಇದು ಗ್ರಾಮ್ ಸಡಕ್ ಯೋಜನೆ ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ಯ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಯಾರ ನಾಲ್ಕು ಕೊಡುತ್ತೆ. ಇವು ಎರಡು ಮಿನಿಸ್ಟ್ರಿ ಎಲ್ಲಿ ಕನ್ಫ್ಯೂಸ್ ಮಾಡ್ತಿರ್ತಾರೆ ಗೊತ್ತಾ? ಯಾವ ರೋಡ್ ಕೊಡ್ಲಿ ಏನ ಕೊಡ್ಲಿ, ಪಂಚಾಯತ್ ರಾಜ್ಯ ಮತ್ತು ರೂರಲ್ ಡೆವಲಪ್ಮೆಂಟ್ ಎರಡು ಬೇರೆ ಬೇರೆ ಮಿನಿಸ್ಟ್ರಿ ರೀ. ಇವು ಯಾಕೆ ಕನ್ಫ್ಯೂಸ್ ಮಾಡ್ತಿರ್ತಾರೆ ಗೊತ್ತಾ? ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಇವ್ರು ಗಾಂಧಿ ಮುತ್ತೆ ಏನು ಹೇಳಿದಾರಲ್ಲ, ಗ್ರಾಮಗಳ ಅಭಿವೃದ್ಧಿ ಆದ್ರೆ ಡೆಲ್ಲಿ ಆಕತ್ತೆ ಅಂತೇಳಿ, ರಾಮರಾಜ್ಯ ಮಾಡ್ಬೇಕಂತೇಳಿ, ಇದು ರೂರಲ್ ಡೆವಲಪ್ಮೆಂಟ್. ಬಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಬರ್ತೇಳಿ. ಇವು ಎರಡು ಕನ್ಫ್ಯೂಸ್ ಯಾಕಾಗಲ್ಲ? ಯಾವ ಓನ್ಲಿ ಗ್ರಾಮೀಣ ಮಟ್ಟಕ್ಕೆ ಬರ್ತಾವಲ್ಲ ರೂರಲ್ ಡೆವಲಪ್ಮೆಂಟ್ ಕಂಪಲ್ಸರಿ ಇರ್ತದೆ. ಅಕಸ್ಮಾತ್ ಏನಂದ್ರೆ ಎಲಿಮಿನೇಟ್ ಮಾಡಕ್ಕೆ ಹೇಳತ್ನ ಇದನ್ನ ಆಪ್ಷನ್ ಕ್ವಶನ್ಗಳ ಹಿಂಗ ಕೇಳ್ತಾರತ್ತಿಲ್ಲ. ಯಾವ್ದು ಬೇಕಂತಂದು ಯಾವುದು ಏನು ಕೇಳಲ್ಲ ಸ್ಕೀಮ್ ಬರ್ತೇಳಿ. ಓನ್ಲಿ ಅದೆಲ್ಲರ ಗ್ರಾಮಕ್ಕೆ ಆದ್ಯತೆ ಕೊಡತ್ತಿಂದ ತಿಳ್ಕೊರಿ. ಯಾವ್ದಂದ್ರೆ ರೂರಲ್ ಡೆವಲಪ್ಮೆಂಟ್. ಪಂಚಾಯತ್ ರಾಜ್ ಬಂದ್ರೆ ಗ್ರಾಮಕ್ಕೆ ಕಟ್ಟ ಬರಂಗಿಲ್ಲ. ಪಂಚಾಯತ್ ಅನ್ನೋದು ಬರೋದು ಜಿಲ್ಲಾದಿಂದ ಎಲ್ಲಿ ತನ ಹೋಗೈತೆ ಅಂದ್ರೆ ಗ್ರಾಮೀಣ ಮಟ್ಟ ತನ ಹೋಗೈತೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಬರ್ತೇಳಿ ಏನ್ ಮಾಡಿರ್ತೈತೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇವೆಲ್ಲ ಬರ್ತಾವ. ಇವು ಎಲಿಮಿನೇಟ್ ಮಾಡೋ ಸಲ್ಬಂದ್ ಅದೊಂದು ಹಿಂಟ್ ಹೇಳತ್ನ ಏನಂದ್ರ, ಗ್ರಾಮ ಅಥವಾ ರೂರಲ್ ಡೆವಲಪ್ಮೆಂಟ್ ಅಂತ ಇರ್ತೈತಲ್ಲ, ಇವು ಯೋಜನೆ ಓನ್ಲಿ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ರೂರಲ್ ಡೆವಲಪ್ಮೆಂಟ್ ಮಾಡ್ತಾರೆ. ಅದ್ರೊಳಗೆ ಪಂಚಾಯತ್ನಿ ಪಾರ್ಟ್. ಬಟ್ ಏನಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇವು ಎಲಿಮಿನೇಟ್ ಮಾಡೋ ಸಲ್ಬಂದ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಂತ ಏನ್ ಬರ್ತದಲ್ಲ, ಈ ಪಂಚಾಯತ್ ರಾಜ್ ಏನ್ ಮಾಡ್ತಿದ್ರೆ ಆಲ್ ಓವರ್ ಇಂಡಿಯಾ ಪಂಚಾಯತ್ ಏನ್ ಅಡಾಪ್ಟ್ ಮಾಡ್ಕೊಂಡಿರ್ತಾವಲ್ಲ, ಜಿಲ್ಲೆ ಹಿಡಿದ ಎಲ್ಲಿ ತನ ಬರ್ತದೆ, ಗ್ರಾಮೀಣ ಮಟ್ಟದ ತನ ಜಿಲ್ಲಾದಾಗ ಅಡಾಪ್ಟ್ ಮಾಡ್ಕೊಳಕ್ ಬರೋದು ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಈಗ ಗ್ರಾಮ್ ಸಡಕ್ ಯೋಜನೆ ಅಂತ ಬರ್ತದೆ, ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದ್ರೆ ರೂರಲ್. ಈ ಗ್ರಾಮ್ ಸಡಕ್ ಯೋಜನೆ ನ್ಯೂಸ್ನಾಗ ಯಾಕಿತ್ತಂದ್ರೆ ರೀಸೆಂಟ್ ಆಗಿ ಎಕ್ಸ್ಟೆಂಡ್ ಮಾಡ್ಯಾರ. ಎಲ್ಲಿ ತನ ಎಕ್ಸ್ಟೆಂಡ್ ಮಾಡ್ತಾರೆ? 2028. ಹಂಗೆ ಕರ್ನಾಟಕದ ಗ್ರಾಮೀಣ ರಸ್ತೆಗಳಿಗೆ ಏನಂತ ಮರು ನೇಮಕ ಮಾಡ್ರಿ, ಯಾವ್ದ ಪ್ರಗತಿ ಪಥ್. ವೆರಿ ಗುಡ್. ಇದು ಹೇಳ್ರಿ, ಜಗತ್ನ್ಯಾಗ ಒಂದು ಐಷಾರಾಮಿ ಹಡಗತ್ತಿತ್ತು, ಯಾವ್ದಂದ್ರೆ ಟೈಟಾನಿಕ್ ಅಂತ ಕರಿತೀವಿ. ರೀಸೆಂಟ್ ಆಗಿ ಯಾವ್ದು ಬರ್ತೈತೆ ಅಂದ್ರೆ 7 Seas ಮರೈನರ್ ಅಂತ ಬರ್ತದೆ. 7 Seas ಮರೈನರ್ ಅಂತ ಹೇಳಿ ಇದು ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕೆ ಬಂದೈತೆ ಅಂದ್ರೆ ಹಿಂಗ ಕೇಳಿರ್ತಾನೆ. ಕರ್ನಾಟಕದ ಮಂಗಳೂರು ಬಂದರಿಗೆ ರೀಸೆಂಟ್ ಆಗಿ 7 Seas ಮರೈನರ್ ಅಂತ ಬಂದಿತ್ತ. ಇದೊಂದು ಎಂತ ಐಷಾರಾಮಿ ಹಡಗು ಅಥವಾ ಯುದ್ಧ ನೌಕೆ ಹಿಂಗೆ ಏನ್ ಬೇಕಾದ್ ಕೇಳ್ಬೋದು. ಯಾವ್ದು ಐಷಾರಾಮಿ ಹಡಗು ಯಾವ ದೇಶದಿಂದ ಬರ್ತದೆ? 7 Seas ಮರೈನರ್. ಎಸ್, USA. ಇದು ಯಾಕೆ ಕನ್ಫ್ಯೂಸ್ ಆಗಬಾರ್ದು ಗೊತ್ತಾ? ನಡು ಹೇಳಿದ್ದು ಯಾವ್ದು ಬರ್ತೈತೆ ಅಂದ್ರೆ ಎಬೋಲಾ ವೈರಸ್ ಸಲ್ಮಂದ್ ಒಂದು ಹಡಗು ನ್ಯೂಸ್ನಾಗ ಇತ್ತು. ಯಾವ್ದು ಬರ್ತೈತೆ ನೆನಪೈತಾನೆ ಯಾರಿಗಾರ? ಎಬೋಲಾ ಸಲ್ಮಂದ್ ಒಂದು ಹಡಗಿತ್ತು ನೋಡಿ, ಏನೋ ಆಯ್ತು, ವೆಂಡಾರಸ್ ಸಾರಿ ಹಂಟಾ ವೈರಸ್ ತಾನೆ, ಹೊಂಡೂರಸ್. ಕರೆಕ್ಟ್, ಹೊಂಡೂರಸ್ ಹಡಗತ್ತಿತ್ಲ, ಅದ್ರೊಳಗು ಅದು ಹೊಂಡೂರಸ್ದಾಗ ಅದ ಹಂಟಾ ವೈರಸ್. ಕರೆಕ್ಟ್, ಎಬೋಲಾ ಸಲ್ಮಂದಲ್ಲ, ಹಂಟಾ ಕರೆಕ್ಟ್, ಹಂಟಾ ವೈರಸ್ ಕರೆಕ್ಟ್. ಅದು ಹೇಳ್ತೀನಿ, ಗೊತ್ತು ಹೇಳ್ತೀನಿ ಬಿಡು. 7 Seas ಮರೈನರ್ ಅಂತ ಬರ್ತತೀನಿ. ಇನ್ನು ಕನ್ಫ್ಯೂಸ್ ಮಾಡಕ್ಕೆ ಏನಾರ ಕೇಳಿರ್ತಾನ. ಕರ್ನಾಟಕದ ಮಂಗಳೂರು ಬಂದರಿಗೆ ರೀಸೆಂಟ್ ಆಗಿ 7 Seas ಮರೈನರ್ ಅನ್ನೋದು ಒಂದು ಹಡಗು ಬಂದಿತ್ತ. ಇದು ಎಂತ ಯುದ್ಧ ನೌಕೆ ಹಿಂಗೆ ಏನ ಕೊಟ್ಟರು ಏನಂದ್ರೆ ಐಷಾರಾಮಿ ಹಡಗು. ನಾವ್ ಹೆಂಗೆ MV ಗಂಗಾ ವಿಲಾಸ್ ಅನ್ನೋದು ಒಂದು ಐಷಾರಾಮಿ ಹಡಗು ಮಾಡಿದ್ದಿಲ್ಲ, ಸೇಮ್ ಹಂಗ 7 Seas ಮರೈನರ್ ಬಹಮಾಸ್ದಿಂದ ಬಂದಿತ್ತು. ಅದು ಎಲ್ಲಿ ಅಂದ್ರೆ USA ದಿಂದ. ಇದಾದ್ಮೇಲೆ ಹಂಟಾ ವೈರಸ್ ಅಂತ ಬರ್ತದೆ. ಈ ಹಂಟಾ ವೈರಸ್ ಹೆಂಗ್ ಡೇಂಜರ್ ಅಂದ್ರೆ, ಎಬೋಲಾ ಹಂಟಾ ವೈರಸ್ ಡಿಫ್ರೆನ್ಸ್ ಏನಂದ್ರೆ, ಎಬೋಲಾ ಅನ್ನೋದು ಐತ್ಲ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಇನ್ನೊಂದು ಯಾವ್ದದ ಉಗಾಂಡ ಮತ್ತು ಕಾಂಗೋದಾಗ ಬರ್ತೈತಿ. ಯಾವ್ದಂದ್ರೆ ಎಬೋಲಾ ವೈರಸ್. ಈ ಎಬೋಲಾ ವೈರಸ್ ಏನಂದ್ರೆ ಡಿಸಾಸ್ಟರ್ ಐತಿ, ಅದು ಇಲ್ಲತ್ತಲ್ಲ. ಬಟ್ ಹಂಟಾ ವೈರಸ್ ಹೆಂಗಿತ್ತಂದ್ರೆ, ಹೆಂಗ್ ನಮ್ಮಲ್ಲಿ ಕೊರೋನಾ ವೈರಸ್ ಬಂದಿತ್ತಲ್ಲ, ಹಂಗೆ ಹಂಟಾ ವೈರಸ್ ಆ ಹಡಗ್ನ್ಯಾಗ ಒಂದು 2-3 ಮಂದಿಗೆ ಬಂದಿದ್ದ. ಎಫೆಕ್ಟ್ ಆಗಿ ಅವ್ರು ಆಟೋಮೆಟಿಕ್ ಡೆತ್ ಆಗತ್ತಿದ್ದು ರೀ. ಅದ್ರ ಡೆತ್ ಆಗಿದ್ರು. ಅದ ಯಾವ್ದು ಹಡಗ ಅಂದ್ರೆ, ಯಾವ್ದು ಹಡಗದ್ದೆ? ಹೊಂಡೂರಸ್ ಹಡಗು. ಕರೆಕ್ಟ್ ಅಲ್ಲ?
ಹೊಂಡೂರಸ್ ಡೆನ್ಮಾರ್ಕ್ ಅದು ಕರೆಕ್ಟ್ ಇಲ್ಲ ಓರಿಸೊಂಡ ಅಂತ ಬರ್ತದೆ ಬಿಟ್ಟು ಇದನ್ನ ಯಾವ್ದು ಕರೆಕ್ಟ್ ಅದು ಯಾವ್ದು ಇದು ಯಾವ್ದು ಹೇಳಿದ್ವಿ ಹಂಟ ವೈರಸ್ ಯಾವ್ದು ಹೇಳಿದ್ವಿ ಹೊಡಗ ಹೊಂಡೂರಸ್ ಡೆನ್ಮಾರ್ಕ್ ದಿಂದನೇ ಏನೋ ಬಂದಿರ್ತೈತೆ ನೋಡು ಕರೆಕ್ಟ್ ಸ್ಪೇನ್ದು ಎಲ್ಲಿ ಬಂದಿರ್ತದೆ ಅದು ಎಲ್ಲಿಂದ ಬಂದಿರ್ತೈತೆ ನೋಡು ಹೊಂಡೂರಸ್ ಅದು ಅಲ್ಲೇ ಮ್ಯಾಲಿಂದ ಬರ್ತೈತೆ ನಾರ್ತ್ ಯುರೋಪ್ದಿಂದ ಬಂದಿರ್ತೈತೆ ಒಟ್ಟು ಯುರೋಪ್ ಯಾವುದೋ ಕಂಟ್ರಿದಿಂದ ಬಂದಿರ್ತೈತೆ ಸ್ಪೇನು ಎಲ್ಲಿದೋ ಬರ್ತೈತೆ ನೋಡಿ ಪಕ್ಕ ಹೇಳಿ ಯಾವ್ದಾರ ಅಲ್ಲಿಂದ ಬಂದಿತ್ತು ಇಲ್ಲಿಂದ ಬಂದಿತ್ತು ಅದು 100 ಹೇಳ್ಬೇಡ ಗೊತ್ತಿಲ್ಲ ನನಗೆ ವರೆಸುಂಡ ಗೊತ್ಬಿಡ ಅದು ಏನಂದ್ರೆ ಮ್ಯೂಸಿಯಂ ಮಾಡೋ ಸಲ್ಮಾನ್ ಮಾಡ್ರ ಅದು ಡೆನ್ಮಾರ್ಕ್ ಬಟ್ ಅದು ಎಲ್ಲಿ ಡಚ್ ಅಲ್ಲ ಅದು ಹೊಂಡೂರಸ್ ಅದ ಯಾಕಂದ್ರೆ ಯುರೋಪ್ದಿಂದನೇ ಅವ್ರು ಪ್ರವಾಸಕ್ಕೆ ಬರ್ತಿರ್ತಾರ ಯುರೋಪ್ದವ್ರು ಬಿಡ್ರಿ ಯುರೋಪ್ದಿಂದ ಪ್ರವಾಸಕ್ಕೆ ಬರ್ತಿರ್ತಾರ ಅದ ಹಡಗನ್ಯಾಗ ಅದು ವೈರಸ್ ಹಂಟ ವೈರಸ್ ಕಂಡು ಬರಂತೆ ಡೆತ್ ಆಕತ್ತ ಅದು ನ್ಯೂಸ್ನಾಗ ಬಂದಿದ್ದು 3 ನೆದರ್ಲ್ಯಾಂಡ್ ಅನ್ನ ಡ್ಯಾನಿಶ್ ಅಂದ್ರೆ ಡೆನ್ಮಾರ್ಕ್ ಡಚ್ ಯುರೋಪ್ದಿಂದ ಒಟ್ಟು ಅದು ಯುರೋಪ್ ಅಂತ ನೆನಪಿಟ್ಟಿದ್ನ ಬಿಡ್ರಿ ನೆನಪಿಟ್ಕೋರ ಅದೇ 3 ಹಡಗುಗಳು ನೆನಪಿಟ್ಕೋರ ಯಾವ ಹೇಳ್ರಿ 3 ಒಂದ ಮ್ಯೂಸಿಯಂ ಸಲ್ಮಾನ್ ಇವು ಮ್ಯೂಸಿಯಂಕ ಇವು ಎರಡಕ್ಕೂ ಮತ್ತೆ ಕಂಪ್ಯೂಸ್ ಮಾಡ್ಕೋಬೇಡ್ರಿ ಇದೇನಂದ್ರೆ ಮ್ಯೂಸಿಯಂ ಅಂದ್ರೆ ಜಗತ್ನಾಗ ಭಾರತಕ್ಕೆ ಮೊದಲ ಡ್ಯಾನಿಶ್ ದಿಂದ ಬಂದಿದ್ದ ಹಡಗು ಯಾವ್ದಂದ್ರ ಯಾವ್ದಂದ್ರ ವರಿಸುಂಡ ಈ ವರಿಸುಂಡ ಅನ್ನು ನಮ್ಮ ಇಂಡಿಯಾಕ್ಕೆ ಬಂದ ಕೂಡಲೇ ರೀಚ್ ಆಗಿಲ್ಲದ ಮುನಿಗಿತ್ತು ಅದನ್ನ ಸಲ್ಮಾನ್ ಏನ್ ಮಾಡತ್ತಾರ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಡೆನ್ಮಾರ್ಕ್ ಮ್ಯೂಸಿಯಂದವ್ರ ಏನ್ ಮಾಡತ್ತಾರ ಅಂದ್ರೆ ಚೇಂಜ್ ಮಾಡ್ಕೊಳತ್ತಾರ ಇಲ್ಲಿ ಏನಂದ್ರೆ ನಮ್ಮಲ್ಲಿ ಏನ್ ಇರ್ತಾವಲ್ಲ ಸೋರ್ಸಸ್ಗಳು ಅವ್ನು ಚೇಂಜ್ ಮಾಡ್ಕೋಬೇಕು ಮ್ಯೂಸಿಯಂ ಡೆವಲಪ್ ಮಾಡ್ಬೇಕಂತ ಮಾಡ್ರು ಇದು ಯಾವ್ದಂದ್ರೆ ವೆರೆಸುಂಡ ಅದಾದ್ಮೇಲೆ ಎರಡು ಯಾವ್ದಂದ್ರ 7 ಸೀಸ್ ಮರೈನ್ ಅಂತ ಬಂದ್ರೆ ಕರ್ನಾಟಕಕ್ಕೆ ಬರ್ತೈತೆ ಇದು 7 ಸೀಸ್ ಮರೈನ್ ಕರ್ನಾಟಕದ ಯಾವ ಬಂದರಕ್ಕೆ ಬಂದೈತೆ ಅಂತ ಕೇಳ ಅವ್ನು ಡೈರೆಕ್ಟ್ ಹೇಳಿಕೆ ಮೇಲೆ ಕೇಳಿರ್ತಾನೆ 7 ಸೀಸ್ ಮರೈನ್ ಅನ್ನೋದು ಒಂದು ಏನಂದ್ರೆ ಐಷಾರಾಮಿ ಹಡಗೈತಿ ಇದು ಯಾವ ಬಹಮಾಸ್ ದೇಶದಿಂದ ಅಥವಾ ಈ ಅಮೆರಿಕಾದಿಂದ ರೀಸೆಂಟ್ ಆಗಿ ಕರ್ನಾಟಕದ ಯಾವ ಬಂದರಕ್ಕೆ ಬಂದೈತೆ ಅಂತ ಕೇಳ್ರ ಮಂಗಳೂರು ಬಂದರ್ ಅದಾದ್ಮೇಲೆ ಇನ್ನೊಂದು ಹಂಟ ವೈರಸ್ ಯಾವ್ದು ಹೊಂಡೂರಸ್ ಅದೆಲ್ಲಿ ಡಚ್ ನೆದರ್ಲ್ಯಾಂಡ್ ಓಕೆ ನೆಕ್ಸ್ಟ್ ಇದೆ ಕರ್ನಾಟಕದಾಗ ರೀಸೆಂಟ್ ಆಗಿ ಡೆಕಾಯ್ ಕಾರ್ಯಾಚರಣೆ ಮಾಡ್ರ ತಿಳಿಂದು ಡೆಕಾಯ್ ಅನ್ನೋದು ಎದಕ್ಕೆ ಮಾಡ್ರ ಕರ್ನಾಟಕದ ಡೆಕಾಯ್ ಕಾರ್ಯಾಚರಣೆ ಅಂತ ಮಾಡ್ರ ಕರ್ನಾಟಕದಾಗ ಮಾಡ್ರ ಡೆಕಾಯ್ ಕಾರ್ಯಾಚರಣೆ ಅಂತ ಮಾಡಿದ್ರಿ ರೀಸೆಂಟ್ ಆಗಿ ನ್ಯೂಸ್ನಾಗ ಬಂದಿತ್ತು ಏನ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಿರ್ತಾರೆ ಗೊತ್ತ ಈ ಡೆಕಾಯ್ ಕಾರ್ಯಾಚರಣೆ ಹೇಳಿದ್ ನೋಡ್ರಿ ಕರ್ನಾಟಕದಾಗ ಮಾಡ್ತಾರ ಈಗ ಹೆಂಗಾರ ಯುಟಿಕ್ ಆದವ್ರು ಈ ಪ್ಲಾಟಿನಮ್ ಅವರ ಅವು ಇವು ಮಾಡತ್ತಾರ ಅಥವಾ ಬೈಕ್ ಆಂಬುಲೆನ್ಸ್ ತರತ್ತಾರಲ್ಲ ಡೆಕಾಯ್ ಕಾರ್ಯಾಚರಣೆ ಎದಕ್ಕೆ ಮಾಡಿದ್ರ ಇವು ಏನ ಡೆಕಾಯ್ ಅಂತ ಕರಿತೀವಲ್ಲ ಡೆಕಾಯ್ ಅಂದ್ರೆ ಗೌರ್ಮೆಂಟ್ ಓನ್ಡ್ ಏನಿರ್ತಾರ ಅಂದ್ರೆ ನರ್ಸ್ಗಳು ಇರ್ತಾರ ಅಥವಾ ಮಹಿಳೆಯರು ಇರ್ತಾರೆ ಟ್ರೈನ್ಡ್ ಇರ್ತಾರ ಅವ್ರು ಏನಂದ್ರೆ ಪ್ರೆಗ್ನೆಂಟ್ ಅದೀವಿ ಅಂತ ಹೇಳಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ನಮ್ಗೆ ಅಬಾರ್ಷನ್ ಮಾಡ್ಕೋಬೇಕ್ರಿ ಅಥವಾ ಅಬಾರ್ಷನ್ ಮಾಡ್ಕೋದು ಸಲ್ಮಂದ್ ಅಲ್ಲಿದ ಸ್ಕ್ಯಾನಿಂಗ್ ಸಲ್ಮಂದ್ ಯಾಕಂದ್ರೆ ಭ್ರೂಣ ಹತ್ಯೆ ಅಂತ ಕರಿತೀವಲ್ಲ ಭ್ರೂಣಗಳನ್ನ ಸ್ಕ್ಯಾನ್ ಮಾಡ್ತಿರ್ತಾರಲ್ಲ ಮೊದಲು ಮೇಲ್ ಐತೋ ಫಿಮೇಲ್ ಐತೋ ಅನ್ನೋದಾದ ಇಂಡಿಯಾದಾಗ ಇಲ್ಲಿಗಲ್ ಐತ್ರಿ ಯಾರು ಸ್ಕ್ಯಾನ್ ಮಾಡಂಗಿಲ್ಲ ಯಾಕಂದ್ರೆ ಸ್ಕ್ಯಾನ್ ಮಾಡಿದಾಗ ನೀ ಗಂಡ ಐತಿ ಹೆಣ್ಣು ಐತಿ ಅಂತ ಗೊತ್ತಾಗ್ತೇಳಿ ಹೆಣ್ಣಿದ್ರೆ ಏನ್ ಮಾಡ್ತಾರ ಹತ್ಯೆ ಮಾಡ್ತಾರ ಅಥವಾ ಅಬಾರ್ಷನ್ ಮಾಡಿಸೋತಿರ್ತಾರ ಇಂಥವನ್ನ ಸ್ಕ್ಯಾನ್ ಮಾಡ್ಕೊಳಕ ಯಾರ ಏನ್ ಕನೆಕ್ಷನ್ ಇರ್ತಾವ ಅಥವಾ ಗೊತ್ತಿದ್ದವ್ರು ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರ ಅಂದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಮಾಡಿಸೋತಿರ್ತಾರ ಬಟ್ ಅದಕ್ಕೆ ಏನ್ ಮಾಡಿದ್ರೆ ಕರ್ನಾಟಕ ಗೌರ್ಮೆಂಟ್ ಅದರ ಡೆಕಾಯ್ ಕಾರ್ಯಾಚರಣೆ ಅಂತ ಮಾಡ್ರಿ ಈ ಡೆಕಾಯ್ ಕಾರ್ಯಾಚರಣೆ ಅನ್ನೋದು ಏನಿತ್ತಂದ್ರೆ ಹೆಸರಿನಾಗ ಕೊಟ್ಟಾರ ಡೆಕಾಯ್ ಅಂದ್ರೆ ಯಾರಿಗೂ ಗೊತ್ತಿರಲ್ದಂಗ ಗೌರ್ಮೆಂಟ್ ಇದನ್ನ ಇರ್ತಾರ ಅವ್ರು ಟ್ರೈನ್ಡ್ ಇರ್ತಾರ ಅಥವಾ ಗೌರ್ಮೆಂಟ್ ದಿಂದ ಒಂದು 4-5 ಮಂದಿ ಮಹಿಳೆಯರು ಇರ್ತಾರ ತಿಳ್ಕೊರಿ ಅವ್ರು ಪ್ರೆಗ್ನೆಂಟ್ ಆಗ್ಯಾರ ಅಂತ ಹೇಳಿ ಬೇರೆ ಯಾವ್ದಾರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ದಾಗ ಹೋಗ್ಲಿ ನಾವು ರೊಕ್ಕ ಕೊಡ್ತೀವಿ ನಮಗೆ ಹಿಂಗೆ ಸ್ಕ್ಯಾನ್ ಮಾಡಿಸೋದೈತಿ ಅಂತ ಹೇಳ್ತಾರೆ ಆ ಟೈಮ್ನಾಗ ಸಿಕ್ಕರತ್ತೇಳಿ ಅಂಥವ್ರನ್ನ ಯಾರು ಹಿಡಿದು ಕೊಡ್ತಾರಲ್ಲ ಅವ್ರಿಗೆ ಡೆಕಾಯ್ ಅಂತ ಕರಿತಿದ್ರು ಇವ್ರನ್ನ ಕರೆದು ಏನು ಮಾಡ್ತಿರೋದು ಗೌರ್ಮೆಂಟ್ ಅವ್ರಿಗೆ ಪ್ರಶಸ್ತಿ ಅಥವಾ ಸನ್ಮಾನ ರೊಕ್ಕ ಅದು ಕೊಡ್ತಿರು ಅದ್ರ ಸಲ್ಮಂದ್ ಡೆಕಾಯ್ ಕಾರ್ಯಾಚರಣೆ ಅಂತ ಮಾಡಿದ್ರು ಎಲ್ಲಿ ಮಾಡಿದ್ರು ಅಂದ್ರೆ ಕರ್ನಾಟಕದಾಗ ಯಾವ್ದ್ರ ಸಲ್ಮಂದ್ ಮಾಡಿರತ್ ನೆನ್ಬಿಡು ಹೆಣ್ಣು ಭ್ರೂಣ ಹತ್ಯೆನ ತಡೆಗಟ್ಟಕತ್ ಮಾಡಿದ್ರು ಡೆಕಾಯ್ ಕಾರ್ಯಾಚರಣೆ ಕರೆಕ್ಟ್ ಈಗ ರೀಸೆಂಟ್ ಆಗಿ ಈ ವರ್ಷ 2026-27 ಶೈಕ್ಷಣಿಕ ವರ್ಷ ಬಂದಿಲ್ಲ ಈ ಶೈಕ್ಷಣಿಕ ವರ್ಷದಾಗ ಕರ್ನಾಟಕ ಶಿಕ್ಷಣ ಇಲಾಖೆ ಫಸ್ಟ್ ಟೈಮ್ ಏನ್ ಮಾಡಿದ್ರೆ ನೋಟ್ಬುಕ್ಗಳನ್ನ ವಿತರಣೆ ಮಾಡ್ಬೇಕಂದ್ರಿ ಫ್ರೀ ಆಗಿ ನೋಟ್ಬುಕ್ಗಳು ಯಾಕಂದ್ರೆ ಪುಸ್ತಕಗಳನ್ನ ಕೊಡ್ತಾರೆ ಆಲ್ರೆಡಿ ಯೂನಿಫಾರ್ಮ್ ಕೊಡ್ತಾರೆ ಶೂಸ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ನೋಟ್ಬುಕ್ ಕೊಡ್ತಿದ್ದಿಲ್ಲ ಫಸ್ಟ್ ಟೈಮ್ ಕೊಡ್ಬೇಕಂದ್ರ ಇದು LKG ದಿಂದ 10ನೇ ತನ LKG ದಿಂದ 8ನೇ ತನ LKG ದಿಂದ PUC ತನ ಎಸ್ LKG ದಿಂದ PUC ವೆರಿ ಗುಡ್ ನೆನಪಿಟ್ಕೋರ 26-27 ಬಂದಾಗ LKG ದಿಂದ PUC ತನ ನೋಟ್ಬುಕ್ಗಳು ವಿತರಣೆ ಮಾಡತ್ತಾರ ಕೇಳಬಹುದು ಕರ್ನಾಟಕ ಶಿಕ್ಷಣ ಇಲಾಖೆ ರೀಸೆಂಟ್ ಆಗಿ ಉಚಿತವಾಗಿ ನೋಟ್ಬುಕ್ ಇಲ್ಲಾರ ಹಿಂಗೂ ಕೊಡ್ತಾರೆ ಕರ್ನಾಟಕ ಶಿಕ್ಷಣ ಈ ಕೆಳಗಿನ ಯಾವನು ಉಚಿತವಾಗಿ ಕೊಡ್ತಾರ ಅಂತ ಆಪ್ಷನ್ ಕೊಟ್ಟಿರ್ತಾರೆ ಒಂದು ನೋಟ್ಬುಕ್ ಒಂದು ಹಿಂಗ್ ಪುಸ್ತಕ ಬುಕ್ ಏನೆಲ್ಲ ಕೊಟ್ಟೇಳಿ ನೋಟ್ಬುಕ್ಗಳನ್ನೆಲ್ಲ ಫ್ರೀದಾಗ ಕೊಡ್ತಾರೆ ಎಲ್ಲಿಂದ ಎಲ್ಲಿ ತನ ಅಂದ್ರ ಇಲ್ಲ PUC ತನ ಕೊಡ್ತಾರೆ ದ್ವಿತೀಯ PUC ತನ ಅಲೋ ಮಾಡ್ಯಾರ ನೆನಪಿಟ್ಕೊಳ್ಳಿ ಶೈಕ್ಷಣಿಕ ವರ್ಷ ಅಂದ್ರೆ 26-27 ನೆನಪಿಟ್ಕೊಳ್ಳಿ ಈ ಎಟ್ಟದ ಶೈಕ್ಷಣಿಕ ಜಿಲ್ಲೆಗಳು ಬಂದ 34 ಹೊಸ 3 ಚಿಕ್ಕೋಡಿ ಮಧುಗಿರಿ ಸೇರಿಸಿ ವೆರಿ ಗುಡ್ ನೆಕ್ಸ್ಟ್ ಇದೊಂದು ಹೇಳಿ
ಇದು ಇಂಡಿಯಾದ ಬಿಡ್ರಿ ಇಂಡಿಯಾದಾಗ ರೀಸೆಂಟ್ ಆಗಿ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಅಂತ ಬರ್ತದೆ. ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಇದು ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಅಂತ ಯಾರ್ದು ಇನಿಷಿಯೇಟಿವ್ ಇದು ಯಾರು ತರ್ತಾರೆ ಆಪ್ಷನ್ ಕೊಡ್ಲಿ. ಇಂಟರ್ನ್ಯಾಷನಲ್ ಆಗಿ ಮಾಡ್ತಿರ್ತಾರೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್. ಇದು ಆದ್ಯತೆ ಯಾಕಂದ್ರೆ ಪೂರ್ತಿ ಜಗತ್ತಿಗೆಲ್ಲ ಆದ್ಯತೆ ಇದೆ. ಯಾಕಂದ್ರೆ ಇಂಡಿಯಾನು ಅದನ್ನಿಂದ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ನ ಅಡಾಪ್ಟ್ ಮಾಡ್ಕೋಬೇಕನ್ನತ್ತಿತ್ತು. ಆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಅನ್ನೋದು ಯಾರು ತರ್ತಾರೆ ಆಪ್ಷನ್ ಕೊಡ್ಲಿ. ವರ್ಲ್ಡ್ ಬ್ಯಾಂಕ್, ಆಮೇಲೆ IMF, ಆಮೇಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವಿಶ್ವಸಂಸ್ಥೆ. ವರ್ಲ್ಡ್ ಬ್ಯಾಂಕ್ ಈ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಯಾಕೆ ತರ್ತಾರೆ ಅಂದ್ರೆ ನಮ್ಮಲ್ಲಿ ಹೇಳಿದ್ದು ನಾವು ನೆನಪೈತ್ರಿ ಹೈ ಏರಿಯಾ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಬೇಕಂತ ನಮ್ಮಲ್ಲಿ ಅದೇ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಯಾರ್ದಂದ್ರೆ ಯಾವ್ದಂದ್ರೆ ವರ್ಲ್ಡ್ ಬ್ಯಾಂಕ್. ವಾಟರ್ ಫಾರ್ವರ್ಡ್ ಅಂದ್ರೆ ನೀರಿನಾಗ ಮುಂದೆ ಆದ್ಯತೆ ಹೋಗ್ಬೇಕು. ಅದಕ್ಕೆ ನೀರು ರೊಕ್ಕ ಬೇಕಲ್ಲ, ರೊಕ್ಕ ಬೇಕಾದ್ರೆ ಇಂಡಿಯಾದಾಗ ಯಾವ್ದಾರ ಒಂದು ಇನಿಷಿಯೇಟಿವ್ ಮಾಡ್ಬೇಕು. ರೀಸೆಂಟಾಗಿ ವಾಟರ್ ಕ್ರೈಸಿಸ್ ಕಡಿಮೆ ಮಾಡ್ಬೇಕಂತ ಇಂಡಿಯಾದಾರ ಒಂದು ಇನಿಷಿಯೇಟಿವ್ ಮಾಡ್ತಾರೆ. ಯಾವ ಇನಿಷಿಯೇಟಿವ್ ನಾ ಹೇಳಿದ್ನಿ ಹೈ ಇಂಪ್ಯಾಕ್ಟೆಡ್ ಏರಿಯಾ ಒಳಗೆಲ್ಲ ನೀರಿನಗಳು ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಇಂಡಿಯನ್ ಗೌರ್ಮೆಂಟ್ದವ್ರು ತರ್ತಾರೆ. ಆಪ್ಷನ್ ಕೊಡ್ಲಿ. ಮಹಾ ವಾಟರ್ ಮಿಷನ್, ಸೇಹತ್ ವಾಟರ್ ಮಿಷನ್, ಮಹಾ ವಾಟರ್ ಮಿಷನ್. ಈ ಮಹಾ ವಾಟರ್ ಮಿಷನ್ ಅದು ತರ್ತಾರಲ್ರಿ. ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಆಲ್ರೆಡಿ ಯಾರ್ದಂದ್ರೆ ವರ್ಲ್ಡ್ ಬ್ಯಾಂಕ್ದವ್ರದ್ದು ಐತಿ. ನಾವು ವಾಟರ್ ಫಾರ್ವರ್ಡ್ದಾಗ ಅಥವಾ ವಾಟರ್ಗೆ ಆದ್ಯತೆ ಇಲ್ಲರೆ ಕರ್ನಾಟಕ ಗೌರ್ಮೆಂಟ್ ಕೊಡಕ್ಕೆ ಅಥವಾ ಇಂಡಿಯನ್ ಗೌರ್ಮೆಂಟ್ ಕೊಡಾಯ್ತೇಳಿ ಅವಾಗ ರೊಕ್ಕ ಕೊಡ್ತಿರ್ತಾರೆ ಅವ್ರು. ಬಟ್ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಯಾರ್ದು ಕೇಳಿದ್ರೆ ವರ್ಲ್ಡ್ ಬ್ಯಾಂಕ್ದವ್ರು. ಕರ್ನಾಟಕ ಇದನ್ನ ಇಂಡಿಯನ್ ಗೌರ್ಮೆಂಟ್ದವ್ರ ನೀರುಗಳನ್ನ ಅಥವಾ ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡ್ಬೇಕಂತ ಯಾವ ಇನಿಷಿಯೇಟಿವ್ ತಂದಾರ ಅಂದ್ರೆ ಮಹಾ ವಾಟರ್ ಮಿಷನ್ ಅಂತ ಕರೀತಾರೆ. ಮಹಾ ವಾಟರ್ ಫುಲ್ ಫಾರ್ಮ್ ಏನು ನೆನಪೈತ? ಮಹಾ ಫುಲ್ ಫಾರ್ಮ್ ಏನೋ ಐತಿ ನೋಡು. ಮಹಾ ಅಂದ್ರೆ ಏನು? ಮೇಜರ್ ಅಫೆಕ್ಟೆಡ್ ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಹೈ ಇಂಪ್ಯಾಕ್ಟೆಡ್ ಏರಿಯಾ ಅಲ್ಲ, ಕರೆಕ್ಟ್. ಅದು ನೆನಪಿಟ್ಕೋರಿ. ಯಾಕಂದ್ರೆ KA ಫೇವ್ರೇಟ್ ಮಹಾ ಅಂತ ಬರ್ತೈತಲ್ಲ. ಮಹಾ ಅಂದ್ರೆ MAHA ಅದೇನ ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಹೈ ಇಂಪ್ಯಾಕ್ಟೆಡ್ ಏರಿಯಾ. ಆ ಹೆಸರಿನಾಗ ಮಹಾ ಐತಲ್ಲ, ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಹೈ ಇಂಪ್ಯಾಕ್ಟೆಡ್ ಏರಿಯಾ. ಒಂದು 2-3 ಸರಿ ಅಂದ್ರೆ ನೆನಪಿದ್ದು ಬಿಡ್ತೈತೆ ಅದು. ಯಾಕಂದ್ರೆ ಗೊತ್ತಾಗ್ಬಿಡುದು ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಹೈ ಇಂಪ್ಯಾಕ್ಟೆಡ್ ಏರಿಯಾ. ಯಾವ್ದ್ರ ಸಲ್ಮನ್ ತಂದಾರ ಅಂತ ಕೇಳ್ರ. ಹೈ ಇಂಪ್ಯಾಕ್ಟೆಡ್ ಏರಿಯಾ ಅಂದ್ರೆ ಎಲ್ಲಿ ಜಾಸ್ತಿ ನೀರು ಇಂಪ್ಯಾಕ್ಟ್ ಆಗಿ ಅಂದ್ರೆ ನೀರು ಕಡಿಮೆ ಇರ್ತೈತಲ್ಲ ಅಂತಲ್ಲೆಲ್ಲ ಪ್ರೊಟೆಕ್ಟ್ ಮಾಡಕ ಮಹಾ ಇನಿಷಿಯೇಟಿವ್ ತರ್ತಾರೆ. ಯಾರು ತರ್ತಾರೆ ಅಂದ್ರೆ ಇಂಡಿಯನ್ ಗೌರ್ಮೆಂಟ್. ಇದೊಂದು ನೆನಪಿಟ್ಕೋರಿ, ಕರೆಕ್ಟ್. ಇದು ಮಿನಿಸ್ಟ್ರಿ ಯಾವ್ದು ಬರ್ತೈತಾರೆ? ಜಲ್ ಶಕ್ತಿ ಮಿನಿಸ್ಟ್ರಿ. ಅವ್ರ ಜೋಡ ಇನ್ನೊಬ್ರು ಯಾರು ಹೆಲ್ಪ್ ಮಾಡ್ತಾರೆ? ANRF ಫುಲ್ ಫಾರ್ಮ್ ಏನ್ ಕೇಳನ್? ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಈ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಐತ್ಲ, ಇದರ ಆದ್ಯತೆ ನೋಡ್ರಿ ಯಾವರ ಈಗ ಅಂದ್ರೆ ಜಲ್ ಶಕ್ತಿ ಅಂತ ಯಾಕೆ ತೊಂದ್ರೆ ಮಿನಿಸ್ಟ್ರಿ ಯಾವ್ದಂದ್ರೆ ಮಹಾ ಮಿನಿಸ್ಟ್ರಿ. ಎದಕ್ಕೆ ಸಂಬಂಧ ಬರ್ತಂದ್ರೆ ನೀರಿನ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಜಲ್ ಶಕ್ತಿ ಮಿನಿಸ್ಟ್ರಿ ಕಂಪಲ್ಸರಿ ಡಿಫಾಲ್ಟ್. ಬಟ್ ANRF ಐತೈತ್ಲ, ಈ ANRF ಅನ್ನೋದು ಒಂದು ಮಿನಿಸ್ಟ್ರಿಗೆ ಸಂಬಂಧ ಬರಂಗಿಲ್ಲ. ANRF ದವ್ರು ಏನ್ ಮಾಡ್ತಾರೆ ಗೊತ್ತಾ? ಇಂಡಿಯಾದಾಗ ಏನೈತೈತಿ ಅಣುಶಕ್ತಿ ಅಲ್ಲ, ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಕರಿತೀವಿ. ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಅಂದ್ರೆ ಇಂಡಿಯಾದಾಗ ಏನೋ ಹೊಸ ಯೋಜನೆ ಬರಕ್ಕೆ ರಿಸರ್ಚ್ ಮಾಡಿರ್ತಾರಲ್ಲ, ಆ ರಿಸರ್ಚ್ ಮಾಡಿದ್ದ ಇವ್ರು ಎಲ್ಲರ ಮಾಡಿದಿರತ್ತೇನೆ ಅಥವಾ ಇಂಥದ್ದು ಹೊಸ ಇನಿಷಿಯೇಟಿವ್ ತೊಗೊಂಡೈತೆ ಆಟೋಮೆಟಿಕ್ ಇವ್ರು ಡಿಫಾಲ್ಟ್ ಬಂದ್ಬಿಡ್ತಾರೆ. ಯಾರಂದ್ರೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಯಾವ್ದು? ಇದು ಮಿನಿಸ್ಟ್ರಿ ಇದು ಚೇಂಜ್ ಆಕತ್. ಇದು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಇದನ್ನ ಫೌಂಡೇಶನ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಂದ್ರೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್. ಯಾಕಂದ್ರೆ ಸೈನ್ಸ್ ಅಂಡ್ ಟೆಕ್ ದವ್ರು ರಿಸರ್ಚ್ ಮಾಡ್ತಿರ್ತಾರಲ್ಲ ಆ ಮಿನಿಸ್ಟ್ರಿ ಅಂಡರ್ ಬರ್ತದೆ. ಎರಡು ನೆನ್ಪಿಟ್ಟವ್ರು. ಮಹಾ ಬಂದ್ರೆ ಎರಡು ಯಾವ ಬರ್ತಾವ ಅಂದ್ರೆ ಜಲ್ ಶಕ್ತಿ ಮತ್ತು ANRF. ಮತ್ತೆ ನಾಳೆ ಕೇಳಿದಾಗ ANRF ಯಾವ್ದಾರ ನಾಳೆ ಯಾವ್ದಕ್ಕಂದ್ರೆ ಈ ಮಹಾ ಮಿಷನ್ದಾಗ ANRF ಮರ್ಜ್ ಆಕತ್ತಂದ್ರೆ ಜಲ್ ಶಕ್ತಿ ಮಿನಿಸ್ಟ್ರಿ ಅಂದ್ರೆ ಎರಡು ಬರಂಗಿಲ್ಲ. ANRF ಬರೋದು ಸಪ್ರೇಟ್ ಮಿನಿಸ್ಟ್ರಿ. ಯಾವ್ದಂದ್ರ ಸೈನ್ಸ್ ಅಂಡ್ ಟೆಕ್. ವೆರಿ ಗುಡ್. ಕರೆಕ್ಟ್. ಇದು ಮಹಾ ಮಿಷನ್ 5 ಥೀಮ್ ಅದಾವ. 5 ಥೀಮ್ ಹೇಳಿದ್ವಿ. ಇದನ್ನ 5 ಥೀಮ್ ಹೇಳಿದ್ವಿ. ಒಂದೇ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಇವು ಯಾಕಂದ್ರೆ ಕೇಳಿರ್ತಾರೆ, ಇವು ಯಾಕೆ ಡೆಪ್ತ್ ಹೇಳತ್ತಾನಂದ್ರಿ ಮತ್ತೆ ಯಾಕಂದ್ರೆ ಕೇಳ್ತಾರ. ಒಂದೇದು ಯಾಕಂದ್ರೆ ಇವು ಕೇಳಿರ್ತಾನೆ ಯಾವ್ದು ಇಲ್ಲತ್ತು ಕೇಳ್ತಾನ. 5 ಥೀಮ್ ಅದಾವ ಅಥವಾ 5 ಕೋರ್ ಪಿಲ್ಲರ್ ಅಂತ ಕರಿತಾರ. ಒಂದೇದು ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಅಂದ್ರೆ ನೀರುಗಳು ಏನಿರ್ತೈತಿ ಆ ಜಾಗದಾಗ ಈಗ ನೀರ ಅವೈಲೇಬಲ್ ಕಡಿಮೆ ಇತ್ತಂತೇಳಿ ಎಷ್ಟು ಬಳಸ್ಬೇಕು ಅಟ್ಟ ಬೆಳೆಸ್ಬೇಕು. ಚಾವೆ ಅರ್ಧ ಚಾಲು ಇಟ್ಟನೆ ಅಥವಾ ಪೈಪ್ ಹೊಡೆದೈತಿ ಹೋಗ್ತಾ ಲೀಕ್ ಆಗ್ಬಾರ್ದು, ಇಂಥ ಆಗ್ಬಾರ್ದ. ಅದ್ರ ಸಂಬಂಧ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಂದೇದು. ಎರಡನೇದು ಪೋರ್ಟೇಬಲ್. ಈ ಪೋರ್ಟೇಬಲ್ ಆಕ್ಸೆಸ್ ಅಂತ ಹೇಳಿ ನೆನಪೈತಿ. ಪೋರ್ಟೇಬಲ್ ಆಕ್ಸೆಸ್ ಏನ್ ಮಾಡ್ತಿರ್ತದೆ ಅಂದ್ರೆ ಎಲ್ಲಾ ಕಡೆ ನೀರು ಅವೈಲೇಬಲ್ ಇರ್ಬೇಕು. ಪೋರ್ಟೇಬಲ್ ಆಕ್ಸೆಸ್ ಅಂದ್ರೆ ನೀರೆಲ್ಲೋ ಅಲ್ಲೇ ಐತ್ರಿ, ಅದ್ ನಮಗೆ ಎಕ್ಸೆಸ್ ಇರ್ಲಿಕ್ಕೆ ಅದ್ ನೀರು ತಗೊಂಡ್ ಏನ್ ಮಾಡೋದು? ಹೌದಲ್ಲ, ಕುಡಿಯಾಕ ನಿನಗೆ ನೀರಡಿಕೆ ಆದಾಗ ನೀರು ಬೇಕಲ್ಲ, ನೀರು ಆಡಿದ್ಮೇಲೆ ಅದು ನೀರು ಕುಡಿಯಾಕ ಬೇಕಾಗಿಲ್ಲ. ಹಂಗ ಪೋರ್ಟೇಬಲ್ ಆಕ್ಸೆಸ್ ಅಂತ ಕರೀತಾರೆ. ಫ್ಲೆಕ್ಸಿಬಲ್ ಎಲ್ಲಾ ಕಡೆ ಅವೈಲೇಬಿಲಿಟಿ ಇರ್ಬೇಕು. ಅದೇನಂದ್ರೆ ಒಂದೇದ ರಿಸೋರ್ಸ್ ಮ್ಯಾನೇಜ್ ಮಾಡ್ಬೇಕಾ, ಎರಡನೇದ ಪೋರ್ಟೇಬಲ್ ಆಕ್ಸೆಸ್ ಇರ್ಬೇಕು, ಮೂರನೇದು ಮೂರನೇದೇನ ಡ್ರಿಂಕಿಂಗ್ ವಾಟರ್ ಬರ್ತದ. ಡ್ರಿಂಕಿಂಗ್ ವಾಟರ್ ಇಲ್ಲ ನೋಡು. ಟೆಕ್ನಾಲಜಿಕಲ್ ಎಕಾಲಜಿಕಲ್ ಒಂದೈತಿ. ಈ 5 ಹೇಳ್ಬಿಡ. ಯಾವುದು? ಪೋರ್ಟೇಬಲ್ ಆಕ್ಸೆಸ್ ಅದ ಡ್ರಿಂಕಿಂಗ್ ವಾಟರ್ ಕನ್ಸಿಡರ್ ಮಾಡಿರ್ತಾರ. ಅದೇ ಆಕ್ಚುಲಿ ಡ್ರಿಂಕಿಂಗ್ ವಾಟರ್ದಾಗ ಪೋರ್ಟೇಬಲ್ ಆಕ್ಸೆಸ್ ಅನ್ನೋದ ಕರೆಕ್ಟ್ ಹೇಳಿಕೆ ಕೊಡಾಗ ಏನ್ ಕೊಟ್ಟಿರ್ತಾನ ನಾವ ಎಕ್ಸ್ಪ್ಲನೇಷನ್ ಐತಲ್ಲ. ಪೋರ್ಟೇಬಲ್ ಆಕ್ಸೆಸ್ ಅನ್ನೋದು ಅದು ಡ್ರಿಂಕಿಂಗ್ ವಾಟರ್ ಐತಲ್ಲ ಎಲ್ಲರಿಗೆ ಅವೈಲೇಬಲ್ ಆಗೋದು. ಅವು ಎರಡು ಒಂದ. ಪೋರ್ಟೇಬಲ್ ಆಕ್ಸೆಸ್ ಡ್ರಿಂಕಿಂಗ್ ವಾಟರ್ ಒಂದು. ಎರಡು ಹೇಳಿದ್ವಲ್ಲ ಈಗ. ಯಾವ ಹೇಳಿದ್ವಿ? ಒಂದೇದ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಪೋರ್ಟೇಬಲ್ ಆಕ್ಸೆಸ್ ಅಥವಾ ಡ್ರಿಂಕಿಂಗ್ ವಾಟರ್. ಇನ್ನೊಂದು ಯಾವ್ದು ಉಳಿತಾ?
ಎಕಾಲಜಿಕಲ್, ಎಸ್ ಎಕಾಲಜಿಕಲ್, ಏನ್ ನೀರ್ ಇರ್ತಾವಲ್ಲ ಅದು ಎಕಾಲಜಿಕಲ್ಲಿ ಏನೈತದ ಎಕಾಲಜಿಕಲ್ ಹೆಲ್ತ್, ಕರೆಕ್ಟ್. ಎಕಾಲಜಿಕಲ್ ಹೆಲ್ತ್, ಇನ್ನೊಂದ ಎನ್ವಿರಾನ್ಮೆಂಟ್ ಏನು, ಸರ್ಕ್ಯುಲರ್ ಎಕಾನಮಿ, ಸರ್ಕ್ಯುಲರ್ ಎಕಾನಮಿ, ಕ್ಲೈಮೇಟ್ ರೆಸಿಲಿಯನ್ಸ್, ಕರೆಕ್ಟ್. ಕ್ಲೈಮೇಟ್ ರೆಸಿಲಿಯನ್ಸ್, ಸರ್ಕ್ಯುಲರ್ ಎಕಾನಮಿ ಮತ್ತು ಎಕಾಲಜಿಕಲ್ ಹೆಲ್ತ್, ಕರೆಕ್ಟ್. ಎಷ್ಟು 5 ಹೇಳ್ಬಿಡ್ತೀರಿ. ಒಂದೇದು ಯಾವ್ದು ಹೇಳ್ರಿ? ಒಂದೇದ ನೀರ್ ಇದ್ದಿದ್ನ ರಿಸೋರ್ಸ್ ಮ್ಯಾನೇಜ್ ಮಾಡ್ಬೇಕಾ. ಎರಡನೇದು ಏನ್ ಮಾಡ್ಬೇಕಂದ್ರ ಈ ಪೋರ್ಟೇಬಲ್ ಆಕ್ಸೆಸ್ ಅಂತ ಹೇಳಲ್ರಿ, ಆ ಪೋರ್ಟೇಬಲ್ ಆಕ್ಸೆಸ್ ಡ್ರಿಂಕಿಂಗ್ ವಾಟರ್. ಯಾಕಂದ್ರೆ ನೀರ್ ಕುಡಿಯಾಕ ನೀವು ಮನೆ ಬೇಕಾರೆ ಈಗ ಮನೆಗೆ ಗಂಗೆ ಎತ್ ಮಾಡಿದಿವಲ್ಲ, ಇದ ಪೋರ್ಟೇಬಲ್ ಆಕ್ಸೆಸ್. ಅಂದ್ರೆ ಪೋರ್ಟೇಬಲ್ ಆಕ್ಸೆಸ್ ಅಂದ್ರೆ ಎಲ್ಲಾ ಕಡೆ ಅವೈಲೇಬಲ್ ಇವಾಗ ಅದ ಡ್ರಿಂಕಿಂಗ್ ವಾಟರ್ ಆತ. ಅದು ಮೂರನೇದು ಎಕಾಲಜಿಕಲ್ ಹೆಲ್ತ್. ಈಗ ನೀರ್ ಅವೈಲೇಬಲ್ ಮಾಡ್ಬೇಕಾದ್ರೆ ಎಕಾಲಜಿನೂ ಚಲೋ ಇರ್ಬೇಕ್ರಿ. ಅಲ್ಲಿ ಏನು ಎಕಾಲಜಿಕಲ್ ಸಿಸ್ಟಮ್ ಇರ್ತದೆ ಅದು ಏನಂದ್ರೆ ಎಕಾಲಜಿಕಲ್ ಹೆಲ್ತ್ ಅಂತ ಕರಿತೀವಿ, ಅದನ್ನು ಮೇಂಟೈನ್ ಮಾಡ್ಬೇಕು. ಮೂರು ಹೇಳಲ್ಲ. ನಾಲ್ಕನೇದು ಈ ಸರ್ಕ್ಯುಲರ್ ಎಕಾನಮಿ ಅಂದ್ರೆ ಏನ್ ಹೇಳ್ರಿ? ಸರ್ಕ್ಯುಲರ್ ಎಕಾನಮಿ ಅಂತ ಕರಿತಾರಲ್ಲ, ಸರ್ಕ್ಯುಲರ್ ಎಕಾನಮಿ ಅಂದ್ರ ಸರ್ಕ್ಯುಲರ್ ಎಕಾನಮಿ ಅಂತ ಕರಿತಲ್ಲ. ಈ ಸರ್ಕ್ಯುಲರ್ ಎಕಾನಮಿ ಅಂದ್ರೆ ಹೆಸರಿನಾಗ ಐತಿ. ಸರ್ಕ್ಯುಲರ್ ಎಕಾನಮಿ ಅಂದ್ರೆ ನೀರ್ನೇನು ಬಳಕೆ ಮಾಡ್ತಿರ್ತೀವಲ್ಲ, ಆ ನೀರು ಬಳಕೆ ಮಾಡಿದ್ದ ಮತ್ತೆ ಮರು ಅಭಿವೃದ್ಧಿ ಮಾಡಿ ಅದನ್ನ ಎಕಾನಮಿಕ್ಕಿಗೆ ಆರ್ಥಿಕತೆ ಉತ್ತೇಜನ ಕೊಡ್ಬೇಕು. ನಾ ಯಾಕೆ ಇವ್ನ 5 ಥೀಮ್ ಹೇಳಿದಾಗ ಎಕ್ಸ್ಪ್ಲೇನ್ ಮಾಡತ್ತಂದ್ರ ನಾಳೆ ಇವು 5 ಥೀಮ್ ಹಿಂಗ ಕೊಡ್ಬೇಕತ್ತಿಲ್ಲ. ಅವ್ನು ಡೈರೆಕ್ಟ್ ಕೇಳ್ತಾನೆ ಹಿಂಗೆ ನೀರ್ನ ಮರು ಬಳಕೆ ಮಾಡಿ ಆರ್ಥಿಕ ಉತ್ತೇಜನ ಕೊಡ್ತಾರೆ, ಈ ಥೀಮ್ ಐತೋ ಇಲ್ಲೋ. ಯಾಕಂದ್ರೆ ನಾವು ಕೇಳಾಗ ಡೈರೆಕ್ಟ್ ಥೀಮ್ ಕೊಟ್ಟಿರಂಗಿಲ್ಲ, ಅದ್ರ ಮುಂದಿನ ಎಕ್ಸ್ಪ್ಲನೇಷನ್ ಐತಿಲ್ಲ ಅದನ್ನು ಹಾಕಿರ್ತಾನೆ. ಅದ್ರ ಸಲ್ಮಂದ್ ಹೇಳ್ತಾನೆ ಸರ್ಕ್ಯುಲರ್ ಎಕಾನಮಿ ಅಂತ. ಲಾಸ್ಟ್ ಇನ್ನೊಂದು ಯಾವ್ದು ಉಳಿಸಿದ್ವು ಅಂದ್ರೆ ಕ್ಲೈಮೇಟ್ ರೆಸಿಲಿಯಂಟ್ ಅಂತ ಕರಿತಾರೆ, ಅಥವಾ ಕ್ಲೈಮೇಟ್ ರೆಸಿಲಿಯಂಟ್ ಅಂದ್ರೆ ಗೊತ್ತಾಗದು ಅಂದ್ರೆ ನೀರ್ ಏನಿರ್ತದಲ್ಲ ಅದು ಕ್ಲೈಮೇಟಿಗೆ ಅಡಾಪ್ಟ್ ಆಗಂಗಿರ್ಬೇಕು. ಅದನ್ನ ಹೆಂಗಾರ ನೀರ್ ಬಳಸತ್ತೀವಿ ಅಂತೇಳಿ ದೊಡ್ಡ ಮಷಿನ್ ತಂದು ಯೂಸ್ ಮಾಡಿ ಕ್ಲೈಮೇಟ್ಗೆಲ್ಲ ಹಜಾರ್ಡಸ್ ಮಾಡಂಗಿಲ್ಲ. ಕ್ಲೈಮೇಟ್ ರೆಸಿಲಿಯಂಟ್ ಅಂದ್ರೆ ನೀರಿಗೆ ಬಳಸ್ತಿರ್ತಿ, ಆ ಕ್ಲೈಮೇಟ್ ಉಳಂಗ ಈಗ ಒಂದು ಹೊಂಡಾದಾಗ ನೀರು ಬರ್ತೈತ್ರಿ, ಅಥವಾ ಒಂದು ಯಾವ್ದಾರ ಕೆರೆ ಒಳಗೆ ನೀರು ಇರ್ತದೆ ತಿಳ್ಕೊ, ಅದರ ಅರೌಂಡ್ ಏನಿರ್ತದೆ ಅಂದ್ರೆ ಕ್ಲೈಮೇಟ್ ಇರ್ತೈತೆ, ಅಥವಾ ಅಲ್ಲಿ ಕ್ಲೈಮೇಟ್ ಚಲೋ ಇರ್ತದೆ. ಅದನ್ನೆಲ್ಲ ನೀರೆಲ್ಲ ತೆಗೆದೋದ್ರೆ ಆ ಕೆರೆ ಎಲ್ಲರ ಬತ್ತಿ ಹೋಗ್ತೈತಿ, ಅಲ್ಲಿ ಕ್ಲೈಮೇಟ್ ಡಿಸಾಸ್ಟರ್ ಆಗಲ್ಲ. ಹಂಗೆ ಮಾಡಂಗಿಲ್ಲ, ಯಾಕಂದ್ರೆ ಮ್ಯಾನೇಜ್ ಮಾಡ್ಕೋಬೇಕು. ಇದೇ ಏನು ಈ ಥೀಮ್ ಯಾವ್ದ್ರದ್ದು ಮಿಷನ್ ಅಂದ್ರೆ ಮಹಾ ಮಿಷನ್. ವೆರಿ ಗುಡ್. ಮಹಾ ವಾಟರ್ ಮಿಷನ್. ಇದೇ ವಿಶ್ವಸೂತ್ರ ಅಂತ ರೀಸೆಂಟ್ ಆಗಿ ಮಾಡ್ತಾರ. ಜಗತ್ನಾಗ ಏನು ಪ್ರಮೋಟ್ ಮಾಡ್ಬೇಕಂತ ವಿಶ್ವಸೂತ್ರ ಯಾವ್ದ ಜವಳಿ ಇಲಾಖೆದವ್ರು ತರ್ತಾರೆ. ಏನಂದ್ರೆ ನಮ್ಮಲ್ಲಿ ಖಾದಿನ ಪ್ರಮೋಟ್ ಮಾಡ್ಬೇಕ ವಿಶ್ವಸೂತ್ರ ಅಂತ ಹೇಳ್ತಾರೆ. ಹಂಗ ಖಾದಿ ಅಥವಾ ಜವಳಿ ಪಾರ್ಕ್ಗಳು ಇಂಡಿಯಾದಾಗ ಎಷ್ಟು ಮಾಡತ್ತಾರ? 7 ನೆನಪದವಲ್ಲ. ಯಾವ ಒಂದು ಮಿಷನ್ ಅಂಡ್ರು? PM ವಿದ್ಯಾ, PM ಮಿತ್ರ. PM ಮಿತ್ರ ಒಳಗೆ ಬಡ 7 ಹೇಳ್ಬಿಡ್ರಿ. ಗುಜರಾತ್ನ ನವಸಾರಿ. ನೆಕ್ಸ್ಟ್ ಮಹಾರಾಷ್ಟ್ರ ಅಮರಾವತಿ. ಹಿಂಗ ಬರ್ತಾವ. ಗುಜರಾತ್ನ ನವಸಾರಿ, ಮಹಾರಾಷ್ಟ್ರದ ಅಮರಾವತಿ, ಕರ್ನಾಟಕದ ಕಲಬುರ್ಗಿ. 3 ಅದು. ಇದಾದ್ಮೇಲೆ ಈ ಕಡೆ ಬರ್ತೈತಲ್ಲ ತಮಿಳ್ನಾಡು. ಈ ಕಡೆ 3 ಅದು ಅಲ್ಲ. ಅದಾದ್ಮೇಲೆ ತಮಿಳ್ನಾಡದಿಂದ ವಿರುದ್ನಗರ್. 7 ಅದಾವ ಅಂತ ಹೇಳಿ ಈ ಕಡೆ 3 ಹೇಳಿದ್ರಾ? ತಮಿಳ್ನಾಡದ ವಿರುದ್ನಗರ್. ಅದಾದ್ಮೇಲೆ ತೆಲಂಗಾಣದ ವಾರಂಗಲ್. 5 ಕೆಳಗದು ಅಲ್ಲ. ಅದು 5 ಆದ್ಮೇಲೆ 6, 7, 2 ಅಂದ್ರೆ ಮಧ್ಯದಾಗದ. ಗೊತ್ತಾಗತ್ತವಲ್ಲ. ಮಧ್ಯಪ್ರದೇಶದಾಗ ಒಂದ, ಉತ್ತರ ಪ್ರದೇಶ. ಮಧ್ಯಪ್ರದೇಶದ ಉತ್ತರ ಪ್ರದೇಶದ ಲಖನೌ. ನೆನಪಿರ್ತಾವ ಏನಿವ? ಗೊತ್ತಾಗಲಿಲ್ಲ. ಇನ್ನೊಮ್ಮೆ ಹೇಳ್ತಾನೆ. ಒಮ್ಮೆ ನಾನು ಪೂರ್ತಿ ಹೇಳ್ತೇನೆ ನೋಡ್ರಿ. ಒಮ್ಮೆ ಹೇಳ್ತಾನೆ ಮ್ಯಾಪ್ ಪ್ರಕಾರ. ಒಂದೇದು ಗುಜರಾತ್ದಿಂದ ನವಸಾರಿ, ಮಹಾರಾಷ್ಟ್ರದಿಂದ ಅಮರಾವತಿ, ಆಮೇಲೆ ಕರ್ನಾಟಕದಿಂದ ಕಲಬುರ್ಗಿ. ಇವು ಏನಂದ್ರೆ 3 ಅದು ಈ ಸೈಡ್. ಏನ ಪಶ್ಚಿಮದಾಗ ಬರು ಇವ 3. ಆಮೇಲೆ ಪೂರ್ವದಾಗ ಬರ್ತೇಳಿ ತಮಿಳ್ನಾಡದ ವಿರುದ್ನಗರ ಅಂತ ಬರ್ತದೆ, ತೆಲಂಗಾಣದ ವಾರಂಗಲ್. ಇವು ಎಟ್ಟದು 5 ಅದು. ಅದಾದ್ಮೇಲೆ ಮಧ್ಯಪ್ರದೇಶ ಧಾರ್. ಅದಾದ್ಮೇಲೆ ಇನ್ನೊಂದು ಉತ್ತರ ಪ್ರದೇಶದ ಲಖನೌ. ಈಗ ಲಖನೌ ಇದೇಗ ಒಂದು ಕರೆಂಟ್ ಅಫೇರ್ಸ್ ಹೇಳಿ. ಚೌಧರಿ ಚರಣ್ ಸಿಂಗ್ ಎದ್ರ ಸಲ್ಮಂದ್ ಹೇಳಿ ಏನ್ ಮಾಡ್ತಾರೆ? ಏನ ಈಟ್ ರೈಟ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ವೆರಿ ಗುಡ್. ಬೆಂಕಿ. ಇದೇ ರೀಸೆಂಟ್ ಆಗಿ ಇಂಡಿಯಾದಾಗ ಹೊಸದ್ ಕೇಳ್ಬೋದು. ಏನ್ ಕೇಳ್ತಾರೆ ಅಂದ್ರೆ ಚಿಪ್ಕೋ ಮೂವ್ಮೆಂಟ್ ಆಗಿದ್ದು ಗೊತ್ತೈತಿ, ಮತ್ತೆ ಇನ್ನೊಂದು ಯಾವ್ದು ಅಪ್ಪಿಕೋ ಮೂವ್ಮೆಂಟ್ ಆಗೈತಿ. ರೀಸೆಂಟ್ ಆಗಿ ಚೀತಾ ಮೂವ್ಮೆಂಟ್ ಅಂತ ಆಗೈತಿ. ಎಲ್ಲಿ ಹಾಕದ್? ಎಸ್, ಮಧ್ಯಪ್ರದೇಶ. ಈ ಚೀತಾ ಮೂವ್ಮೆಂಟ್ ಹೆಂಗ್ ಕೇಳ್ಬೋದು ಹೇಳ ಕ್ವಶನ್? ಬಿಡ್ರಿ. ಚೀತಾ ಮೂವ್ಮೆಂಟ್ ಅಂತ ಬರ್ತೈತಿ. ರೀಸೆಂಟ್ ಆಗಿ ಮಧ್ಯಪ್ರದೇಶದಾಗ ಮಾಡ್ಯಾರ. ಮಧ್ಯಪ್ರದೇಶದಾಗ ಚೀತಾ ಮೂವ್ಮೆಂಟ್ ಅಂತ ಮಾಡ್ಯಾರ. ಚೀರತೆಗಳ ಏನು ಮಾನವ ಸಂಘರ್ಷ ಆಗತ್ತಲ್ಲ ಅದನ್ನ ತಡೆಗಟ್ಟಕತ್ ಮಾಡ್ಯಾರ, ಅಥವಾ ಅಲ್ಲಿದ ಫಾರೆಸ್ಟ್ಗಳನ್ನ ಏನ್ ಡೆಮಾಲಿಷ್ ಮಾಡತ್ತಾರಲ್ಲ ಅದ್ರ ಸಲ್ಮಾನ್ ಮಾಡ್ರಿ. ಅದ್ರ ಸಲ್ಮಾನ್. ಎಸ್, ಈ ಚೀತಾ ಮೂವ್ಮೆಂಟ್ ನೆನಪಿಟ್ಕೋರಿ. ಬುಡಕಟ್ಟು ಜನಾಂಗದ ಮಹಿಳೆ ಇರ್ತಾರಲ್ಲ, ಚೀತಾ ಮೂವ್ಮೆಂಟ್ ಇದು ಇನಿಷಿಯೇಟಿವ್. ಯಾಕಂದ್ರೆ ಹೆಸರಿನಾಗ ಗೊತ್ತಾಗ್ಬಿಡ್ತೈತಿ. ಒಂದೇದು ಆಪ್ಷನ್ ಹೋಗಿರ್ತಾನೆ. ಚೀತಾ ಮೂವ್ಮೆಂಟ್ ಅಂತ ಬರ್ತೈತಿ. ಚಿರತೆಗಳ ಸಂತತಿ ಅಥವಾ ಚಿರತೆಗಳ ನಗರಕ್ಕೆ ಬರತ್ತಾವ, ಅದನ್ನ ತಡೆಗಟ್ಟಬೇಕಂದ್ರೆ ಟ್ರೈಬಲ್ ವುಮೆನ್ ಎದಕ್ ಮಾಡ್ತಾರೆ ಅಂದ್ರೆ ಮಧ್ಯಪ್ರದೇಶದಾಗ 2 ರಿವರ್ ಜೋಡಣೆ ಮಾಡತ್ತಾರೆ. ಯಾವ 2 ರಿವರ್? ಕೇನ್ ಬೆಟ್ವಾ. ಈ ಕೇನ್ ಬೆಟ್ವಾ ರಿವರ್ ಅಂತ ಬರ್ತೈತಿಲ್ಲ, ಈ ರಿವರ್ ಜೋಡಣೆ. ಈಗ ನಮ್ಮಲ್ಲಿ ಹಂಗೆ ಇಲ್ಲಿ ಇದನ್ನ ಮಾಡತ್ತೀವಿ ಗೊತ್ತೈತೆ. ಇದು ಗೋವಾ ಮತ್ತು ಕರ್ನಾಟಕದ ಯಾವ್ದು ಮಾಡತ್ತೀವಿ? ಕಳಸಾ ಬಂಡೂರಿ ಮಹದಾಯಿ
ಮಹದಾಯಿ ನದಿ ಮಾಡತ್ತೀವಿ, ಅದಕ್ಕೆ ಗೋವಾ ಅಪೋಸ್ ಮಾಡತ್ತಿಲ್ಲ. ಸೇಮ್ ಹಂಗ ಕೇನ್ ಬಟವಾ ಯೋಜನೆ ಅಂತ ಬರ್ತೈತಲ್ರಿ, ಆ ಕೇನ್ ಬಟವಾ ಯೋಜನೆ ಎಲ್ಲರ ಸಕ್ಸಸ್ಫುಲ್ ಮಾಡಿರ್ತೇಳಿ ಅಲ್ಲಿದೇನು ಟ್ರೈಬಲ್ ಏರಿಯಾ ಅಥವಾ ಸ್ಥಳಾಂತರ ಬೇಸಾಯ ಮಾಡ್ಕೋತಿರ್ತಾರಲ್ಲ ಅವ್ರಿಗೆ ನೀರು ಅವೈಲೇಬಲ್ ಆಗಂಗಿಲ್ಲ ಅಥವಾ ಅವ್ರು ಅವನತಿ ಹೊಂತಾರತ್ ಏನ್ ಮಾಡ್ರ ಆ ಮಹಿಳೆಯರು ಅಥವಾ ಬುಡಕಟ್ಟು ಮಹಿಳೆಯರು ಚೀತಾ ಮೂಮೆಂಟ್ ಅಂತ ಯಾಕೆ ಕರೀತಾರಂದ್ರ ಚಿತೆಗಳು ಇರ್ತಾವ ಗೊತ್ತ. ಈಗ ಮನುಷ್ಯ ಸತ್ತಾಗ ಹೆಂಗ್ ಚಿತೆಗಳು ಮಾಡಿರ್ತಾರಲ್ಲ, ಇದು ಇಂಡಿಯಾದಾಗ ರೆವಲ್ಯೂಷನ್ ಆಗೈತೆ. ಎಲ್ಲಿ ಮಾಡಿದ್ದಿಲ್ಲ ಇಂಡಿಯಾದಾಗ, ಯಾಕಂದ್ರೆ ಅಪ್ಪಿಕೋ ಮಾಡ್ಯಾರ ಮತ್ತೆ ಚಿಪ್ಕೋ ಮಾಡ್ಯಾರ. ಈ ಚೀತಾ ಮೂಮೆಂಟ್ ಅಂದ್ರೆ ಜೀವಂತ ಇದ್ದ ಮಹಿಳೆಯರು ಏನ್ ಮಾಡ್ತಾರ ಅಂದ್ರೆ ಕಟ್ಟಿಗೆ ಚೀತಾಗಳು ಇರ್ತಾವ ಅಂದ್ರೆ ಏನಂತಾರ ಚಿತೆ ಮಾಡ್ತಾರಲ್ಲ, ಅದು ಏನಂತಾರ ಏನ ಚಿತೆ ಅಂದ್ರೆ ಗೊತ್ತಾಗ ಆ ಕಟ್ಟಿಗೆ ಅದು ಒಟ್ಟು ಮಾಡಿರ್ತಾರಲ್ಲ ಸುಡ್ಬೇಕಂತೇಳಿ, ಹಂಗೆ ಸೇಮ್ ಹಂಗೆ ಸುಡ್ಬೇಕಂತ ಅದ್ನಾಗ ಒಟ್ಕೊಂಡ ಸುಟ್ಕೊಂಡಿಲ್ಲ ಮತ್ತ ಬಟ್ ಏನ ಅಂತಾವ್ ಗೋರಿಗಳಗತ್ಲೆ ಮಾಡಿ ಅವ್ರು ಎಲ್ಲರೂ ಚೀತೆ ಮೇಲೆ ಮಣ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಚೀತಾ ಮೂಮೆಂಟ್ ಅಂತ ಕರೀತಾರೆ. ಯಾಕಂದ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಏನಿರ್ತದಂದ್ರೆ ಚೀತಾ ಮೂಮೆಂಟ್ ಅಂದ್ರೆ ಚಿರತೆಗೆ ಸಂಬಂಧ ಇರ್ಬೇಕಂದ್ರೆ ಅದಕ್ಕೆ ಏನೂ ಸಂಬಂಧ ಬರಂಗಿಲ್ಲ. ಕೇನ್ ಬೆಟ್ವಾರಿ ನಾ ಕೇಳ್ಬೋದು ಈ ಚೀತಾ ಮೂಮೆಂಟ್ ಅಂತ ರೀಸೆಂಟ್ ಆಗಿ ಮಾಡ್ರೆ ಇದು ಅದಕ್ಕೆ ಸಂಬಂಧ ಬರ್ತದೆ ನದಿಗಳಿಗೆ. ಹಿಂಗೂ ಹೇಳಿಕೆ ಕೊಟ್ಟಿರ್ತಾನೆ, ನದಿ ಜೋಡಣೆ ಅಂತ ಕೊಡಂಗಿಲ್ಲ. ನದಿಗಳಿಗೆ ಪ್ರಾಣಿಗಳಿಗೆ ಅಥವಾ ಏನ್ರ ಹಿಂಗೆ ಅರಣ್ಯಕ್ಕೆ ಹಿಂಗೆ ಏನಾರ ಕೊಟ್ಟಿರ್ತೇನೆ ನದಿಗಳಿಗೆ ಸಂಬಂಧಿಸಿದ್ ಬರ್ತದೆ. ಯಾಕಂದ್ರೆ ನದಿ ಜೋಡಣೆ ಏನ್ ಮಾಡತ್ತಿರಲ್ಲ ಅದ್ರ ಸಲ್ಮಾನ್ ಮಾಡ್ರೆ ಎಲ್ಲಿ ಅಂದ್ರ ಮಧ್ಯಪ್ರದೇಶದಾಗ. ವೆರಿ ಗುಡ್. ಇದೊಂದು ಹೇಳಿ ಕನ್ಕಾರಿಯಾ ರೈಲ್ವೆ ಸ್ಟೇಷನ್ ಅಂತ ರೀಸೆಂಟ್ ಆಗಿ ಇಂಡಿಯಾದಾಗ ನ್ಯೂಸ್ ಆಗಿತ್ತು. ಎದ್ರ ಸಲ್ಮಾನ್ ಇತ್ತು ಕನ್ಕಾರಿಯಾ ರೈಲ್ವೆ ಸ್ಟೇಷನ್ ಹೇಳಿ ಏನ? ಎಸ್, ವಾಟರ್ ಇದು ಇಂಡಿಯಾಸ್ ಫಸ್ಟ್ ವಾಟರ್ ನ್ಯೂಟ್ರಲ್ ರೈಲ್ವೆ ಸ್ಟೇಷನ್ ಯಾವ್ದಂದ್ರ ಕನ್ಕಾರಿಯಾ ರೈಲ್ವೆ ಸ್ಟೇಷನ್. ಎಲ್ಲಿ ಬರ್ತದೆ? ಗುಜರಾತ್. ನೆನಪೈತಲ್ಲ, ವಾಟರ್ ನ್ಯೂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ಬರ್ತೈತಿ, ವಾಟರ್ ಪಾಸಿಟಿವ್ ಏರ್ಪೋರ್ಟ್ ಅಂತ ಒಂದು ಬರ್ತದೆ. ವಾಟರ್ ಪಾಸಿಟಿವ್ ಬಂದ್ರ ಇಂದಿರಾ ಗಾಂಧಿ, ವಾಟರ್ ನ್ಯೂಟ್ರಲ್ ಯಾವ್ದ ಕನ್ಕಾರಿಯಾ. ಈ ಕನ್ಕಾರಿಯಾ ರೈಲ್ವೆ ಸ್ಟೇಷನ್ಗೆ ವಾಟರ್ ನ್ಯೂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ಯಾಕೆ ಕರೀತಾರೆ? ವಾಟರ್ ನ್ಯೂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ಕೇಳಲಿ ಅದಕ್ಕೆ, ಯಾಕಂದ್ರೆ ರೀಯೂಸೇಬಲ್ ಅಂದ್ರೆ ಅಲ್ಲಿ ಎಷ್ಟು ನೀರು ಬೇಕಾಗಿರ್ತೈತಿಲ್ಲ ಅದನ್ನ ಎಷ್ಟು ಬಳಸ್ತಾರಲ್ಲ ಅಷ್ಟು ಮತ್ತೆ ಹೊಳ್ಳಿ ರೀಯೂಸ್ ಮಾಡ್ತಿರ್ತಾರೆ. ಅದಕ್ಕೆ ವಾಟರ್ ನ್ಯೂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಕನ್ಕಾರಿಯಾ ಎಲ್ಲಿ ಬರ್ತೈತೆ ಅಂದ್ರೆ ಗುಜರಾತ್. ಸಾಕಲ್ಲ ಒಟ್ಟು ಅವ್ನು ಜಲ್ದಿ ಬಿಡ್ಬೇಕಂದ್ರೆ